ಮೀನಾಕ್ಷಿಯ ಕಥೆ. ನನ್ನ ಹೆಸರು ಮೀನಾಕ್ಷಿ. ಮದುವೆಯ ನಂತರ ನನ್ನ ಜೀವನ ತುಂಬಾ ಸಂತೋಷದಿಂದ ಕಳೆಯುತ್ತಿತ್ತು. ಆದರೆ ಮದುವೆಯಾಗಿ ಕೇವಲ 1 ವರ್ಷದ ನಂತರವೇ ನನ್ನ ಪತಿ ತೀರಿಕೊಂಡರು. ನನ್ನ ಅತ್ತೆ ಹೇಳಿದರು, ಮನೆಗೆ ನನ್ನ ಮದುವೆಯಾದ ಮಗಳು ಮತ್ತು ಆಕೆಯ ಗಂಡ ಬರುತ್ತಿದ್ದಾರೆ, ನೀನು ಅವರನ್ನು ತುಂಬಾ ಚೆನ್ನಾಗಿ ನೋಡಿಕೊಳ್ಳಬೇಕು ಎಂದು. ನಾನು ನನ್ನ ನಾದಿನಿ ಮತ್ತು ಆಕೆಯ ಗಂಡನಿಗೆ ಎಲ್ಲಾ ರೀತಿಯಿಂದಲೂ ಸೇವೆ ಮಾಡುತ್ತಿದ್ದೆ. ನನ್ನ ನಾದಿನಿಯ ಗಂಡ ಮೈದುನ ತುಂಬಾ ಸ್ವಚ್ಛಂದ ಆಲೋಚನೆಯವನಾಗಿದ್ದ. ಅವನು ನನ್ನ ಮಾನಭಂಗ ಮಾಡಿದ, ನನ್ನ ಗೌರವವನ್ನು ಹಾಳು ಮಾಡಿದ ಮತ್ತು ನನ್ನ ಅತ್ತೆಯ ಬಳಿ ಹೋಗಿ, ನಾನು ಅತ್ತಿಗೆಗೆ ಏನೂ ಮಾಡಿಲ್ಲ, ಇವಳು ನನ್ನ ಮೇಲೆ ಸುಳ್ಳು ಆರೋಪ ಮಾಡುತ್ತಿದ್ದಾಳೆ ಎಂದು ಹೇಳಿದ. ನನ್ನ ಅತ್ತೆ ನನ್ನ ಮಾತನ್ನು ನಂಬಲಿಲ್ಲ. ಆದರೆ ಸುಳ್ಳು ಹೇಳುತ್ತಿದ್ದುದು ನನ್ನ ನಾದಿನಿಯ ಗಂಡನೇ ಆಗಿದ್ದ. ನನ್ನ ಅತ್ತೆ ನನ್ನನ್ನು ಮನೆಯಿಂದ ನೂಕಿ ಹೊರಹಾಕಿದರು. ನಾನು ನನ್ನ ಪತಿಯ ಹಳೆಯ ಹಳ್ಳಿಗೆ ವಾಪಸ್ ಬಂದೆ. ನಾನು ಅಲ್ಲಿ ಅಳುತ್ತಾ ಕುಳಿತು ದೇವರ ಬಳಿ ನ್ಯಾಯಕ್ಕಾಗಿ ಬೇಡುತ್ತಿದ್ದೆ. ಒಂದು ರಾತ್ರಿ ನಾನು ನೀರು ಕುಡಿಯಲು ಎದ್ದಾಗ ಹಠಾತ್ತನೆ ನೀರಿನ ಮಡಕೆ ನನ್ನ ಕೈಯಿಂದ ಜಾರಿ ನೆಲಕ್ಕೆ ಬಿದ್ದಿತು. ನನ್ನ ದೃಷ್ಟಿ ಆ ಒಡೆದ ಮಡಕೆಯ ಮೇಲೆ ಬಿದ್ದ ತಕ್ಷಣ ನನ್ನ ಕಾಲ ಕೆಳಗಿನ ನೆಲವೇ ಸರಿದಂತಾಯಿತು. ಯಾಕಂದರೆ ಅಲ್ಲಿ ನೀರಿನ ಬದಲು ಈ ಪ್ರಪಂಚದಲ್ಲಿ ನನಗಂತೂ ಯಾರೂ ಇರಲಿಲ್ಲ. ನಾನು ಅನಾಥೆಯಾಗಿದ್ದೆ, ಅಸಹಾಯಕಳಾಗಿದ್ದೆ. ನನ್ನ ಮಾವ ನನ್ನನ್ನು ಸಾಕಿ ಬೆಳೆಸಿದ್ದರು. ಅವರು ನನ್ನನ್ನು ಪೋಷಿಸಿದ್ದೇ ಇದಕ್ಕಾಗಿ. ನಾನು ದೊಡ್ಡವಳಾದಾಗ ನನ್ನ ಮದುವೆಯನ್ನು ಯಾರಾದರೂ ವಯಸ್ಸಾದ ಅಥವಾ ಹಣದ ಬದಲಾಗಿ ನನ್ನನ್ನು ತನ್ನ ಮನೆಗೆ ಕರೆದುಕೊಂಡು ಹೋಗುವಂತಹ ಅಸಹಾಯಕ ವ್ಯಕ್ತಿಯೊಂದಿಗೆ ಮಾಡಿಸುವುದಕ್ಕಾಗಿ. ಮತ್ತು ನನ್ನ ವಿಷಯದಲ್ಲಿಯೂ ಅದೇ ನಡೆದಿತ್ತು. ನನ್ನ ಮದುವೆ ನನಗಿಂತ ವಯಸ್ಸಿನಲ್ಲಿ ತುಂಬಾ ದೊಡ್ಡವರಾಗಿದ್ದ ವ್ಯಕ್ತಿಯೊಂದಿಗೆ ಆಯಿತು. ಅವರು ನನಗಿಂತ ಪೂರ್ತಿ 10 ವರ್ಷ ದೊಡ್ಡವರಾಗಿದ್ದರು. ಅವರ ಮೊದಲ ಹೆಂಡತಿಯೊಂದಿಗೆ ಈಗಾಗಲೇ ವಿಚ್ಛೇದನವಾಗಿತ್ತು ಮತ್ತು ಈಗ ಅತ್ತೆಗೆ ಮನೆಯ ಕೆಲಸಗಳನ್ನು ಮಾಡಲು ಒಬ್ಬ ಕೆಲಸದಾಕೆ ಬೇಕಾಗಿದ್ದಳು. ಮಾವನವರು ಹೇಗೋ ಮಾಡಿ ನನ್ನ ಮದುವೆ ಮಾಡಿಸಿದ್ದರು. ನಾನು ಮದುವೆಯಾಗಿ ನನ್ನ ಗಂಡನ ಮನೆಗೆ ಬಂದಾಗ ಅಲ್ಲಿನ ವಾತಾವರಣ ತುಂಬಾ ವಿಭಿನ್ನವಾಗಿತ್ತು. ನನ್ನ ಅತ್ತೆ ಮದುವೆಯ ಮೊದಲ ರಾತ್ರಿಯೇ ನನಗೆ ಹೇಳಿದ್ದರು, ನಾನು ನಿನ್ನನ್ನು ಹಣ ಕೊಟ್ಟುಕೊಂಡು ತಂದಿದ್ದೇನೆ, ಇಲ್ಲಿ ಜಾಸ್ತಿ ನಖರ ತೋರಿಸಲು ಪ್ರಯತ್ನಿಸಬೇಡ ಎಂದು. ನಾನು ಹೆದರಿ ಕುಳಿತಿದ್ದೆ. ಆಗ ನನ್ನ ವಯಸ್ಸು ಕೇವಲ 20 ವರ್ಷ ಮತ್ತು ನನಗೆ ಹೆಚ್ಚೇನೂ ತಿಳಿದಿರಲಿಲ್ಲ. ನನ್ನ ಪತಿ ಸಂದೀಪ್ ಕೋಣೆಗೆ ಬಂದಾಗ ಮತ್ತು ಅವರು ನನ್ನ ಹೆದರಿದ ಮುಖವನ್ನು ನೋಡಿದಾಗ, ನೀನು ಯಾಕೆ ಹೆದರುತ್ತಿದ್ದೀಯಾ? ನಾನೇನು ಪ್ರಾಣಿಯಲ್ಲ. ಏಳು, ಊಟ ಮಾಡು. ನೀನು ಕೂಡ ಬೆಳಗ್ಗಿನಿಂದ ಏನೂ ತಿಂದಿರಲಿಕ್ಕಿಲ್ಲ ಎಂದರು. ನನ್ನ ಅತ್ತೆಯ ಮಾತುಗಳಿಂದ ನಾನು ತುಂಬಾ ನಿರಾಶಳಾಗಿದ್ದೆ. ನನ್ನ ಅತ್ತ ಕಣ್ಣುಗಳನ್ನು ನೋಡಿ ಅವರು ಒಂದು ನಿಟ್ಟುಸಿರು ಬಿಟ್ಟರು ಮತ್ತು ನೀರಿನ ಲೋಟವನ್ನು ಎತ್ತಿ ನನ್ನ ಕಡೆಗೆ ಚಾಚಿದರು. ಅವರು ಹೇಳಿದರು, ನನಗೆ ಗೊತ್ತು ನನ್ನ ತಾಯಿ ತುಂಬಾ ಕಠಿಣ ಸ್ವಭಾವದ ಮಹಿಳೆ ಎಂದು, ಆದರೆ ನೀನು ಚಿಂತಿಸಬೇಡ. ನಾನು ನಿನ್ನನ್ನು ಎಲ್ಲಾ ರೀತಿಯಿಂದಲೂ ಸಂತೋಷವಾಗಿಡುತ್ತೇನೆ ಮತ್ತು ನಿನಗೆ ಇಲ್ಲಿ ಯಾವುದೇ ತೊಂದರೆಯಾಗದಂತೆ ನೋಡಿಕೊಳ್ಳಲು ಪ್ರಯತ್ನಿಸುತ್ತೇನೆ. ನನ್ನ ಮೊದಲ ಹೆಂಡತಿ ಕೂಡ ತಾಯಿಯ ಕಠಿಣತೆಯಿಂದಾಗಿಯೇ ನನ್ನನ್ನು ಬಿಟ್ಟು ಹೋಗಿದ್ದಳು. ಆದರೆ ನೀನು ತುಂಬಾ ಚಿಕ್ಕವಳು. ನಾನು ನಿನಗೆ ನನ್ನ ಹೆಂಡತಿಯಾಗುವ ಸಂಪೂರ್ಣ ಹಕ್ಕನ್ನು ನೀಡುತ್ತೇನೆ. ನಾನು ನಿನ್ನನ್ನು ಈ ಮನೆಯ ಕೆಲಸದಾಕೆಯಾಗಲು ಬಿಡುವುದಿಲ್ಲ. ಸಂದೀಪ್ ಅವರ ಈ ಮಾತುಗಳು ನನಗೆ ಗಾಯಕ್ಕೆ ಮುಲಾಮು ಹಚ್ಚಿದಂತೆ ಇದ್ದವು. ವರ್ಷಗಳ ನಂತರ ಯಾರೋ ನನ್ನನ್ನು ಮನುಷ್ಯನಂತೆ ನಡೆಸಿಕೊಂಡಿದ್ದರು. ಆ ರಾತ್ರಿ ನಾನು ಮೊದಲ ಬಾರಿಗೆ ನೆಮ್ಮದಿಯ ನಿಟ್ಟುಸಿರು ಬಿಟ್ಟೆ ಮತ್ತು ಬಹುಶಃ ಈಗ ನನ್ನ ಜೀವನ ಬದಲಾಗಬಹುದು ಎಂದು ಯೋಚಿಸಿದೆ. ಆದರೆ ಜೀವನ ಅಷ್ಟು ಸುಲಭವಾಗಿರಲಿಲ್ಲ. ನನ್ನ ಅತ್ತೆಯ ನಡವಳಿಕೆ ನನ್ನೊಂದಿಗೆ ದಿನದಿಂದ ದಿನಕ್ಕೆ ಕೀಳಾಗುತ್ತಾ ಹೋಯಿತು. ಅವರು ನನ್ನನ್ನು ಬೆಳ್ಳಂಬೆಳಗ್ಗೆ ಎಬ್ಬಿಸುತ್ತಿದ್ದರು ಮತ್ತು ಹೋಗಿ ಎಮ್ಮೆಗಳಿಗೆ ಮೇವು ಹಾಕು ಎನ್ನುತ್ತಿದ್ದರು. ನನ್ನ ದಿನದ ಆರಂಭ ಇದೇ ಕೆಲಸದಿಂದ ಆಗುತ್ತಿತ್ತು. ಎಮ್ಮೆಗಳಿಗೆ ಮೇವು ಹಾಕುವುದು, ಸಗಣಿ ಬಳಿಯುವುದು ಮತ್ತು ನಂತರ ಮನೆಯ ಎಲ್ಲಾ ಕೆಲಸಗಳನ್ನು ನೋಡುವುದು. ನನ್ನ ಅತ್ತೆಯಂತೂ ದಿನವಿಡೀ ಮಂಚದ ಮೇಲೆ ಮಲಗಿ ಹುಕ್ಕ ಸೇದುತ್ತಾ ನನಗೆ ಅಪ್ಪಣೆ ಕೊಡುತ್ತಿದ್ದರು. ಮೀನಾಕ್ಷಿ ಬಂದು ನನ್ನ ಕಾಲು ಒತ್ತು. ಮೀನಾಕ್ಷಿ ರೊಟ್ಟಿ ಹಸಿಯಾಗಿದೆ, ಬೇಯಿಸಿಲ್ಲ. ಮೀನಾಕ್ಷಿ ಅಡುಗೆಯಲ್ಲಿ ಖಾರ ಜಾಸ್ತಿಯಾಗಿದೆ. ಸಣ್ಣ ತಪ್ಪುಗಳಿಗೂ ಅವರು ನನ್ನ ಕೂದಲನ್ನು ಹಿಡಿದು ಮನೆಯಿಂದ ಹೊರಗೆ ಎಳೆಯುತ್ತಿದ್ದರು. ಸಂದೀಪ್ ರಾತ್ರಿ ಕೆಲಸ ಮುಗಿಸಿ ಮನೆಗೆ ಬಂದಾಗ ಅವರು ಸಂದೀಪ್ನನ್ನು ನನ್ನ ವಿರುದ್ಧ ಎತ್ತಿಕಟ್ಟಲು ಸಂಪೂರ್ಣ ಪ್ರಯತ್ನ ಮಾಡುತ್ತಿದ್ದರು. ನೋಡು ಮಗನೇ, ಈ ಹುಡುಗಿ ದಿನವಿಡೀ ಏನೂ ಮಾಡುವುದಿಲ್ಲ, ಬರೀ ಹಾಸಿಗೆಯ ಮೇಲೆಯೇ ಬಿದ್ದಿರುತ್ತಾಳೆ. ಇಂದು ಅವಳು ಅಡುಗೆಯನ್ನು ಸೀಸಿದ್ದಾಳೆ. ನಾನು ಹೇಳುವುದೇನೆಂದರೆ, ಇವಳನ್ನು ಈಗಲೇ ಹದ್ದುಬಸ್ತಿನಲ್ಲಿಡು,
ಇಲ್ಲದಿದ್ದರೆ ಇವಳು ಕೂಡ ನಿನ್ನ ಮೊದಲ ಹೆಂಡತಿಯಂತೆಯೇ ನಿನ್ನನ್ನು ಬಿಟ್ಟು ಹೊರಟು ಹೋಗುತ್ತಾಳೆ ಮತ್ತು ನಿನ್ನ ತಲೆಯ ಮೇಲೆ ಸವಾರಿ ಮಾಡುತ್ತಾಳೆ ಎಂದು ಅವಳು ಹೇಳುತ್ತಿದ್ದಳು. ಸಂದೀಪ್ ತನ್ನ ತಾಯಿಯ ಮಾತುಗಳಿಗೆ ಮರುಳಾಗುತ್ತಿರಲಿಲ್ಲ, ಏಕೆಂದರೆ ಅವರಿಗೆ ಎಲ್ಲವೂ ಅರ್ಥವಾಗುತ್ತಿತ್ತು. ಅವರು ಮೌನವಾಗಿ ಊಟ ಮಾಡುತ್ತಿದ್ದರು ಮತ್ತು ನಂತರ ಸಜ್ಞೆ ಮಾಡಿ ನನ್ನನ್ನು ತಮ್ಮ ಬಳಿ ಕರೆಯುತ್ತಿದ್ದರು. ನನಗೆ ಹೇಳು, ಇಂದು ಅಮ್ಮ ಮತ್ತೆ ನಿನಗೆ ಹೊಡೆದರಾ ಎಂದು ಕೇಳುತ್ತಿದ್ದರು. ನಾನು ಕೇವಲ ಮೌನವಾಗಿರುತ್ತಿದ್ದೆ ಮತ್ತು ನನ್ನ ಜುಬ್ಬಾದ ತೋಳುಗಳನ್ನು ಮೇಲೆತ್ತಿ ಅಲ್ಲಿ ಮೂಡಿದ್ದ ನೀಲಿ ಕಲೆಗಳನ್ನು ಅವರಿಗೆ ತೋರಿಸುತ್ತಿದ್ದೆ. ಅವರು ವಿಷಾದದಿಂದ ನನ್ನ ಕೈಯನ್ನು ಹಿಡಿದುಕೊಂಡು, ಮೀನಾಕ್ಷಿ, ನಿನ್ನನ್ನು ಎಲ್ಲರಿಂದ ರಕ್ಷಿಸಲು ನಾನು ಏನು ಮಾಡಲಿ? ಅವರು ನನ್ನ ತಾಯಿ. ನಾನು ಅವರೊಂದಿಗೆ ಜಗಳವಾಡಲು ಸಾಧ್ಯವಿಲ್ಲ, ಅವರ ಮೇಲೆ ಕೈ ಎತ್ತಲು ಸಾಧ್ಯವಿಲ್ಲ. ಆದರೆ ನಾನು ನಿನಗೆ ಮಾತು ಕೊಡುತ್ತೇನೆ, ನಿನ್ನನ್ನು ಎಂದಿಗೂ ಒಂಟಿ ಮಾಡುವುದಿಲ್ಲ. ನಾನು ಯಾವಾಗಲೂ ನಿನ್ನೊಂದಿಗಿರುತ್ತೇನೆ. ನೀನು ನನ್ನ ಜವಾಬ್ದಾರಿ ಎನ್ನುತ್ತಿದ್ದರು. ಸಮಯ ಕಳೆಯುತ್ತಾ ಹೋಯಿತು ಮತ್ತು ನಮ್ಮ ಮದುವೆಯಾಗಿ ಪೂರ್ತಿ 1 ವರ್ಷ ಕಳೆದಿತ್ತು. ಆದರೆ ಇನ್ನುವರೆಗೂ ನಮಗೆ ಯಾವುದೇ ಸಂತಾನವಾಗಿರಲಿಲ್ಲ. ಈ ವಿಷಯ ನನ್ನ ಅತ್ತೆಗೆ ಒಂದು ಹೊಸ ಅಸ್ತ್ರವಾಗಿ ಸಿಕ್ಕಿಬಿಟ್ಟಿತ್ತು. ಈಗ ಅವರು ನನ್ನನ್ನು ಬಂಜೆ ಮತ್ತು ಅಶುಭದವಳು, ಮೂದೇವಿ ಎಂಬ ಹೆಸರುಗಳಿಂದ ಕರೆಯಲು ಪ್ರಾರಂಭಿಸಿದ್ದರು. ಒಂದು ಮಧ್ಯಾಹ್ನ ನಾನು ಬಟ್ಟೆ ಒಗೆಯುತ್ತಿದ್ದಾಗ ನನ್ನ ಅತ್ತೆ ನನ್ನ ಬಳಿ ಬಂದು ನನ್ನ ಒದ್ದೆ ಕೈಗಳ ಮೇಲೆ ಮರದ ದಣ್ಣೆಯಿಂದ ಜೋರಾಗಿ ಹೊಡೆದರು. ನಾನು ನೋವಿನಿಂದ ಕಿರುಚಾಡಿದೆ. ಅದಕ್ಕವರು, ಯಾಕೆ ಕಿರುಚಾಡುತ್ತಿದ್ದೀಯಾ? ನೀನು ಈ ಮನೆಗೆ ಬಂದು ಪೂರ್ತಿ 1 ವರ್ಷವಾಯಿತು. ನಮಗೊಂದು ವಾರಸ್ದಾರನನ್ನು ಕೊಡಲು ನಿನಗೆ ಸಾಧ್ಯವಾಗಲಿಲ್ಲ. ಬಂಜೆ ಎಲ್ಲೋ ಚೂರಿ. ನಿನ್ನ ಮಾವ ಸರಿಯಾಗಿಯೇ ಹೇಳಿದ್ದರು, ನೀನು ಯಾವುದಕ್ಕೂ ಲಾಯಕ್ಕಿಲ್ಲ ಎಂದು. ನೀನು ಅಶುಭದವಳು, ನೀನು ನನ್ನ ಮಗನ ವಂಶವನ್ನು ನಾಶ ಮಾಡಲು ಬಂದಿದ್ದೀಯಾ? ಆದರೆ ನಾನು ಹಾಗೆ ಆಗಲು ಬಿಡುವುದಿಲ್ಲ. ನಾನು ನಿನ್ನನ್ನು ಸುಮ್ಮನೆ ಬಿಡುವುದಿಲ್ಲ ಎಂದರು. ನಾನು ಅಳುತ್ತಾ, ಅತ್ತೆಯವರೇ, ಇದರಲ್ಲಿ ನನ್ನದೇನು ತಪ್ಪು? ಕೊನೆಗೂ ಇದರಲ್ಲಿ ನನ್ನ ತಪ್ಪಾದರೂ ಏನಿದೆ? ಇದೆಲ್ಲವೂ ಆ ಮೇಲಿರುವವನ ಕೊಡುಗೆಯಾಗಿದೆ ಎಂದೆ. ಅದಕ್ಕವರು ಕಿರುಚುತ್ತಾ, ನನ್ನ ಎದುರಾಗಿಯೇ ಜವಾಬು ಕೊಡುತ್ತೀಯಾ? ನಿನ್ನಿಂದ ಇದು ಸಾಧ್ಯವಿಲ್ಲದಿದ್ದರೆ ನನ್ನ ಈ ಮನೆಯಿಂದ ತೊಲಗು. ನಾನು ನನ್ನ ಮಗನಿಗೆ 2ನೇ ಮದುವೆ ಮಾಡಿಸುತ್ತೇನೆ. ನನಗೆ ಮೊಮ್ಮಗನನ್ನು ನೀಡಬಲ್ಲ ಯಾವುದೇ ತಾರುಣ್ಯದ ಮತ್ತು ಆರೋಗ್ಯವಂತ ಹುಡುಗಿಯನ್ನು ಕರೆತರುತ್ತೇನೆ. ನೀನು ಕೇವಲ ರೊಟ್ಟಿ ಮುರಿಯುವ ಹೊರೆಯಷ್ಟೇ ಎಂದರು. ಅದೇ ಸಾಯಂಕಾಲ ಸಂದೀಪ್ ಅವರು ಮನೆಗೆ ಬಂದಾಗ ವಾತಾವರಣ ತುಂಬಾ ಉದ್ವಿಗ್ನವಾಗಿತ್ತು. ನನ್ನ ಅತ್ತೆ ಸಂದೀಪ್ ಅವರ ಮುಂದೆ ಒಂದು ಷರತ್ತನ್ನೂ ಇಟ್ಟಿದ್ದರು. ಒಂದೋ ಈ ಹುಡುಗಿ ಈ ಮನೆಯಲ್ಲಿ ಇರಬೇಕು, ಇಲ್ಲವೇ ನಾನು ಇರಬೇಕು. ನನಗೆ ಮೊಮ್ಮಗ ಬೇಕು ಸಂದೀಪ್. ಇವಳಿಗೆ ಮಗುವನ್ನು ಹೆರಲು ಸಾಧ್ಯವಿಲ್ಲದಿದ್ದರೆ ಇವಳನ್ನು ಮನೆಯಿಂದ ಹೊರಹಾಕು ಎಂದು ಹೇಳಿದರು. ಸಂದೀಪ್ ತಮ್ಮ ತಲೆಯನ್ನು ಗಟ್ಟಿಯಾಗಿ ಹಿಡಿದುಕೊಂಡರು. ಅವರು ತುಂಬಾ ಆಯಾಸಗೊಂಡಂತೆ ಕಾಣುತ್ತಿದ್ದರು. ಅವರು ನನ್ನ ಕಡೆ ನೋಡಿದರು. ನಾನು ಬಾಗಿಲ ಹೊಸ್ತಿಲಲ್ಲಿ ನಿಂತು ಕಣ್ಣೀರು ಹಾಕುತ್ತಿದ್ದೆ. ಅವರು ಎದ್ದು ಬಂದು ತಮ್ಮ ತಾಯಿಯ ಮುಂದೆ ನಿಂತುಕೊಂಡರು. ಅಮ್ಮ, ವೈದ್ಯರು ಏನು ಹೇಳಿದ್ದರು ಎಂಬುದು ನಿನಗೆ ಗೊತ್ತಿದೆ ತಾನೇ? ತಪ್ಪು ನನ್ನಲ್ಲಿದೆ, ಮೀನಾಕ್ಷಿಯಲ್ಲಲ್ಲ ಎಂದು ವೈದ್ಯರು ಹೇಳಿದ್ದರು. ಈ ಪೆದ್ದಿ ಸುಮ್ಮನೆ ಬಡಪಾಯಿಯಾಗಿ ಬದನಾಂ ಆಗುತ್ತಿದ್ದಾಳೆ. ನಾನು 2ನೇ ಮದುವೆ ಮಾಡಿಕೊಂಡರೂ ನನಗೆ ಸಂತಾನವಾಗುವುದಿಲ್ಲ ಎಂದರು. ಇದನ್ನು ಕೇಳಿ ನನ್ನ ಅತ್ತೆ ಕೆಂಡಾಮಂಡಲವಾದರು ಮತ್ತು ನಿನ್ನನ್ನು ನೀನೇ ಅಪರಾಧಿ ಎಂದು ಕರೆಯಬೇಡ, ಎಚ್ಚರಿಕೆ. ಈ ವೈದ್ಯರೆಲ್ಲ ಸುಳ್ಳು ಹೇಳುತ್ತಾರೆ. ನಿನ್ನೆ ಮೊನ್ನೆ ಬಂದ ಈ ಹುಡುಗಿ ನಿನ್ನ ಮೇಲೆ ಏನು ಮಾಟ ಮಾಡಿದ್ದಾಳೋ? ನೀನು ನಿನ್ನ ಹೆತ್ತ ತಾಯಿಯನ್ನೇ ಸುಳ್ಳುಗಾರ್ತಿ ಎನ್ನುತ್ತಿದ್ದೀಯಾ ಎಂದು ಕೂಗಾಡಿದರು. ಅದಕ್ಕೆ ಸಂದೀಪ್, ಇಲ್ಲ ಅಮ್ಮ, ನಾನು ನಿಜವನ್ನೇ ಹೇಳುತ್ತಿದ್ದೇನೆ. ಮೀನಾಕ್ಷಿಯ ಯಾವುದೇ ತಪ್ಪಿಲ್ಲ. ನಾನು ಇವಳನ್ನು ಮನೆಯಿಂದ ಹೊರಹಾಕುವುದಿಲ್ಲ. ಇವಳು ನನ್ನ ಹೆಂಡತಿ ಮತ್ತು ಸಾಯುವವರೆಗೂ ನನ್ನ ಹೆಂಡತಿಯಾಗಿಯೇ ಇರುತ್ತಾಳೆ. ನೀನು ಇವಳ ಜೊತೆಯೇ ಹೊಂದಿಕೊಂಡು ಬಾಳಬೇಕು ಎಂದರು. ಸಂದೀಪ್ ಅವರ ಧ್ವನಿಯಲ್ಲಿ ಅಂತಹ ಒಂದು ದೃಢವಾದ ನಿರ್ಧಾರದ ಶಕ್ತಿಯಿತ್ತು. ಅದನ್ನು ಕೇಳಿ ನನ್ನ ಅತ್ತೆ ಮೊದಲ ಬಾರಿಗೆ ಮೌನವಾದರು. ಅವರು ಕೋಪದಿಂದ ಕಾಲು ತಟ್ಟುತ್ತಾ ತಮ್ಮ ಕೋಣೆಗೆ ಹೊರಟು ಹೋದರು. ಸಂದೀಪ್ ನನ್ನ ಬಳಿ ಬಂದು ನನ್ನ ಕಣ್ಣೀರನ್ನು ಒರೆಸುತ್ತಾ, ನೀನು ಅಳಬೇಡ. ನಾನು ಬದುಕಿರುವವರೆಗೆ ಯಾರೂ ನಿನ್ನನ್ನು ಈ ಮನೆಯಿಂದ ಹೊರಹಾಕಲು ಸಾಧ್ಯವಿಲ್ಲ. ಈ ಮನೆ ಎಷ್ಟು ನನ್ನದೋ ಅಷ್ಟೇ ನಿನ್ನದು ಕೂಡ. ನನಗೆ ಸಂದೀಪ್ ಅವರ ಮಾತುಗಳ ಮೇಲೆ ಸಂಪೂರ್ಣ ನಂಬಿಕೆಯಿತ್ತು. ಅವರು ನಿಜವಾಗಿಯೂ ನನಗಾಗಿ ಒಂದು ಗುರಾಣಿಯಂತೆ ನಿಂತಿದ್ದರು. ಅವರು ಜೊತೆಯಲ್ಲಿದ್ದರಿಂದ ನನ್ನ ಅತ್ತೆಯ ದೌರ್ಜನ್ಯವೇನೂ ಕಡಿಮೆಯಾಗಲಿಲ್ಲ. ಆದರೆ ಅದನ್ನು ಸಹಿಸಿಕೊಳ್ಳುವ ಶಕ್ತಿ ನನಗೆ ಸಿಕ್ಕಿತ್ತು. ಈ ಗೋಡೆ ನನ್ನೊಂದಿಗೆ ನಿಂತಿರುವವರೆಗೆ.
ಎಂದು ನನಗೆ ಅನ್ನಿಸುತ್ತಿತ್ತು. ನನಗೆ ಸಂದೀಪ್ ಅವರ ಮಾತುಗಳ ಮೇಲೆ ಸಂಪೂರ್ಣ ವಿಶ್ವಾಸವಿತ್ತು. ಅವರು ನಿಜವಾಗಿಯೂ ನನಗಾಗಿ ಒಂದು ಗುರಾಣಿಯಂತೆ ನಿಂತಿದ್ದರು. ಅವರು ಜೊತೆಯಲ್ಲಿದ್ದರಿಂದ ನನ್ನ ಅತ್ತೆಯ ದೌರ್ಜನ್ಯವೇನೂ ಕಡಿಮೆಯಾಗಿರಲಿಲ್ಲ, ಆದರೆ ನನಗೆ ಅದನ್ನು ಸಹಿಸಿಕೊಳ್ಳುವ ಶಕ್ತಿ ಸಿಕ್ಕಿತ್ತು. ಈ ಗೋಡೆ ನನ್ನ ಜೊತೆಗಿರುವವರೆಗೂ ಯಾವುದೇ ಬಿರುಗಾಳಿ ಬಂದರೂ ನನ್ನನ್ನು ಏನೂ ಮಾಡಲು ಸಾಧ್ಯವಿಲ್ಲ ಎಂದು ನನಗೆ ಅನಿಸುತ್ತಿತ್ತು. ಆದರೆ ಜಿಂದಗಿ ನನ್ನೊಂದಿಗೆ ಎಂತಹ ಆಟವಾಡಲು ಹೊರಟಿದೆ ಎಂಬುದು ನನಗೆ ತಿಳಿದಿರಲಿಲ್ಲ. ನನ್ನ ದುರದೃಷ್ಟ ಇನ್ನೂ ಮುಗಿದಿರಲಿಲ್ಲ. ಬದಲಿಗೆ ಇದು ಕೇವಲ ಒಂದು ಟ್ರೈಲರ್ ಅಷ್ಟೇ ಆಗಿತ್ತು. ಅಸಲಿ ವಿನಾಶ ಇನ್ನೂ ದಾರಿಯಲ್ಲೇ ಇತ್ತು. ಮುಂದಿನ ಕೆಲವು ತಿಂಗಳುಗಳು ಇದೇ ಗೊಂದಲದಲ್ಲೇ ಕಳೆದುಹೋದವು. ಅತ್ತೆ ನನ್ನನ್ನು ಹೊಡೆಯುವುದು, ಬಡಿಯುವುದನ್ನು ಇನ್ನೂ ಕಮ್ಮಿ ಮಾಡಿರಲಿಲ್ಲ. ಆದರೆ ಸಂದೀಪ್ ಅವರ ಉಪಸ್ಥಿತಿಯಲ್ಲಿ ಅವರು ಕೊಂಚ ಜಾಗರೂಕರಾಗುತ್ತಿದ್ದರು. ಸಂದೀಪ್ ಕೆಲಸಕ್ಕೆ ಹೋಗುತ್ತಿದ್ದಂತೆ ಅವರು ತಮ್ಮ ಅಸಲಿ ರೂಪವನ್ನು ತೋರಿಸುತ್ತಿದ್ದರು ಮತ್ತು ಅವರು ಬರುವ ಮುನ್ನ ಮುಗ್ಧರಂತೆ ನಟಿಸುತ್ತಿದ್ದರು. ಒಂದು ದಿನ ಸಂದೀಪ್ ಡ್ಯೂಟಿಗೆ ಹೋಗಲು ಸಿದ್ಧರಾಗುತ್ತಿದ್ದರು. ಅವರು ತಿಂಡಿ ತಿಂದರು ಮತ್ತು ನನ್ನಿಂದ ತಮ್ಮ ಟಿಫಿನ್ ಬಾಕ್ಸ್ ಪಡೆದುಕೊಂಡರು. ಅಂದು ಅವರ ಮುಖದಲ್ಲಿ ಒಂದು ವಿಚಿತ್ರವಾದ ಬೇಸರವಿತ್ತು. ಅವರು ಬಾಗಿಲಿನವರೆಗೂ ಹೋದರು ಮತ್ತು ನಂತರ ಮತ್ತೆ ತಿರುಗಿ ನನ್ನ ಬಳಿ ಬಂದರು. ಮೀನಾಕ್ಷಿ, ನಿನ್ನ ಜಾಗ್ರತೆ ವಹಿಸು. ಇಂದು ನನ್ನ ಮನಸ್ಸು ಏನೋ ಒಂಥರ ಗಾಬರಿಯಾಗುತ್ತಿದೆ. ಒಂದು ವೇಳೆ ನನಗೆ ಏನಾದರೂ ಆದರೆ ಎಂದು ಹೇಳತೊಡಗಿದರು. ನಾನು ತಕ್ಷಣ ಅವರ ಬಾಯಿಗೆ ಕೈ ಅಡ್ಡ ಇಟ್ಟು, ಇಂತಹ ಮಾತುಗಳನ್ನು ಆಡಬೇಡಿ. ಭಗವಂತ ನಿಮಗೆ 100 ವರ್ಷದ ಆಯಸ್ಸು ಕೊಡಲಿ. ನಿಮ್ಮನ್ನು ಬಿಟ್ಟರೆ ಈ ಪ್ರಪಂಚದಲ್ಲಿ ನನಗ್ಯಾರಿದ್ದಾರೆ ಎಂದೆ. ಅವರು ಮಂದಹಾಸದೊಂದಿಗೆ, ಹೌದು, ನನ್ನನ್ನು ಬಿಟ್ಟರೆ ನಿನಗೆ ಯಾರೂ ಇಲ್ಲ. ಬಸ್ ಇದನ್ನೇ ಯೋಚಿಸಿ ನನಗೆ ಹೆದರಿಕೆಯಾಗುತ್ತಿದೆ ಎಂದರು. ಅವರು ನನ್ನ ತಲೆಯ ಸವರಿದರು ಮತ್ತು ನಂತರ ಹೊರಟು ಹೋದರು. ನಾನು ಬಾಗಿಲಲ್ಲಿ ನಿಂತು ಅವರು ಹೋಗುವುದನ್ನೇ ನೋಡುತ್ತಾ ಇದ್ದೆ. ಇದು ಅವರ ಕೊನೆಯ ದರ್ಶನ ಎಂದು ನನಗೆ ತಿಳಿದಿರಲಿಲ್ಲ. ಇಂದು ಸಂಜೆ ಸೂರ್ಯ ಮುಳುಗುತ್ತಿದ್ದಂತೆ ಅವರೊಂದಿಗೆ ನನ್ನ ಜೀವನದ ಏಕೈಕ ಆಧಾರವು ಮುಳುಗಿಹೋಗುತ್ತದೆ ಎಂಬ ಕಲ್ಪನೆ ನನಗಿರಲಿಲ್ಲ. ಮಧ್ಯಾಹ್ನದ ಸಮಯ ನಾನು ಅಡುಗೆಮನೆಯಲ್ಲಿ ರೊಟ್ಟಿಗಳನ್ನು ಮಾಡುತ್ತಿದ್ದೆ. ಇದ್ದಕ್ಕಿದ್ದಂತೆ ಬೀದಿಯಲ್ಲಿ ಗಲಾಟೆ ಕೇಳಿಸಿತು. ಜನರ ಧ್ವನಿಗಳು ಜೋರಾಗಿ ಕೇಳಿಬರುತ್ತಿದ್ದವು. ಯಾರೋ ಒಬ್ಬರು ಸಂದೀಪ್ ಚತುರ್ವೇದಿ ಅವರ ಮನೆ ಯಾವುದು? ಅಯ್ಯೋ, ದೊಡ್ಡ ಅನಾಹುತ ನಡೆದು ಹೋಗಿದೆ ಎಂದು ಹೇಳುತ್ತಿದ್ದರು. ಇದನ್ನು ಕೇಳಿ ನನ್ನ ಹೃದಯ ಜೋರಾಗಿ ಬಡಿದುಕೊಳ್ಳಲಾರಂಭಿಸಿತು. ಕೈಯಲ್ಲಿದ್ದ ಲಟ್ಟಣಿಗೆ ಕೈ ತಪ್ಪಿ ಕೆಳಗೆ ಬಿದ್ದಿತು. ನಾನು ಬರಿಗಾಲಿನಲ್ಲೇ ಹೊರಗಡೆ ಓಡಿಬಂದೆ. ನನ್ನ ಅತ್ತೆ ಅದಾಗಲೇ ಬಾಗಿಲಲ್ಲಿ ಬಂದು ನಿಂತಿದ್ದರು. ಹೊರಗೆ ಕೆಲವು ಜನರು ನೆರೆದಿದ್ದರು ಮತ್ತು ಅವರ ಮುಖಗಳು ಗಾಬರಿಯಿಂದ ಕಪ್ಪಿಟ್ಟಿದ್ದವು. ಅವರಲ್ಲಿ ಒಬ್ಬ ವ್ಯಕ್ತಿ ಮುಂದೆ ಬಂದು ನನ್ನ ಅತ್ತೆಯ ಬಳಿ, ಅಮ್ಮಾಜಿ, ಧೈರ್ಯ ತಂದುಕೊಳ್ಳಿ. ನಿಮ್ಮ ಮಗ ಸಂದೀಪ್ ಚತುರ್ವೇದಿ ಅವರಿಗೆ ಅಪಘಾತವಾಗಿದೆ. ಅವರು ಸ್ಥಳದಲ್ಲೇ ಎಂದು ಆ ವ್ಯಕ್ತಿ ತನ್ನ ಮಾತನ್ನು ಅಪೂರ್ಣವಾಗಿಯೇ ನಿಲ್ಲಿಸಿದನು. ಆದರೆ ಆ ಮಾತುಗಳು ಪೂರ್ಣಗೊಂಡಾಗ ಅವು ಪ್ರತಿಧ್ವನಿಸುವ ಬದಲು ಒಂದು ದೊಡ್ಡ ಮೌನವಾಗಿ ಬದಲಾಗಿದ್ದವು. ನನ್ನ ಅತ್ತೆಯ ಒಂದು ಜೋರಾದ ಚೀರಾಟ ಇಡೀ ಆಕಾಶವನ್ನೇ ತಲೆಮೇಲೆ ಹೊತ್ತುಕೊಳ್ಳುವಂತಿತ್ತು. ನನ್ನ ಕಣ್ಣುಗಳ ಮುಂದೆ ಕತ್ತಲೆ ಆವರಿಸಿತು. ನನ್ನ ಮತ್ತು ಈ ಕ್ರೂರ ಪ್ರಪಂಚದ ನಡುವೆ ನಿಂತಿದ್ದ ಆ ಭದ್ರವಾದ ಗೋಡೆ ಇದ್ದಕ್ಕಿದ್ದಂತೆ ಕುಸಿದು ಬಿದ್ದಿತ್ತು. ನಾನು ನೆಲದ ಮೇಲೆ ಬಿದ್ದೆ, ಆದರೆ ನನಗೆ ಪ್ರಜ್ಞೆಯಿತ್ತು. ನನಗೆ ಎಲ್ಲವೂ ಕೇಳಿಸುತ್ತಿತ್ತು. ನನ್ನ ಅತ್ತೆ ಅಳುತ್ತಾ ನನ್ನ ಕಡೆಗೆ ಧಾವಿಸಿ ಬಂದು ನನ್ನ ಕತ್ತನ್ನು ಹಿಡಿದು ಜಲುಕಿಸಿದರು. ಅವರು ಕಿರುಚುತ್ತಾ, ನನ್ನ ಮಗನನ್ನು ತಿಂದುಬಿಟ್ಟಳು, ಅಶುಭದವಳು ತಿಂದುಬಿಟ್ಟಳು. ನನ್ನ ಮಗ ಬೆಳಿಗ್ಗೆ ಚೆನ್ನಾಗಿಯೇ ಮನೆಯಿಂದ ಹೊರಟಿದ್ದ. ನನ್ನ ಸಿಂಹದಂತಹ ಮಗನನ್ನು ಇವಳ ಅಪಶಕುನ ನುಂಗಿಹಾಕಿತು. ಹೋಗು, ನನ್ನ ಮನೆಯಿಂದ ಈಗಲೇ ತೊಲಗು ಎನ್ನುತ್ತಿದ್ದರು. ಮನೆಯ ಆಸುಪಾಸಿನ ಹೆಂಗಸರು ನನ್ನ ಅತ್ತೆಯನ್ನು ಹಿಡಿದು ನನ್ನನ್ನು ರಕ್ಷಿಸಿದರು. ನಾನು ಕಲ್ಲಿನಂತೆ ಕುಳಿತಿದ್ದೆ. ನನ್ನ ಕಣ್ಣೀರು ಒಣಗಿ ಹೋಗಿತ್ತು. ಸಂದೀಪ್ ಅವರ ಮಾತುಗಳು ನನ್ನ ಕಿವಿಗಳಲ್ಲಿ ಅನುರಣಿಸುತ್ತಿದ್ದವು. ನಾನು ಬದುಕಿರುವವರೆಗೂ ನಿನ್ನ ಜೊತೆಯಲ್ಲೇ ಇರುತ್ತೇನೆ. ಆದರೆ ಈಗ ಅವರು ಬದುಕಿರಲಿಲ್ಲ. ನನ್ನ ಭವಿಷ್ಯ ಏನಾಗಬಹುದು? ಈ ಪ್ರಶ್ನೆ ನನ್ನ ಮುಂದೆ ಒಂದು ಭಯಾನಕ ಗೋಡೆಯಂತೆ ಬಂದು ನಿಂತಿತ್ತು. ಸಂದೀಪ್ ಜಿ ಅವರ ಅಗಲಿಕೆಯೊಂದಿಗೆ ನನ್ನ ಜೀವನದ ಸಂತೋಷವೂ ಮಣ್ಣಾಗಿ ಹೋಗಿತ್ತು. ಮನೆಯಲ್ಲಿ ಸೂತಕದ ಛಾಯೆ ಆವರಿಸಿತ್ತು. ಆದರೆ ನನ್ನ ಅತ್ತೆ ಮಾತ್ರ ಅಳುತ್ತಾ, ಕಣ್ಣೀರು ಹಾಕುತ್ತಾ ನನ್ನನ್ನೇ ಶಪಿಸುತ್ತಿದ್ದರು. ಅವನು ನನ್ನ ಒಬ್ಬನೇ ಮಗನಾಗಿದ್ದ. ಈಗೇನಾಗಬೇಕು? ನನ್ನನ್ನು ಬಿಟ್ಟು ಹೊರಟು ಹೋದ ಎಂದು ಹಲುಬುತ್ತಿದ್ದರು. ಸಂದೀಪ್ ಜಿ ನನ್ನ ಅತ್ತೆಗೆ ಒಬ್ಬನೇ ಮಗನಾಗಿದ್ದರು ಮತ್ತು ಅವರಿಗೆ ಒಬ್ಬಳು ತಂಗಿಯಿದ್ದಳು. ಆಕೆಯ ಮದುವೆ ಡೆಹ್ರಾಡೂನ್ನಲ್ಲಿ ಆಗಿತ್ತು.
ಅಣ್ಣನ ಹಠಾತ್ ಸಾವಿನ ಸುದ್ದಿ ಕೇಳಿ ಆಕೆ ತವರಿಗೆ ಓಡಿ ಬಂದಿದ್ದಳು. ಆದರೆ ಆಕೆಯ ಗಂಡ ಬಂದಿರಲಿಲ್ಲ. ಆಕೆಯು ತನ್ನ ತಾಯಿಯ ಜೊತೆಗೂಡಿ ನನಗೆ ಮನಬಂದಂತೆ ಬೈಯುತ್ತಿದ್ದಳು ಮತ್ತು ನನ್ನ ಅಣ್ಣ ಹೊರಟು ಹೋದ, ಈಗ ನನ್ನ ತಾಯಿಯ ಗತಿಯೇನು ಎಂದು ಕಿರುಚಾಡುತ್ತಾ ಅಳುತ್ತಿದ್ದಳು. ಅವರಿಬ್ಬರ ತಾಯಿ ಮಗಳ ಆಕ್ರಂದನ ಇಡೀ ಗಲ್ಲಿಯ ಜನರ ಹೃದಯವನ್ನೇ ಕಲಕುತ್ತಿತ್ತು. ನನ್ನ ಅತ್ತೆ ಪದೇ ಪದೇ ತನ್ನ ಎದೆಗೆ ಚಚ್ಚಿಕೊಳ್ಳುತ್ತಾ ನನ್ನ ಕಡೆಗೆ ಕೈ ತೋರಿಸಿ ಸುತ್ತಮುತ್ತಲಿನ ಜನರಿಗೆ ಹೀಗೆ ಹೇಳುತ್ತಿದ್ದರು, ನೋಡಿ ಈ ಮೂದೇವಿ ಮುಖವನ್ನು. ನನ್ನ ನಗುನಗುತ್ತಾ ಇದ್ದ ಸಂಸಾರವನ್ನೇ ನುಂಗಿ ನೀರು ಕುಡಿದು ಬಿಟ್ಟಳು ಈ ಅಪಶಕುನದವಳು. ನನ್ನ ಮಗನ ತಲೆ ತಿನ್ನುತ್ತಿದ್ದಳು, ಅದಕ್ಕೆ ಅವನು ನನ್ನನ್ನು ಬಿಟ್ಟು ಹೊರಟು ಹೋದ. ಅಲ್ಲಿದ್ದ ಇತರ ಮಹಿಳೆಯರು ನನ್ನ ಅತ್ತೆ ಮತ್ತು ನಾದಿನಿಗೆ ಸಾಂತ್ವನ ಹೇಳುತ್ತಾ ಕುಡಿಯಲು ನೀರು ಕೊಡುತ್ತಿದ್ದರು. ಆದರೆ ನನ್ನ ಅತ್ತೆಯ ಕಣ್ಣುಗಳಲ್ಲಿ ದುಃಖಕ್ಕಿಂತ ಹೆಚ್ಚಾಗಿ ನನ್ನ ಮೇಲಿನ ದ್ವೇಷವೇ ಎದ್ದು ಕಾಣುತ್ತಿತ್ತು. ನನಗೆ ಸಾಂತ್ವನ ಹೇಳುವವರು ಯಾರೂ ಇರಲಿಲ್ಲ. ನಾನು ಬಿಳಿ ಸೀರೆ ಉಟ್ಟು ಒಂದು ಮೂಲೆಯಲ್ಲಿ ಮೌನವಾಗಿ ಕುಳಿತಿದ್ದೆ. ಕಣ್ಣುಗಳಿಂದ ನಿರಂತರವಾಗಿ ಕಣ್ಣೀರು ಸುರಿಯುತ್ತಿತ್ತು, ಆದರೆ ಗಂಟಲಿನಿಂದ ಧ್ವನಿ ಹೊರಡುತ್ತಿರಲಿಲ್ಲ. ನನ್ನನ್ನು ಪ್ರತಿ ಕಷ್ಟದಿಂದಲೂ ರಕ್ಷಿಸುತ್ತಿದ್ದ ಆ ಮನುಷ್ಯ ಈಗ ನನ್ನನ್ನು ಒಂಟಿಯಾಗಿ ಬಿಟ್ಟು ಹೋಗಿದ್ದಾರೆ ಎಂಬುದನ್ನು ನಂಬಲು ನನಗೆ ಇನ್ನೂ ಸಾಧ್ಯವಾಗುತ್ತಿರಲಿಲ್ಲ. ನನ್ನ ಪತಿಯ ಮರಣದ ಮರುದಿನ ಸಂದೀಪ್ ಜಿ ಅವರ ಜೊತೆ ಕೆಲಸ ಮಾಡುತ್ತಿದ್ದ ಕೆಲವು ಸಹೋದ್ಯೋಗಿಗಳು ನಮ್ಮ ಮನೆಗೆ ಬಂದಿದ್ದರು. ಅವರ ಹಳೆಯ ಸಹೋದ್ಯೋಗಿಗಳು ಸಂತಾಪ ಸೂಚಿಸಲು ಮತ್ತು ಕಚೇರಿಯ ಕೆಲವು ಕಾನೂನು ಪ್ರಕ್ರಿಯೆಗಳನ್ನು ಪೂರ್ಣಗೊಳಿಸಲು ಬಂದಿದ್ದರು. ಅವರಲ್ಲಿ ಒಬ್ಬರು ಒಂದು ಫೈಲ್ ಹೊರಗೆ ತೆಗೆದು ಹೀಗೆ ಹೇಳಿದರು, ಅಮ್ಮ, ಸಂದೀಪ್ ತುಂಬಾ ಪ್ರಾಮಾಣಿಕ ಮತ್ತು ಕಷ್ಟಪಟ್ಟು ಕೆಲಸ ಮಾಡುವ ವ್ಯಕ್ತಿಯಾಗಿದ್ದ. ಅವನ ಈ ಹಠಾತ್ ಸಾವು ನಮ್ಮೆಲ್ಲರಿಗೂ ತೀವ್ರ ದುಃಖವನ್ನುಂಟು ಮಾಡಿದೆ. ಇವು ಸಂದೀಪ್ ಅವರ ಇನ್ಶೂರೆನ್ಸ್, ವಿಮೆ ಮತ್ತು ಪೆನ್ಷನ್ ಪಿಂಚಣಿಗೆ ಸಂಬಂಧಿಸಿದ ಕೆಲವು ಕಾಗದಪತ್ರಗಳು. ಕಾನೂನುಬದ್ಧವಾಗಿ ಇದರ ಮೇಲೆ ಅವರ ವಿಧವೆ ಪತ್ನಿಯ, ಅಂದರೆ ನಮ್ಮ ಅತ್ತಿಗೆಯ ಹಕ್ಕಿರುತ್ತದೆ. ಇದನ್ನು ಕೇಳುತ್ತಿದ್ದಂತೆ ನನ್ನ ಅತ್ತೆಯ ಕಿವಿಗಳು ಚುರುಕಾದವು. ಅಲ್ಲಿಯವರೆಗೆ ಅತ್ತು ಹೈರಾಣಾಗಿದ್ದಂತೆ ನಟಿಸುತ್ತಿದ್ದ ಆಕೆ ತಕ್ಷಣವೇ ನೆಟ್ಟಗೆ ಕುಳಿತುಕೊಂಡು ಹೀಗೆಂದರು, ಯಾವ ಪೆನ್ಷನ್? ಎಂತಹ ಹಕ್ಕು? ಈ ಹುಡುಗಿ ಅನಕ್ಷರಸ್ಥೆ, ದಡ್ಡ ಶಿಖಾಮಣಿ. ಈಕೆಗೆ ಕಾಗದಪತ್ರಗಳ ಬಗ್ಗೆ ಏನು ಗೊತ್ತು? ಸಂದೀಪ್ ನನ್ನ ಮಗ ಮತ್ತು ಈ ಮನೆಯ ಹಿರಿಯವಳು ನಾನು. ನೀನು ಈ ಕಾಗದಪತ್ರಗಳನ್ನು ಮತ್ತು ಹಣವನ್ನು ನನಗೆ ಕೊಡು, ನಾನೇ ಎಲ್ಲವನ್ನೂ ನೋಡಿಕೊಳ್ಳುತ್ತೇನೆ. ಆ ವ್ಯಕ್ತಿ ಹಿಂಜರಿಕೆಯಿಂದ ನನ್ನ ಕಡೆ ನೋಡಿದನು. ನಾನು ತಲೆ ತಗ್ಗಿಸಿ ಕುಳಿತಿದ್ದೆ. ನನ್ನ ಅತ್ತೆಯ ಮುಂದೆ ಎದುರು ಮಾತನಾಡುವಷ್ಟು ಧೈರ್ಯ ನನ್ನಲ್ಲಿರಲಿಲ್ಲ. ಆದರೆ ಆ ವ್ಯಕ್ತಿ, ಅಮ್ಮ, ಕಾನೂನಿನ ಪ್ರಕಾರ ಇದರ ಮೇಲೆ ಸಂದೀಪ್ ಪತ್ನಿಯ ಸಹಿ ಇರುವುದು ಕಡ್ಡಾಯ ಎಂದು ಮೃದುವಾಗಿ ನನ್ನ ಅತ್ತೆಗೆ ತಿಳಿ ಹೇಳಲು ಪ್ರಯತ್ನಿಸಿದನು. ಆದರೆ ಅತ್ತೆ ನನ್ನ ಕಡೆಗೆ ಕೆಕ್ಕರಿಸಿ ನೋಡುತ್ತಾ, ಹಲ್ಲು ಕಡಿಯುತ್ತಾ ಹೀಗೆಂದರು, ಮೀನಾಕ್ಷಿ, ಇಲ್ಲಿ ಬಾ. ಈ ಕಾಗದಗಳ ಮೇಲೆ ನಿನ್ನ ಹೆಬ್ಬೆರಳಿನ ಗುರುತು ಹಾಕು. ಅಕಸ್ಮಾತ್ ಏನಾದರೂ ಅತಿಯಾದ ಜಾಣತನ ತೋರಿಸಲು ಯತ್ನಿಸಿದರೆ ನೆಟ್ಟಗಿರುವುದಿಲ್ಲ, ನೆನಪಿಡು. ನಾನು ನಡುಗುವ ಕೈಗಳಿಂದ ಹೆಬ್ಬೆರಳಿನ ಗುರುತನ್ನು ಒತ್ತಿದೆ. ಆ ವ್ಯಕ್ತಿ ನನ್ನನ್ನು ಅತ್ಯಂತ ಕನಿಕರದ ನೋಟದಿಂದ ನೋಡುತ್ತಾ ನಂತರ ಒಂದು ಕವರನ್ನು, ಲಕೋಟೆ, ನನ್ನ ಅತ್ತೆಯ ಕೈಗೆ ಕೊಟ್ಟು ಅಲ್ಲಿಂದ ಹೊರಟು ಹೋದನು. ಅವರು ಹೋದ ತಕ್ಷಣವೇ ನನ್ನ ಅತ್ತೆ ಆ ಕವರ್ ಮತ್ತು ಕಾಗದಪತ್ರಗಳನ್ನು ತನ್ನ ವಶಕ್ಕೆ ತೆಗೆದುಕೊಂಡರು. ಇದು ನನ್ನ ಮಗನ ರಕ್ತಮಾಂಸದ ಗಳಿಕೆ. ಇದನ್ನು ನಿನ್ನ ಕೈಗೆ ಕೊಟ್ಟರೆ ನೀನು ತವರಿಗೆ ತಂದು ಸುರಿದುಬಿಡುತ್ತೀಯಾ? ಇಂದಿನಿಂದ ಪೆನ್ಷನ್ ಹಣ ಏನೇ ಬಂದರೂ ಅದನ್ನು ನಾನೇ ತೆಗೆದುಕೊಳ್ಳುತ್ತೇನೆ. ನಿನಗೆ ಕೇವಲ 2 ಹೊತ್ತಿನ ಗಂಜಿ ಮಾತ್ರ ಸಿಗುತ್ತದೆ. ಅದು ನೀನು ಮರ್ಯಾದೆಯಿಂದ ಅಡಗಿ ಕುಳಿತರೆ ಮಾತ್ರ ಎಂದು ಗದರಿಸಿದರು. ನಾನು ಮೌನವಾಗಿಯೇ ಉಳಿದೆ. ನನ್ನ ಪತಿಯ ಸಾವು ನನ್ನನ್ನು ಮೂಕಿಯಾಗಿಸಿತ್ತು. ಈಗ ನನ್ನ ಬಳಿ ಕಳೆದುಕೊಳ್ಳಲು ಏನೂ ಉಳಿದಿರಲಿಲ್ಲ. ಸಂದೀಪ್ ಜಿ ಅವರ ಪೆನ್ಷನ್ ಮಂಜೂರಾಯಿತು ಮತ್ತು ಪ್ರತಿ ತಿಂಗಳು ಒಂದು ನಿಗದಿತ ಮೊತ್ತ ಬರಲಾರಂಭಿಸಿತು. ಆದರೆ ಅದರಲ್ಲಿ 1 ರೂಪಾಯಿಯೂ ನನಗೆ ದಕ್ಕುತ್ತಿರಲಿಲ್ಲ. ದಿನಗಳು ಉರುಳುತ್ತಿದ್ದಂತೆ ನನ್ನ ಅತ್ತೆಯ ನಡವಳಿಕೆ ದಿನದಿಂದ ದಿನಕ್ಕೆ ಕ್ರೂರವಾಗುತ್ತಾ ಹೋಯಿತು. ಈಗಂತೂ ಮನೆಯ ಇಡೀ ಕೆಲಸವನ್ನು ನಾನೇ ಮಾಡುತ್ತಿದ್ದರೂ ನನಗೆ ಹೊಟ್ಟೆ ತುಂಬ ಉಣ್ಣಲು ಅನ್ನವೂ ಸಿಗುತ್ತಿರಲಿಲ್ಲ. ಒಂದು ರಾತ್ರಿ ನಾನು ಹಸಿವಿನಿಂದ ಕಂಗಾಲಾಗಿದ್ದೆ ಮತ್ತು ಅಡುಗೆ ಮನೆಗೆ ಹೋಗಿ ಎಲ್ಲಿಯಾದರೂ ಉಳಿದಿರುವ ರೊಟ್ಟಿ ಸಿಗುತ್ತದೆಯೇ ಎಂದು ಹುಡುಕುತ್ತಿದ್ದೆ. ಮೀನಾಕ್ಷಿಯ ಕಥೆ ಕನ್ನಡ ಅನುವಾದ. ಅಷ್ಟರಲ್ಲಿ ಇದ್ದಕ್ಕಿದ್ದಂತೆ ನನ್ನ ಅತ್ತೆ ಅಲ್ಲಿಗೆ ಬಂದು ಜೋರಾಗಿ ಕಿರುಚಾಡಲು ತೊಡಗಿದರು. ಕಳ್ಳಿ, ಈಗ ನೀನು ಕಳ್ಳತನಕ್ಕೂ ಇಳಿದುಬಿಟ್ಟೆಯಾ? ನನ್ನನ್ನು ಕೇಳದೆ ಊಟ ಮುಟ್ಟಬೇಡ ಎಂದು ನಿನಗೆ ಮೊದಲೇ ಮೌಖಿಕವಾಗಿ ಹೇಳಿರಲಿಲ್ಲವೇ? ನಾನು ಅತ್ಯಂತ ವಿನಮ್ರತೆಯಿಂದ, ಅತ್ತೆಯವರೇ, ನಿನ್ನೆ ರಾತ್ರಿಯಿಂದ ನಾನು ಉಪವಾಸವಿದ್ದೇನೆ. ದಿನವಿಡೀ ಕೆಲಸ ಮಾಡಿ ನನ್ನ ಕಾಲುಗಳು ಇನ್ನು ಸಾಕು ಎನ್ನುತ್ತಿವೆ. ಶಕ್ತಿಯೇ ಇಲ್ಲದಂತಾಗಿದೆ.
ದಯವಿಟ್ಟು ಸ್ವಲ್ಪ ಊಟ ಕೊಡಿ, ಆ ದೇವರು ನಿಮಗೆ ಒಳ್ಳೆಯದು ಮಾಡುತ್ತಾನೆ ಎಂದು ಬೇಡಿಕೊಂಡೆ. ಆದರೆ ನನ್ನ ಅತ್ತೆ ನನ್ನ ಕೈಯಲ್ಲಿದ್ದ ರೊಟ್ಟಿಯ ತುಂಡನ್ನು ಬಲವಂತವಾಗಿ ಕಿತ್ತುಕೊಂಡು ಅದನ್ನು ಕಸದ ಬುಟ್ಟಿಗೆ ಎಸೆದರು. ನಂತರ ಸಿಟ್ಟಿನಿಂದ, ಇದನ್ನು ಬೀದಿ ನಾಯಿಗಳಿಗೆ ಹಾಕುತ್ತೇನೆಯೇ ಹೊರತು ನಿನಗಂತೂ ಕೊಡುವುದಿಲ್ಲ. ನಿನಗೆ ಕುಳಿತಲ್ಲೇ ಪುಕ್ಕಟೆ ರೊಟ್ಟಿ ಮುರಿದು ತಿನ್ನುವ ಅಭ್ಯಾಸವಾಗಿಬಿಟ್ಟಿದೆ. ದಿನವಿಡೀ ನಿನ್ನ ಈ ಮೂದೇವಿ ಮುಖವನ್ನು ಇಟ್ಟುಕೊಂಡು ಮನೆಯಲ್ಲೇ ಅಡ್ಡಾಡುತ್ತಿರುತ್ತೀಯಾ ಎಂದು ಬೈದರು. ಇಷ್ಟರಲ್ಲಿ ನನ್ನ ನಾದಿನಿಯೂ ಸಹ ಆಕಳಿಸುತ್ತಾ ಅಲ್ಲಿಗೆ ಬಂದಳು ಮತ್ತು ತನ್ನ ತಾಯಿಯನ್ನು ಕೇಳಿದಳು, ಮಮ್ಮಿ, ಮಧ್ಯರಾತ್ರಿಯಲ್ಲಿ ಇದೇನು ಗಲಾಟೆ ಮಾಡುತ್ತಿದ್ದೀರಾ? ಅದಕ್ಕೆ ನನ್ನ ಅತ್ತೆ, ನೋಡು, ಈ ಕಳ್ಳಿ ಮಧ್ಯರಾತ್ರಿಯಲ್ಲಿ ಅಡುಗೆ ಮನೆಯಿಂದ ಊಟ ಕಳ್ಳತನ ಮಾಡುತ್ತಿದ್ದಾಳೆ ಎಂದರು. ಆಗ ನಾದಿನಿ, ಅಯ್ಯೋ ಮಮ್ಮಿ, ನೋಡಿ ಅವಳು ಎಷ್ಟು ನಿಶ್ಶಕ್ತಳಾಗಿದ್ದಾಳೆ, ಅಷ್ಟಾಗಿ ಊಟ ಕೇಳುತ್ತಿದ್ದರೆ ಸ್ವಲ್ಪ ಕೊಟ್ಟು ಬಿಡಿ ಎಂದಳು. ಅದಕ್ಕೆ ಅತ್ತೆ ಗದರಿಸುತ್ತಾ, ನೀನು ಸುಮ್ಮನಿರು, ಹೋಗಿ ಮಲಗು ಎಂದರು. ಅವಳು, ಸರಿ, ನಾನು ಹೋಗುತ್ತಿದ್ದೇನೆ ಎಂದು ಹೇಳಿ ಅಲ್ಲಿಂದ ಹೊರಟು ಹೋದಳು. ನನ್ನ ಅತ್ತೆ ಮತ್ತೊಮ್ಮೆ ನನಗೆ ದಬಾಯಿಸಿ, ನನ್ನ ಕಣ್ಣೆದುರಿನಿಂದ ತೊಲಗು ಈಗ ಎಂದರು. ಅಂದು ರಾತ್ರಿ ನಾನು ಹಸಿದ ಹೊಟ್ಟೆಯಲ್ಲೇ ಮಲಗಬೇಕಾಯಿತು. ಸಂದೀಪ್ ಅವರ ನೆನಪುಗಳು ನನ್ನನ್ನು ತೀವ್ರವಾಗಿ ಕಾಡುತ್ತಿದ್ದವು. ಅವರು ಬದುಕಿದ್ದರೆ ನನ್ನನ್ನು ಎಂದಿಗೂ ಹಸಿದ ಹೊಟ್ಟೆಯಲ್ಲಿ ಮಲಗಲು ಬಿಡುತ್ತಿರಲಿಲ್ಲ. ನಾನು ದೇವರ ಹತ್ತಿರ, ದೇವರೇ, ಒಂದೋ ನನಗೆ ಈ ನೋವನ್ನು ತಡೆದುಕೊಳ್ಳುವ ಶಕ್ತಿ ಕೊಡು, ಇಲ್ಲವೇ ನಿನ್ನ ಬಳಿಗೆ ನನ್ನನ್ನು ಕರೆದುಕೊಂಡು ಬಿಡು ಎಂದು ಅಳುತ್ತಾ ದೂರು ಹೇಳುತ್ತಿದ್ದೆ. ಹೀಗೆ ಇನ್ನೂ ಕೆಲವು ತಿಂಗಳುಗಳು ಕಳೆದು ಹೋದವು. ಒಂದು ದಿನ ಮನೆಯಲ್ಲಿ ಒಂದು ಹೊಸ ಸಡಗರ, ಗದ್ದಲ ಸೃಷ್ಟಿಯಾಗಿತ್ತು. ನನ್ನ ಅತ್ತೆಯಂದು ತುಂಬಾ ಸಂತೋಷದಿಂದ ಇರುವುದು ಕಾಣಿಸುತ್ತಿತ್ತು. ಅವರು ಇಡೀ ಮನೆಯನ್ನು ಸ್ವಚ್ಛಗೊಳಿಸಲು ನಿರ್ಧರಿಸಿದ್ದರು. ನನ್ನನ್ನು ಹತ್ತಿರ ಕರೆದು, ಮನೆಯನ್ನು ತುಂಬಾ ಚೆನ್ನಾಗಿ ಹೊಳೆಯುವಂತೆ ಮಾಡು, ಇಂದು ನನ್ನ ಅಳಿಯ ಬರುತ್ತಿದ್ದಾರೆ ಎಂದರು. ನನ್ನ ನಾದಿನಿಯೂ ತುಂಬಾ ಖುಷಿಯಾಗಿದ್ದಳು, ಏಕೆಂದರೆ ಅವಳ ಗಂಡ ಬಹಳ ದಿನಗಳ ನಂತರ ತನ್ನ ಅತ್ತೆಯ ಮನೆಗೆ ಬರುತ್ತಿದ್ದನು. ಅವಳು ತನ್ನ ಗಂಡನ ಜೊತೆ ಕೆಲವು ದಿನಗಳು ಇಲ್ಲಿ ತಂಗಿದ ನಂತರವೇ ಮರಳಿ ತನ್ನ ಮನೆಗೆ ಹೋಗುವವಳಿದ್ದಳು. ನನ್ನ ಅತ್ತೆ ನನಗೆ ಎಚ್ಚರಿಕೆ ನೀಡುತ್ತಾ, ಅಳಿಯಂದಿರು ಕೆಲವು ದಿನಗಳ ಕಾಲ ಇಲ್ಲೇ ಇರುತ್ತಾರೆ, ಅವರ ಕಣ್ಣಿಗೆ ಬೀಳಲು ಅಷ್ಟಾಗಿ ಪ್ರಯತ್ನಿಸಬೇಡ, ನಿನ್ನ ಈ ದುರಾದೃಷ್ಟದ ನೆರಳು ಅವರ ಮೇಲೆ ಬಿದ್ದು ಅವರ ಜೀವನದಲ್ಲಿ ಯಾವುದೇ ತೊಂದರೆ ಬರುವುದು ನನಗೆ ಇಷ್ಟವಿಲ್ಲ ಎಂದರು. ಆಗ ನನ್ನ ನಾದಿನಿಯೂ ಧ್ವನಿಗೂಡಿಸಿ, ಹೌದು, ಒಂದು ವಿಷಯ ನೆನಪಿರಲಿ, ನೀನು ಕೇವಲ ಈ ಬಿಳಿ ಸೀರೆಯನ್ನು ಮಾತ್ರ ಧರಿಸಿರಬೇಕು. ಇದನ್ನು ಬಿಟ್ಟು ಯಾವುದೇ ರೀತಿಯ ಮೇಕಪ್ ಮಾಡಿಕೊಂಡರೆ ಅಥವಾ ಒಡವೆಗಳನ್ನು ಧರಿಸಿದರೆ ನಿನ್ನ ಕಥೆ ಮುಗಿಯಿತು. ನನ್ನ ಗಂಡನಿಂದ ದೂರವಿರು ಎಂದಳು. ನಾನು ಅವರಿಬ್ಬರಿಗೂ, ಸರಿ, ನಾನು ಜಾಗರೂಕತೆಯಿಂದ ಇರುತ್ತೇನೆ ಎಂದೆ. ಮದುವೆಯ ಸಮಯದಲ್ಲಿ ನಾನು ಅವರ ನಂದೋಯಿ ಒಂದು ಸಣ್ಣ ಇಣುಕು ನೋಟವನ್ನು ಮಾತ್ರ ನೋಡಿದ್ದೆ. ಅತ್ತೆ ಮತ್ತೊಮ್ಮೆ ನನಗೆ ಬೆರಳು ತೋರಿಸಿ ಬೆದರಿಸುತ್ತಾ, ನೆನಪಿರಲಿ, ಅವರ ಮುಂದೆ ಅಪ್ಪಿತಪ್ಪಿಯೂ ಬರಬೇಡ, ಇಲ್ಲದಿದ್ದರೆ ನಿನ್ನನ್ನು ಸುಮ್ಮನೆ ಬಿಡುವುದಿಲ್ಲ. ಮತ್ತು ಹೌದು, ಅಳಿಯಂದಿರ ಉಪಚಾರದಲ್ಲಿ ಯಾವುದೇ ಕೊರತೆಯಾಗಬಾರದು. ಮನೆಯ ಮೂಲೆ ಮೂಲೆಯನ್ನು ಸ್ವಚ್ಛಗೊಳಿಸು ಮತ್ತು ಬೇಗನೆ ರುಚಿಕರವಾದ ಅಡುಗೆಯನ್ನು ಸಿದ್ಧಪಡಿಸು. ಮನೆ ಕನ್ನಡಿಯಂತೆ ಹೊಳೆಯಬೇಕು, ಎಲ್ಲಾದರೂ ಒಂದು ಚೂರು ಧೂಳು ಕಂಡರೂ ನಿನ್ನ ಚರ್ಮ ಸುಲಿದುಬಿಡುತ್ತೇನೆ ಎಂದರು. ನಾನು ಹಗಲು ರಾತ್ರಿ ಎನ್ನದೆ ಕಷ್ಟಪಟ್ಟು ಇಡೀ ಮನೆಯನ್ನು ಸ್ವಚ್ಛಗೊಳಿಸಿದೆ. ಜಮಖಾನೆಗಳನ್ನು ತೊಳೆದೆ, ಪರದೆಗಳನ್ನು ಬದಲಾಯಿಸಿದೆ ಮತ್ತು ಪೀಠೋಪಕರಣಗಳನ್ನು ಹೊಳೆಯುವಂತೆ ಮಾಡಿದೆ. ನನ್ನ ನಾದಿನಿಯ ಗಂಡ ಆಶೀಶ್ ಬರುವ ಒಂದು ದಿನ ಮುಂಚಿತವಾಗಿ ನನ್ನ ಅತ್ತೆ ನನ್ನನ್ನು ಕರೆದರು. ಅವರ ಮುಖದಲ್ಲಿ ಒಂದು ವಿಚಿತ್ರವಾದ ಕಠೋರತೆ ಇತ್ತು. ಅವರು ಹೇಳಿದರು, ಮೀನಾಕ್ಷಿ, ನಾಳೆ ಅಳಿಯಂದಿರು ಬರುತ್ತಾರೆ. ನೀನು ನನ್ನ ಅಳಿಯ ಮತ್ತು ನನ್ನ ಮಗಳ ಸಂತೋಷವನ್ನು ಹಾಳುಗೆಡವುತ್ತೀಯಾ ಎಂದು ನನಗೆ ಅನ್ನಿಸುತ್ತಿದೆ. ಏಕೆಂದರೆ ತನ್ನ ಗಂಡನನ್ನೇ ಉಳಿಸಿಕೊಳ್ಳದವಳು ತನ್ನ ನಾದಿನಿಯ ಸಂಸಾರವನ್ನು ಹೇಗೆ ತಾನೇ ಚೆನ್ನಾಗಿರಲು ಬಿಡುತ್ತಾಳೆ? ಅವರ ಮಾತುಗಳನ್ನು ಕೇಳಿ ನನ್ನ ಹೃದಯ ತಟ್ಟನೆ ನಿಂತಂತಾಯಿತು. ಅವರು ಏನು ಹೇಳಲು ಹೊರಟಿದ್ದಾರೆ ಎಂದು ನನಗೆ ಅರ್ಥವಾಗಲಿಲ್ಲ. ನಾನು, ಅತ್ತೆಯವರೇ, ನನಗೆ ನಿಮ್ಮ ಮಾತು ಅರ್ಥವಾಗಲಿಲ್ಲ ಎಂದೆ. ಅದಕ್ಕೆ ಅತ್ತೆ ಅಸಹ್ಯದಿಂದ ಮುಖ ತಿರುಗಿಸಿಕೊಂಡು, ನೇರವಾಗಿ ಹೇಳಬೇಕೆಂದರೆ ನಿನ್ನ ಈ ಸುಂದರವಾದ ಮುಖವನ್ನು ನೋಡಿ ನನ್ನ ಅಳಿಯನ ಮನಸ್ಸು ಚದುರಬಾರದು ಮತ್ತು ನನ್ನ ಮಗಳ ಸಂಸಾರ ಹಾಳಾಗಬಾರದು ಅಷ್ಟೇ. ನನ್ನ ಮಗಳಿಗೆ ಹೇಗಿದ್ದರೂ ನೀನೆಂದರೆ ಇಷ್ಟವಿಲ್ಲ. ನಿನ್ನೆಯಿಂದ ಅವಳು ತುಂಬಾ ಚಿಂತಿತಳಾಗಿದ್ದಾಳೆ ಮತ್ತು ಪದೇ ಪದೇ ಹೇಳುತ್ತಿದ್ದಾಳೆ, ಮೀನಾಕ್ಷಿ ಈ ಮನೆಯಲ್ಲೇ ಇದ್ದಾಳೆ, ಅವಳು ಖಂಡಿತವಾಗಿಯೂ ನನ್ನ ಗಂಡನ ಮುಂದೆ ಬಂದೇ ಬರುತ್ತಾಳೆ ಎಂದು. ಆಗ ನಾನು ಅಸಹಾಯಕತೆಯಿಂದ ಕೇಳಿದೆ, ಅತ್ತೆಯವರೇ, ಹಾಗಿದ್ದರೆ ನಾನು ಎಲ್ಲಿಗೆ ಹೋಗಲಿ? ಸಂದೀಪ್ ಜಿ ಹೇಳಿದ್ದರೂ ನಾನು ಇದೇ ಮನೆಯಲ್ಲಿ ಇರುತ್ತೇನೆ ಎಂದು. ನನ್ನ ಅತ್ತೆ ದ್ವೇಷದಿಂದ ನಗುತ್ತಾ ಹೇಳಿದರು,
ಸಂದೀಪ್ ಸತ್ತು ಹೋಗಿದ್ದಾನೆ ಮತ್ತು ಅವನ ಮಾತುಗಳು ಅವನೊಂದಿಗೆ ಸತ್ತು ಹೋಗಿವೆ. ಈ ಮನೆ ನನ್ನ ಗಂಡನದು. ಇದರ ಮೇಲೆ ಕೇವಲ ನನ್ನ ಮತ್ತು ನನ್ನ ಮಗಳು ಅಳಿಯನ ಹಕ್ಕು ಮಾತ್ರ ಇದೆ. ನೀನು ಇಂದೇ ಇಲ್ಲಿಂದ ಹೊರಡಬೇಕು. ನಾನು ಅವರ ಪಾದಗಳಿಗೆ ಬಿದ್ದು ಅಳಲು ಪ್ರಾರಂಭಿಸಿದೆ. ಗಿಡಗಿಡಿಸಿದೆ, ಬೇಡಿಕೊಂಡೆ. ಮಾಜಿ, ಅತ್ತೆಯವರೇ, ಇಂತಹ ಅನ್ಯಾಯ ಮಾಡಬೇಡಿ. ನನ್ನ ಮಾಮಿ ನನ್ನನ್ನು ಒಪ್ಪಿಕೊಳ್ಳುವುದಿಲ್ಲ. ಈ ಪ್ರಪಂಚದಲ್ಲಿ ನನಗೆ ಯಾವುದೇ ಆಶ್ರಯವಿಲ್ಲ. ನಾನು ನಿಮ್ಮ ಮನೆಯ ಕೆಲಸದವಳಾಗಿ ಇರುತ್ತೇನೆ. ನಾನು ಭಾವನವರ ಜೀಜಾಜಿ ಮುಂದೆ ಬರುವುದಿಲ್ಲ. ನನ್ನನ್ನು ಮನೆಯ ಯಾವುದಾದರೂ ಒಂದು ಮೂಲೆಯಲ್ಲಿ ಬಿದ್ದಿರಲು ಬಿಡಿ. ನನ್ನ ಅತ್ತೆ ನಿರ್ದಯವಾಗಿ ನನಗೆ ಒದ್ದು ಹೇಳಿದರು. ಹಿಂದೆ ಸರಿ, ನಾಟಕ ನಿಲ್ಲಿಸು, ಕೆಲಸದವಳಾಗಿ ಇರುತ್ತಾಳಂತೆ. ನನಗೆ ಕೆಲಸದವಳನ್ನು ಇಟ್ಟುಕೊಳ್ಳಬೇಕಾದರೆ ಅವಳಿಗೆ ಸಂಬಳ ಕೊಡಬೇಕಾಗುತ್ತದೆ. ಅದೇ ನಿನ್ನನ್ನು ಇಟ್ಟುಕೊಂಡರೆ ನಿನ್ನ ಈ ಅಶುಭ ನೆರಳನ್ನು ಸಹಿಸಬೇಕಾಗುತ್ತದೆ. ಇದು ನನ್ನ ಮಗಳ ಜೀವನದ ಪ್ರಶ್ನೆ. ನಾನು ಯಾವುದೇ ರಿಸ್ಕ್ ತೆಗೆದುಕೊಳ್ಳಲು ಸಾಧ್ಯವಿಲ್ಲ. ನಿನ್ನ ಸಾಮಾನು ಎತ್ತಿಕೋ ಮತ್ತು ಇದೇ ಕ್ಷಣದಲ್ಲಿ ಇಲ್ಲಿಂದ ಹೊರಟು ಹೋಗು. ಅವರು ನನ್ನ ಕೈ ಹಿಡಿದು ಎಳೆಯುತ್ತಾ ನನ್ನನ್ನು ಹೊರಗಿನ ಬಾಗಿಲಿನವರೆಗೂ ಕರೆದುಕೊಂಡು ಬಂದರು. ನಾನು ಅಳುತ್ತಲೇ ಇದ್ದೆ, ಕಿರುಚುತ್ತಲೇ ಇದ್ದೆ, ಆದರೆ ಅವರ ಹೃದಯದಲ್ಲಿ ನನಗಾಗಿ ಸ್ವಲ್ಪವೂ ಕರುಣೆ ಬರಲಿಲ್ಲ. ಅವರು ನನ್ನ ಬಟ್ಟೆಯ ಸಣ್ಣ ಚೀಲವನ್ನು ಬೀದಿಗೆ ಎಸೆದರು ಮತ್ತು ನನ್ನನ್ನು ತಳ್ಳಿ ಬಾಗಿಲನ್ನು ಜೋರಾಗಿ ಮುಚ್ಚಿದರು. ನಾನು ಹೊರಗೆ ಬೀದಿಯ ಧೂಳಿನಲ್ಲಿ ಬಿದ್ದಿದ್ದೆ. ನನ್ನ ಮೊಣಕಾಲುಗಳು ಸುಲಿದು ಹೋಗಿದ್ದವು. ಮಧ್ಯಾಹ್ನದ ಕಡು ಬಿಸಿಲು ನನ್ನ ತಲೆಯ ಮೇಲಿತ್ತು ಮತ್ತು ನಾನು ಬರಿಗಾಲಿನಲ್ಲಿ ರಸ್ತೆಯ ಮೇಲೆ ಕುಳಿತಿದ್ದೆ. ಎದುರಿಗೆ ಮುಚ್ಚಿದ ಆ ಬಾಗಿಲಿತ್ತು. ಅದು ಒಂದು ಕಾಲದಲ್ಲಿ ನನ್ನ ಸ್ವಂತ ಮನೆಯಾಗಿತ್ತು. ನಾನು ಎದ್ದು ಬಾಗಿಲನ್ನು ಬಡಿಯಲು ಪ್ರಾರಂಭಿಸಿದೆ. ಮಾಜಿ, ಬಾಗಿಲು ತೆರೆಯಿರಿ. ನಾನು ಎಲ್ಲಿಗೆ ಹೋಗಲಿ? ದೇವರಿಗಾಗಿಯಾದರೂ ನನ್ನನ್ನು ಹೊರಗೆ ಹಾಕಬೇಡಿ. ಯಾರಾದರೂ ನನ್ನ ಅಳಲನ್ನು ಕೇಳಿ. ಅಕ್ಕ, ಅಕ್ಕ, ನೀವಾದರೂ ಮಾಜಿಗೆ ತಿಳಿಸಿ ಹೇಳಿ. ನಾನು ಭಾವನವರ ಮುಂದೆ ಬರುವುದಿಲ್ಲ. ನಾನು ಎಷ್ಟೋ ಗಂಟೆಗಳ ಕಾಲ ಅಲ್ಲೇ ನಿಂತಿದ್ದೆ. ನನ್ನ ಗಂಟಲು ಕುಳಿತು ಹೋಗಿತ್ತು. ಧ್ವನಿ ಕಣ್ಮರೆಯಾಗಿತ್ತು. ಕಣ್ಣೀರು ಒಣಗಿ ಹೋಗಿತ್ತು. ಬಡಾವಣೆಯ ಜನರು ಹಾದು ಹೋಗುತ್ತಿದ್ದರು ಮತ್ತು ತಮಾಷೆ ನೋಡುತ್ತಿದ್ದರು. ಕೆಲವು ಮಹಿಳೆಯರು ಕಿಟಕಿಗಳಿಂದ ಇಣುಕಿ ನೋಡುತ್ತಿದ್ದರು. ನನ್ನ ಅತ್ತೆಯ ನಡವಳಿಕೆ ಎಂತಹುದು ಎಂದು ಎಲ್ಲರಿಗೂ ತಿಳಿದಿತ್ತು. ಅದಕ್ಕಾಗಿಯೇ ಯಾರೂ ಮಧ್ಯಪ್ರವೇಶಿಸುವ ಧೈರ್ಯ ಮಾಡುತ್ತಿರಲಿಲ್ಲ. ಸಂಜೆಯಾಗುತ್ತಾ ಬಂದಾಗ ಬಡಾವಣೆಯ ಒಬ್ಬರು ವಯಸ್ಸಾದ ಅಂಕಲ್ ರಸ್ತೆಯಲ್ಲಿ ಹೋಗುತ್ತಿದ್ದರು. ಅವರು ನನ್ನನ್ನು ಬಾಗಿಲಿನ ಮೇಲೆ ತಲೆಯಿಟ್ಟು ಅಳುತ್ತಿರುವುದನ್ನು ನೋಡಿ ಅಲ್ಲೇ ನಿಂತರು ಮತ್ತು ಕೆಲವು ಜನರೂ ಸಹ ಅಲ್ಲಿ ಜಮಾಯಿಸಿದರು. ಅವರು ಗೌರವದಿಂದ ಕೇಳಿದರು ಮತ್ತು ಹೇಳಿದರು, ಮಗಳೇ, ಏನಾಯಿತು? ನೀನು ಯಾಕೆ ಹೊರಗೆ ಕುಳಿತಿದ್ದೀಯಾ? ನಾನು ಬಿಕ್ಕಳಿಸುತ್ತಾ ಅವರಿಗೆ ಎಲ್ಲಾ ವಿಷಯವನ್ನು ತಿಳಿಸಿದೆ. ಜನರಲ್ಲಿ ಚರ್ಚೆ ಶುರುವಾಯಿತು. ಅವರು ಹೇಳಲಾರಂಭಿಸಿದರು, ಇದು ತುಂಬಾ ದೊಡ್ಡ ಅನ್ಯಾಯ. ಒಬ್ಬ ವಿಧವೆ ಮಗಳನ್ನು ಹೀಗೆ ಮನೆಯಿಂದ ಹೇಗೆ ಹೊರಹಾಕಲು ಸಾಧ್ಯ? ಇವಳ ಅತ್ತೆಗೆ ದೇವರ ಭಯವಿಲ್ಲವೇ? ಅಂಕಲ್ ಮುಂದೆ ಬಂದು ಚಿಲಕವನ್ನು, ಬಾಗಿಲನ್ನು ತಟ್ಟಿದರು. ಸಾಕಷ್ಟು ಸಮಯದ ನಂತರ ಬಾಗಿಲು ತೆರೆಯಿತು. ನನ್ನ ಅತ್ತೆ ಕೋಪದಿಂದ ಹೊರಗೆ ಬಂದು ಹೇಳಲಾರಂಭಿಸಿದರು, ಏನು ತಮಾಷೆ ಮಾಡಿಕೊಂಡಿದ್ದೀರಾ ನೀವೆಲ್ಲರೂ? ನನ್ನ ಮನೆಯ ವಿಷಯದಲ್ಲಿ ತಲೆಹಾಕುವ ಅಗತ್ಯ ಯಾರಿಗೂ ಇಲ್ಲ. ಅಂಕಲ್ ಗಂಭೀರವಾಗಿ ಹೇಳಿದರು, ಇದು ಮನೆಯ ವಿಷಯವಲ್ಲ. ಇದು ಅನ್ಯಾಯ. ಈ ಮಗಳು ನಿನ್ನ ತೀರಿಹೋದ ಮಗನ ವಿಧವೆ ಪತ್ನಿ. ಅವಳಿಗೂ ಈ ಮನೆಯಲ್ಲಿ ಹಕ್ಕಿದೆ. ನೀನು ಅವಳನ್ನು ಹೀಗೆ ರಸ್ತೆಯಲ್ಲಿ ಹೇಗೆ ಬಿಡಲು ಸಾಧ್ಯ? ಒಂದು ವೇಳೆ ನೀನು ಅವಳನ್ನು ಮನೆಯೊಳಗೆ ಸೇರಿಸಿಕೊಳ್ಳದಿದ್ದರೆ ನಾವು ಪೊಲೀಸರನ್ನು ಕರೆಯಬೇಕಾಗುತ್ತದೆ. ಪೊಲೀಸ್ ಎಂಬ ಹೆಸರನ್ನು ಕೇಳಿದ ತಕ್ಷಣ ನನ್ನ ಅತ್ತೆಯ ಮುಖದ ಬಣ್ಣಗೆಟ್ಟಿತು. ಮುಖ ಬೆಳ್ಳಗಾಯಿತು. ಸಂದೀಪ್ನ ಪೆನ್ಷನ್ ಅನ್ನು ತಾನು ಕಾನೂನುಬಾಹಿರವಾಗಿ ತಿನ್ನುತ್ತಿದ್ದೇನೆ, ಪಡೆಯುತ್ತಿದ್ದೇನೆ ಮತ್ತು ಈ ವಿಷಯ ಹೊರಗೆ ಬಂದರೆ ತಾನು ಸಿಕ್ಕಿಬೀಳಬಹುದು ಎಂಬುದು ಅವಳಿಗೆ ತಿಳಿದಿತ್ತು. ಅವರು ತಕ್ಷಣ ಮಾತನ್ನು ಬದಲಾಯಿಸಿ ಅಂಕಲ್ ಅವರಿಗೆ ಹೇಳಿದರು, ಭಾಯಿ ಸಾಹೇಬ್, ಅಣ್ಣೆನ್ವರ್ಸ್ ಅವರೇ, ನೀವು ತಪ್ಪಾಗಿ ತಿಳಿದುಕೊಳ್ಳುತ್ತಿದ್ದೀರಿ. ನಾನು ಇವಳನ್ನು ಮನೆಯಿಂದ ಹೊರಹಾಕುತ್ತಿರಲಿಲ್ಲ. ಕೇವಲ ಮನೆಯಲ್ಲಿ ಜಾಗ ಕಡಿಮೆಯಿದೆ ಅಷ್ಟೇ. ನನ್ನ ಅಳಿಯ ಬರುತ್ತಿದ್ದಾರೆ ಮತ್ತು ನಂತರ ಇನ್ನೂ ಅನೇಕ ಅತಿಥಿಗಳು ಬರಲಿದ್ದಾರೆ. ಅದಕ್ಕಾಗಿಯೇ ನಾನು ಇವಳು ಕೆಲವು ದಿನಗಳ ಕಾಲ ಬೇರೆ ಎಲ್ಲಾದರೂ ಹೋಗಿರಲಿ ಎಂದು ಬಯಸುತ್ತಿದ್ದೆ. ಅದಕ್ಕೆ ಅಂಕಲ್ ಹೇಳಿದರು, ಹಾಗಾದರೆ ನೀನೇ ಇವಳಿಗೆ ಬೇರೆ ಯಾವುದಾದರೂ ವ್ಯವಸ್ಥೆ ಮಾಡು. ಇವಳು ಎಲ್ಲಿಗೆ ಹೋಗುತ್ತಾಳೆ? ಈ ಪ್ರಪಂಚದಲ್ಲಿ ಇವಳಿಗೆ ಯಾರೂ ಜೀವಂತವಾಗಿ ಉಳಿದಿಲ್ಲ. ನನ್ನ ಅತ್ತೆ ಕೆಲವು ಕ್ಷಣಗಳ ಕಾಲ ಯೋಚಿಸುತ್ತಾ ನಿಂತರು. ನಂತರ ನನ್ನ ನಾದಿನಿ ಅವರಿಗೆ ಏನೋ ಸನ್ನೆ ಇಶಾರೆ ಮಾಡಿದಳು. ನನ್ನ ಅತ್ತೆಯ ಕಣ್ಣುಗಳಲ್ಲಿ ಒಂದು ರೀತಿಯ ಹೊಳಪು ಮೂಡಿಬಂತು. ಅವರು ಹೇಳಿದರು, ಸರಿ, ನೀವೆಲ್ಲರೂ ಇಷ್ಟೊಂದು ಹಠ ಮಾಡುತ್ತಿದ್ದರೆ
ನಾನು ಇವಳಿಗೆ ಆಶ್ರಯ ಛಾವಣಿ ಕೊಡಲು ಸಿದ್ಧಳಿದ್ದೇನೆ. ಆದರೆ ಇವಳು ನನ್ನ ಈ ಮನೆಯಲ್ಲಿ ಇರುವುದಿಲ್ಲ. ನನ್ನ ಗಂಡನ ಆ ಹಳೆಯ ಮನೆ ಏನಿದೆಯೋ ಅದು ಹಳ್ಳಿಯ ಹೊರಗಡೆಯಿದೆ. ಇವಳು ಅಲ್ಲಿಗೆ ಹೋಗಿ ಇರಬೇಕಾಗುತ್ತದೆ. ಜನರೆಲ್ಲರೂ ಒಂದು ಕ್ಷಣ ದಿಗ್ಭ್ರಮೆಗೊಂಡು ಮೌನಕ್ಕೆ ಶರಣಾದರು. ಆ ಹಳೆಯ ಹವೇಲಿ ಮನೆಯಲ್ಲಿ ಯಾರೋ ಭೂತದ ನೆರಳಿದೆ ಎಂದು ಹೇಳಲಾಗುತ್ತಿತ್ತು. ಅದು ಎಷ್ಟೋ ವರ್ಷಗಳಿಂದ ಪಾಳು ಬಿದ್ದಿತ್ತು ಮತ್ತು ಅಲ್ಲಿ ರಾತ್ರಿಯ ಮಾತು ಹಾಗಿರಲಿ, ಹಗಲಿನಲ್ಲೂ ಹೋಗಲು ಯಾರೂ ಧೈರ್ಯ ಮಾಡುತ್ತಿರಲಿಲ್ಲ. ಒಬ್ಬ ಮಹಿಳೆ ಹೆದರುತ್ತಾ ಹೇಳಿದರು, ಸಹೋದರಿ, ಆ ಮನೆ ಈಗ ಸಂಪೂರ್ಣವಾಗಿ ಖಂಡರ, ಹಾಳಾದ ಕಟ್ಟಡ ಆಗಿ ಹೋಗಿದೆ. ಅಲ್ಲಿ ಪ್ರಾಣಿಗಳೂ ಸಹ ವಾಸಿಸುತ್ತವೆ. ಇವಳು ಒಬ್ಬಂಟಿಯಾಗಿ ಅಲ್ಲಿ ಹೇಗೆ ಇರುತ್ತಾಳೆ? ನನ್ನ ಅತ್ತೆ ಹೆಗಲು ಹಾರಿಸುತ್ತಾ ಹೇಳಿದರು, ನನ್ನ ಹತ್ತಿರ ಇರುವುದು ಆ ಒಂದೇ ಜಾಗ. ಇರಬೇಕಾದರೆ ಇರಲಿ, ಇಲ್ಲದಿದ್ದರೆ ಅವಳಿಗೆ ಇಷ್ಟ ಬಂದ ಕಡೆ ಹೋಗಲಿ. ನಾನು ನನ್ನ ಈ ಹೊಸ ಮನೆಯಲ್ಲಿ ಇವಳ ಅಶುಭ ಮುಖವನ್ನು ಸಹಿಸಲು ಸಾಧ್ಯವಿಲ್ಲ. ಇದು ನನ್ನ ಕೊನೆಯ ಮಾತು. ಅಂಕಲ್ ಮತ್ತು ಬಡಾವಣೆಯ ಜನರು ನನ್ನ ಕಡೆ ನೋಡಿದರು. ಅವರ ಕಣ್ಣುಗಳಲ್ಲಿ ಕನಿಕರ ಹಾಗೂ ಸಹಾನುಭೂತಿ ಇತ್ತಾದರೂ ಅವರು ನನ್ನ ಅತ್ತೆಯ ಜೊತೆ ಹೆಚ್ಚು ವಾದ ಮಾಡಲು ಬಯಸಲಿಲ್ಲ. ನನ್ನ ಮುಂದೆ ಬೇರೆ ಯಾವುದೇ ದಾರಿಯಿರಲಿಲ್ಲ. ಮಾವನ ಮನೆಗೆ ವಾಪಸ್ ಹೋಗುವುದೆಂದರೆ ಸಾವನ್ನು ಆಹ್ವಾನಿಸಿದಂತೆ ಮತ್ತು ರಸ್ತೆಯ ಮೇಲೆ ಇರುವುದೆಂದರೆ ಮಾನಗೌರವದ ಸಾವು. ನಾನು ನನ್ನ ಕಣ್ಣೀರನ್ನು ಒರೆಸಿಕೊಂಡು ಅತ್ಯಂತ ನಿಧಾನವಾದ ಧ್ವನಿಯಲ್ಲಿ ಹೇಳಿದೆ, ನನಗೆ ಇದು ಮಂಜೂರಾಗಿದೆ, ಒಪ್ಪಿಗೆಯಿದೆ, ನಾನು ಅಲ್ಲೇ ಇರುತ್ತೇನೆ. ನನ್ನ ಅತ್ತೆಯ ತುಟಿಗಳ ಮೇಲೆ ಒಂದು ಕ್ರೂರವಾದ ನಗು ಮೂಡಿಬಂತು. ಅವರು ಹೇಳಿದರು, ಬಹಳ ಒಳ್ಳೆಯದು. ಈಗಲೇ ನನ್ನ ಜೊತೆ ಬಾ, ನಾನು ನಿನ್ನನ್ನು ಅಲ್ಲಿಗೆ ಬಿಟ್ಟು ಬರುತ್ತೇನೆ. ಆಮೇಲೆ ನನಗೆ ಯಾವುದೇ ಆಶ್ರಯ ಕೊಡಲಿಲ್ಲ ಎಂದು ಹೇಳಬೇಡ. ಅವರು ನನ್ನ ಕೈಯನ್ನು ಗಟ್ಟಿಯಾಗಿ ಹಿಡಿದು ನನ್ನನ್ನು ಹಳ್ಳಿಯ ಹೊರಗಿನ ಕಡೆಗೆ ಕರೆದುಕೊಂಡು ಹೊರಟರು. ಸಂಜೆಯ ಕತ್ತಲು ಗಾಢವಾಗುತ್ತಿತ್ತು. ನಾವು ವಸತಿ ಪ್ರದೇಶದಿಂದ, ಜನವಸತಿಯಿಂದ ತುಂಬಾ ದೂರ ಬಂದುಬಿಟ್ಟಿದ್ದೆವು. ದಾರಿಯಲ್ಲಿ ಜನರೂ ನಮ್ಮನ್ನು ತಿರುಗಿ ನೋಡುತ್ತಿದ್ದರು, ಆದರೆ ಯಾರೂ ಸಹಾಯಕ್ಕಾಗಿ ಮುಂದೆ ಬರಲಿಲ್ಲ. ಸ್ವಲ್ಪ ಸಮಯದ ನಂತರ ನಾವು ಆ ಮನೆಯ ಮುಂದೆ ಬಂದು ನಿಂತೆವು. ಅದೊಂದು ಹಳೆಯ ಇಮಾರತ್ತು, ಕಟ್ಟಡ ಆಗಿತ್ತು. ಜಾಗದಲ್ಲಿ ಒಡೆದು ಹೋಗಿದ್ದ ಎತ್ತರವಾದ ಗೋಡೆಗಳು, ಒಂದು ಕಡೆಗೆ ವಾಲಿ ನಿಂತಿದ್ದ ಭಾರವಾದ ಮರದ ಬಾಗಿಲು ಮತ್ತು ಅದರ ಸುತ್ತಲೂ ಬೆಳೆದಿದ್ದ ಮುಳ್ಳಿನ ಪೊದೆಗಳು ಅದರ ಪಾಳುಬಿದ್ದ ಸ್ಥಿತಿಯನ್ನು ಎತ್ತಿ ತೋರಿಸುತ್ತಿದ್ದವು. ನನ್ನ ಅತ್ತೆ ಬಾಗಿಲನ್ನು ಜೋರಾಗಿ ತಳ್ಳಿದರು. ಅದು ಕರಕರ ಎಂಬ ಶಬ್ದ ಮಾಡುತ್ತಾ ತೆರೆದುಕೊಂಡಿತು. ಒಳಗಿನಿಂದ ಬಾವಲಿಗಳು ಹಾರಿಹೋಗುವ ಶಬ್ದ ಕೇಳಿಸಿತು ಮತ್ತು ಒಂದು ವಿಚಿತ್ರವಾದ ದುರ್ವಾಸನೆ ನನ್ನ ಮೂಗಿಗೆ ಬಡಿಯಿತು. ಅವರು ಹೇಳಿದರು, ಇಗೋ ತಗೋ ನಿನ್ನ ಅರಮನೆ, ಈಗ ನೀನು ಇಲ್ಲೇ ಇರು ಮತ್ತು ಮಜಾ ಮಾಡು. ಅವರು ನನ್ನನ್ನು ಒಳಗಡೆಗೆ ತಳ್ಳಿದರು. ನಾನು ಪೆಡಂಭೂತವಾಗಿ ತಡಕಾಡುತ್ತಾ ಅಂಗಳದಲ್ಲಿ ಬಿದ್ದೆ. ಅಲ್ಲಿ ಎಲ್ಲೆಡೆ ಒಣಗಿದ ಎಲೆಗಳು ಮತ್ತು ಕಟ್ಟಡದ ಅವಶೇಷಗಳು, ಕಸ ಹರಡಿಕೊಂಡಿದ್ದವು. ಅವರು ಮತ್ತೊಮ್ಮೆ ಹೇಳಿದರು, ಮತ್ತೆ ಕೇಳಿಸಿಕೋ, ಇನ್ಮುಂದೆ ನನ್ನ ಮನೆಯ ಕಡೆ ಮುಖ ಮಾಡುವ ಅಗತ್ಯವಿಲ್ಲ. ಸಂದೀಪ್ನ ಪೆನ್ಷನ್ ನನಗೆ ಸಿಗುತ್ತಲೇ ಇರುತ್ತದೆ. ಹಾಗಾಗಿ ನಾನು ತಿಂಗಳಿಗೊಮ್ಮೆ ನಿನಗೆ ರೇಷನ್, ಅಕ್ಕಿಬೇಳೆ ಕಳುಹಿಸಿಕೊಡುತ್ತೇನೆ. ಒಂದು ವೇಳೆ ಜಾಸ್ತಿ ಬಾಯಿ ಮುಚ್ಚಿಕೊಂಡಿರದೆ ಮಾತನಾಡಿದರೆ ಅದನ್ನು ಸಹ ನಿಲ್ಲಿಸಿಬಿಡುತ್ತೇನೆ. ಅವರು ಇಷ್ಟನ್ನು ಹೇಳಿ ತಕ್ಷಣ ಹಿಂತಿರುಗಿ ಹೊರಟು ಹೋದರು. ನಾನು ಎದ್ದು ಅವರನ್ನು ತಡೆಯಲು ಪ್ರಯತ್ನಿಸಿದೆ. ಮಾಜಿ, ನನಗೆ ಇಲ್ಲಿ ಒಬ್ಬಂಟಿಯಾಗಿ ತುಂಬಾ ಭಯವಾಗುತ್ತಿದೆ. ಇಲ್ಲಿ ಯಾರೂ ಇಲ್ಲ. ಆದರೆ ಅವರು ನಿಲ್ಲಲಿಲ್ಲ. ಅವರು ಹೋಗುತ್ತಾ ಇಷ್ಟೇ ಹೇಳಿದರು, ಈಗ ಈ ಪ್ರಪಂಚದಲ್ಲಿ ನಿನಗೆ ಯಾರೂ ಇಲ್ಲ. ಭಯಪಡುವುದನ್ನು ರೂಢಿ ಮಾಡಿಕೋ. ಅವರು ಆ ಕತ್ತಲಿನಲ್ಲಿ ಎಲ್ಲೋ ಮಾಯವಾಗಿ ಹೋದರು ಮತ್ತು ನಾನು ಆ ಪಾಳುಬಿದ್ದ ಅಪಾಯಕಾರಿ ಮನೆಯ ಅಂಗಳದಲ್ಲಿ ಒಬ್ಬಂಟಿಯಾಗಿ ನಿಂತುಹೋದೆ. ಗಾಳಿಗೆ ಬಾಗಿಲುಗಳು ಬಡಿದುಕೊಳ್ಳುತ್ತಿದ್ದವು ಮತ್ತು ಗೋಡೆಗಳ ಮರೆಯಿಂದ ಯಾರೋ ನನ್ನನ್ನು ಇಣುಕಿ ನೋಡುತ್ತಿರುವಂತೆ ಭಾಸವಾಗುತ್ತಿತ್ತು. ಹವೇಲಿ ಕಾ ರಹಸ್ಯ ಕನ್ನಡ ಅನುವಾದ. ಹವೇಲಿಯ ರಹಸ್ಯ ಕನ್ನಡ ಅನುವಾದ. ರಾತ್ರಿಯ ಕತ್ತಲು ಆವರಿಸಿತ್ತು ಮತ್ತು ಈ ಪಾಳುಬಿದ್ದ ಹವೇಲಿಯ ನಿಶ್ಶಬ್ದವು ನನ್ನ ಹೃದಯದ ಬಡಿತವನ್ನು ಇನ್ನಷ್ಟು ಹೆಚ್ಚಿಸುತ್ತಿತ್ತು. ಸುತ್ತಲೂ ಎತ್ತರವಾದ ಗೋಡೆಗಳಿದ್ದವು, ಅವು ಅಲ್ಲಲ್ಲಿ ಒಡೆದು ಹೋಗಿದ್ದವು ಮತ್ತು ಅವುಗಳ ಮಧ್ಯದಿಂದ ಆಕಾಶದ ಕಡುಕಪ್ಪು ಬಣ್ಣವು ಇಣುಕಿ ನೋಡುತ್ತಿತ್ತು. ಗಾಳಿಯು ಆ ಒಡೆದ ಗೋಡೆಗಳ ಬಿರುಕುಗಳ ಮೂಲಕ ಹಾದುಹೋಗುವಾಗ ಯಾರೋ ಅಳುತ್ತಿರುವಂತೆ ಸಾಯ್ ಎಂಬ ಭಯಾನಕ ಶಬ್ದಗಳು ಕೇಳಿಬರುತ್ತಿದ್ದವು. ನಾನು ಅಂಗಳದ ಮಧ್ಯದಲ್ಲೇ ನಿಂತಿದ್ದೆ ಮತ್ತು ನನ್ನ ಕಾಲುಗಳು ತುಂಬಾ ಭಾರವಾಗಿದ್ದವು. ನಾನು ಭಯದಿಂದಲೇ ಒಂದು ಹಳೆಯ ಗೋಡೆಯ ಆಸರೆ ಪಡೆದು ಅಲ್ಲೇ ನೆಲದ ಮೇಲೆ ಕುಳಿತುಕೊಂಡೆ. ನನ್ನ ತಂದೆ ಬಾಲ್ಯದಲ್ಲಿ ನನಗೆ ಹೇಳುತ್ತಿದ್ದ ಆ ಎಲ್ಲಾ ಕಥೆಗಳು ನನ್ನ ತಲೆಯಲ್ಲಿ ಸುಳಿದಾಡುತ್ತಿದ್ದವು.
ಇಂತಹ ಪಾಳುಬಿದ್ದ ಮನೆಗಳಲ್ಲಿ ಭೂತಪ್ರೇತಗಳ ಕಾಟವಿರುತ್ತದೆ ಎಂದು ಅವರು ಹೇಳುತ್ತಿದ್ದರು. ಆದರೆ ತಕ್ಷಣವೇ ನನಗೆ ನನ್ನ ಅತ್ತೆಯ ಮುಖ ನೆನಪಾಯಿತು. ಆಗ ನನಗೆ ಅನಿಸಿದ್ದು ಏನೆಂದರೆ, ಮನುಷ್ಯರು ಮಾಡುವ ದೌರ್ಜನ್ಯವು ಭೂತಪ್ರೇತಗಳ ಭಯಕ್ಕಿಂತಲೂ ಎಷ್ಟೋ ಪಟ್ಟು ಹೆಚ್ಚು ಭೀಕರವಾಗಿರುತ್ತದೆ. ನಾನು ನನ್ನ ಮೊಣಕಾಲುಗಳ ಮೇಲೆ ತಲೆಯನ್ನಿಟ್ಟುಕೊಂಡು ಅಳಲು ಪ್ರಾರಂಭಿಸಿದೆ. ಸಂದೀಪ್ ಜಿ, ನೀವು ಎಲ್ಲಿಗೆ ಹೊರಟು ಹೋದ್ರಿ? ನೋಡಿ ನಿಮ್ಮ ಮೀನಾಕ್ಷಿಗೆ ಏನಾಗುತ್ತಿದೆ ಎಂದು. ನೀವಾದರೆ ಹೇಳುತ್ತಿದ್ದಿರಿ ಅಲ್ವಾ ನಾನು ನಿಮ್ಮ ಜವಾಬ್ದಾರಿ ಎಂದು. ಇವತ್ತು ನನ್ನನ್ನು ಈ ಸ್ಥಿತಿಯಲ್ಲಿ ಕೈಬಿಟ್ಟು ಎಲ್ಲಿಗೆ ಹೋಗಿದ್ದೀರಾ? ನನ್ನ ಧ್ವನಿ ಆ ಪಾಳುಬಿದ್ದ ಹವೇಲಿಯಲ್ಲಿ ಪ್ರತಿಧ್ವನಿಸಿ ಮತ್ತೆ ನನಗೆ ಮರಳಿ ಕೇಳಿಸುತ್ತಿತ್ತು. ಅಲ್ಲಿ ಕೇಳಿಸಿಕೊಳ್ಳುವವರು ಯಾರೂ ಇರಲಿಲ್ಲ. ರಾತ್ರಿಯು ಹೇಗೋ ಭಯ ಮತ್ತು ಜಾಗರಣೆಯಲ್ಲೇ ಕಳೆದುಹೋಯಿತು. ನಡುನಡುವೆ ಯಾವುದಾದರೂ ಪ್ರಾಣಿ ಬೊಗಳುವ ಶಬ್ದ ಕೇಳಿಸಿದರೆ ಸಾಕು, ನನ್ನ ಹೃದಯ ಬಾಯಿಗೆ ಬಂದಂತಾಗುತ್ತಿತ್ತು. ನಾನು ಇಡೀ ರಾತ್ರಿ ದೇವರನ್ನು ಪ್ರಾರ್ಥಿಸುತ್ತಾ ಕಳೆದಿದ್ದೆ. ಬೆಳಗಿನ ಸೂರ್ಯ ಮೂಡಿದಾಗ ಅದರ ಬೆಳಕು ನನ್ನ ಭಯವನ್ನು ಸ್ವಲ್ಪ ಮಟ್ಟಿಗೆ ಕಡಿಮೆ ಮಾಡಿತು. ಆದರೆ ಅದು ನನ್ನ ಮುಂದೆ ಒಂದು ಹೊಸ ಸಂಕಷ್ಟವನ್ನು ತಂದೊಡ್ಡಿತು. ಹಸಿವಿನಿಂದ ಹೊಟ್ಟೆಯಲ್ಲಿ ಇಲಿಗಳು ಓಡಾಡುತ್ತಿದ್ದವು. ವಿಪರೀತ ಹಸಿವಾಗುತ್ತಿತ್ತು. ನಿನ್ನೆ ಮಧ್ಯಾಹ್ನದಿಂದ ನಾನು ಏನನ್ನೂ ತಿಂದಿರಲಿಲ್ಲ. ನಾನು ಹವೇಲಿಯನ್ನು ಸರಿಯಾಗಿ ಪರಿಶೀಲಿಸಿದೆ. ಇದು ನಿಜಕ್ಕೂ ತುಂಬಾ ಹಳೆಯ ಮನೆಯಾಗಿತ್ತು. ಈ ಹವೇಲಿ ಯಾರಿಗೆ ಸೇರಿದ್ದೋ ಆ ವ್ಯಕ್ತಿ ತುಂಬಾ ಶ್ರೀಮಂತನಾಗಿದ್ದನೆಂದು ಕೇಳಿದ್ದೆ. ಈ ಮನೆಯನ್ನು ನನ್ನ ಮಾವನವರು ಖರೀದಿಸಿದ್ದು ನಿಜ. ಆದರೆ ನನ್ನ ಅತ್ತೆ ಮತ್ತು ಅವರ ಕುಟುಂಬದವರು ಎಂದಿಗೂ ಈ ಮನೆಯಲ್ಲಿ ವಾಸಿಸಿರಲಿಲ್ಲ. ಏಕೆಂದರೆ ಈ ಹಳ್ಳಿಯ ಜನರು ಮೊದಲೇ ಹೇಳುತ್ತಿದ್ದರು, ಈ ಮನೆಯಿಂದ ವಿಚಿತ್ರವಾದ ಶಬ್ದಗಳು ಕೇಳಿಬರುತ್ತವೆ ಮತ್ತು ಇಲ್ಲಿ ಯಾವುದೋ ಆತ್ಮದ ನೆರಳಿದೆ ಎಂದು. ಇದೇ ಕಾರಣಕ್ಕಾಗಿ ನನ್ನ ಅತ್ತೆ ಇಲ್ಲಿ ವಾಸಿಸಲು ಎಂದಿಗೂ ಒಪ್ಪಲಿಲ್ಲ ಮತ್ತು ಅವರು ನಗರದಲ್ಲಿ ಒಂದು ಸಣ್ಣ ಮನೆಯನ್ನು ಕಟ್ಟಿಕೊಂಡು ಅಲ್ಲಿ ತಮ್ಮ ಕುಟುಂಬದೊಂದಿಗೆ ವಾಸಿಸುತ್ತಿದ್ದರು ಹಾಗೂ ಈ ಮನೆಯನ್ನು ಬೀಗ ಹಾಕಿ ಮುಚ್ಚಿಟ್ಟಿದ್ದರು. ನನ್ನ ಮಾವನವರು ಈ ಮನೆಯನ್ನು ಮಾರಾಟ ಮಾಡಲು ಹಲವು ಬಾರಿ ಪ್ರಯತ್ನಿಸಿದ್ದರು. ಆದರೆ ಯಾರೂ ಈ ಮನೆಯನ್ನು ಖರೀದಿಸಲು ಸಿದ್ಧರಿರಲಿಲ್ಲ. ಇಲ್ಲಿನ ಕೋಣೆಗಳಲ್ಲಿ ಅಲ್ಲಲ್ಲಿ ಧೂಳು ತುಂಬಿಕೊಂಡಿತ್ತು ಮತ್ತು ಛಾವಣಿಗಳಲ್ಲಿ ಜೇಡರ ಬಲೆಗಳು ನೇತಾಡುತ್ತಿದ್ದವು. ಒಂದು ಕೋಣೆಯಲ್ಲಿ ನನಗೆ ಕೆಲವು ಮುರಿದುಹೋದ ಮಂಚಗಳು ಮತ್ತು ಒಂದು ಹಳೆಯ ಮರದ ಟೇಬಲ್ ಕಾಣಿಸಿತು. ಟೇಬಲ್ ಮೇಲೆ ಧೂಳು ಮಣ್ಣು ಕೂತಿತ್ತು ಮತ್ತು ಪಕ್ಕದಲ್ಲೇ ಒಂದು ಮೂಲೆಯಲ್ಲಿ ಕೆಲವು ಮಣ್ಣಿನ ಪಾತ್ರೆಗಳು ಹಾಗೂ ಒಂದು ಹಳೆಯ ಜಗ್ ಬಿದ್ದಿತ್ತು. ಬಹುಶಃ ಇದು ಹಲವು ವರ್ಷಗಳ ಹಿಂದೆ ಇಲ್ಲಿ ವಾಸಿಸುತ್ತಿದ್ದ ಜನರ ಸಾಮಾನುಗಳಾಗಿರಬೇಕು. ಕೈಕಟ್ಟಿ ಕುಳಿತುಕೊಳ್ಳುವುದರಿಂದ ಏನೂ ಪ್ರಯೋಜನವಿಲ್ಲ ಎಂದು ನಾನು ಯೋಚಿಸಿದೆ. ಬದುಕಬೇಕಾದರೆ ಹೊಟ್ಟೆಯ ಹಸಿವನ್ನು ನೀಗಿಸಲೇಬೇಕು. ನನ್ನ ಅತ್ತೆಯವರು ರೇಷನ್, ಅಕ್ಕಿ, ಬೇಳೆ ಕಳುಹಿಸಿಕೊಡುವುದಾಗಿ ಹೇಳಿದ್ದರು. ಆದರೆ ಅವರ ಮಾತನ್ನು ನಂಬುವುದು ಮೂರ್ಖತನ ಎಂದು ನನಗೆ ತಿಳಿದಿತ್ತು. ನಾನೇ ಸ್ವತಃ ಏನನ್ನಾದರೂ ಮಾಡಬೇಕಾಗಿತ್ತು. ನಾನು ನನ್ನ ದುಪಟ್ಟಾವನ್ನು ಸರಿಪಡಿಸಿಕೊಂಡು ಧೈರ್ಯವನ್ನು ಒಟ್ಟುಗೂಡಿಸಿ ಆ ಹವೇಲಿಯಿಂದ ಹೊರಗೆ ಬಂದೆ. ಹಳ್ಳಿಯ ಬೀದಿಗಳು ಆಗಲೇ ಎಚ್ಚರಗೊಂಡಿದ್ದವು. ನಾನು ಯಾವ ಬೀದಿಯಿಂದ ಹಾದು ಹೋಗುತ್ತಿದ್ದೆನೋ ಅಲ್ಲಿನ ಜನರು ನನ್ನನ್ನು ತಿರುಗಿ ತಿರುಗಿ ನೋಡುತ್ತಿದ್ದರು ಮತ್ತು ಹೆಂಗಸರು ಪಿಸುಗುಟ್ಟುತ್ತಾ ಚರ್ಚಿಸುತ್ತಿದ್ದರು. ಅರೆ, ಇವಳು ಆ ರಹಸ್ಯಮಯ ಭೂತದ ಹವೇಲಿಯಲ್ಲಿ ಇರುತ್ತಿದ್ದಾಳಲ್ಲ, ಅವಳೇ ಅಲ್ವಾ? ಇವಳ ಅತ್ತೆ ಇವಳನ್ನು ಮನೆಯಿಂದ ಹೊರಹಾಕಿದ್ದಾರೆ. ಹೌದು, ಆದರೆ ಕೇಳಿದ್ದೇನೆ ಇವಳು ತುಂಬಾ ಅಪಶಕುನದವಳು, ಗಂಡನನ್ನೇ ನುಂಗಿಬಿಟ್ಟಳು. ಇವಳಿಗೆ ಆ ಹವೇಲಿಯೇ ಸೂಕ್ತ ಜಾಗ. ಅವರ ಮಾತುಗಳಿಗೆ ನಾನು ನನ್ನ ಕಿವಿಗಳನ್ನು ಮುಚ್ಚಿಕೊಂಡೆ. ನಾನು ನಡೆಯುತ್ತಾ ಒಂದು ದೊಡ್ಡ ಮನೆಯ ಬಾಗಿಲಿಗೆ ಬಂದು ತಲುಪಿದೆ. ಅದು ಒಬ್ಬ ಸರ್ದಾರ್ಜಿಯವರ ಮನೆ ಎಂದು ಅನಿಸುತ್ತಿತ್ತು. ನಾನು ಬಾಗಿಲು ತಟ್ಟಿದೆ. ಒಬ್ಬ ವಯಸ್ಸಾದ ಕೆಲಸದಾಕೆ ಹೊರಗೆ ಬಂದಳು. ಅವಳು ಕೇಳಿದಳು, ಏನು ಬೇಕು? ಏನಾದರೂ ಭಿಕ್ಷೆ ಬೇಡಲು ಬಂದಿದ್ದೀಯಾ? ಮುಂದೆ ಬಾ, ನಾನು ಹೇಳಿದೆ. ನಾನು ಏನನ್ನೂ ಬೇಡಲು ಬಂದಿಲ್ಲ. ನನಗೆ ಕೆಲಸ ಬೇಕು. ಕಸ ಹೊಡೆಯುವುದು, ಪಾತ್ರೆ ತೊಳೆಯುವುದು, ಬಟ್ಟೆ ಒಗೆಯುವುದು, ನಾನು ಎಲ್ಲಾ ಕೆಲಸವನ್ನೂ ಮಾಡುತ್ತೇನೆ. ನನಗೆ ಬರೀ ಕೆಲಸ ಕೊಡಿ. ಆ ಕೆಲಸದಾಕೆ ನನ್ನನ್ನು ಮೇಲಿಂದ ಕೆಳಗಿನವರೆಗೆ ಒಮ್ಮೆ ದಿಟ್ಟಿಸಿ ನೋಡಿ, ನಂತರ ಒಳಗಡೆ ಧ್ವನಿ ಹಾಕಿದಳು, ಯಜಮಾನಿತಿ, ಒಂದು ಹುಡುಗಿ ಕೆಲಸ ಕೇಳಿಕೊಂಡು ಬಂದಿದ್ದಾಳೆ. ಒಳಗಿನಿಂದ ಒಬ್ಬ ದಪ್ಪಗಿರುವ ಹೆಂಗಸೂ ಹೊರಗೆ ಬಂದರು. ಅವರ ಕತ್ತಿನಲ್ಲಿ ಚಿನ್ನದ ಸರ ಮತ್ತು ಕೈಬೆರಳುಗಳಲ್ಲಿ ಉಂಗುರಗಳು ಹೊಳೆಯುತ್ತಿದ್ದವು. ಅವರು ನನ್ನನ್ನು ಆಶ್ಚರ್ಯದಿಂದ ನೋಡಿ, ಯಾರು ನೀನು? ಯಾರ ಮಗಳು? ಎಂದು ಕೇಳಿದರು. ನಾನು ಕಣ್ಣುಗಳನ್ನು ಕೆಳಗೆ ಮಾಡಿಕೊಂಡು ಉತ್ತರಿಸಿದೆ, ನನ್ನ ಹೆಸರು ಮೀನಾಕ್ಷಿ. ನಾನು ಸಂದೀಪ್ ಅವರ ಪತ್ನಿ. ಅವರ ಅಪಘಾತ. ನನ್ನ ಮಾತು ಇನ್ನೂ ಪೂರ್ತಿಯಾಗುವ ಮುನ್ನವೇ ಆ ಹೆಂಗಸಿನ ಮುಖದ ಭಾವನೆ ಬದಲಾಯಿತು. ಅವಳು ಅಂದಳು, ಓಹೋ, ಹಾಗಾದರೆ ನೀನೇನಾ ಅವಳು? ಇದು ತುಂಬಾ ಅಪಶಕುನವಾಯಿತು.
ಮುಂಜಾನೆಯೇ ನಿನ್ನ ಮುಖ ನೋಡಿಬಿಟ್ಟೆ, ಇವತ್ತಿನ ದಿನ ಹೇಗಿರುತ್ತದೋ ಏನೋ. ಅಲ್ವೇಮ್ಮ, ನಾವು ನಿನ್ನ ಕಥೆಗಳನ್ನೆಲ್ಲ ಕೇಳಿದ್ದೇವೆ. ಯಾವ ಗಂಡ ನಿನಗೆ ಆಸರೆ ಕೊಟ್ಟನೋ ಅವನಿಗೆ ನೀನು ಭಾರವಾಗಿ ಪರಿಣಮಿಸಿದೆ. ನನ್ನ ಮನೆಯಲ್ಲಿ ಸಣ್ಣ ಸಣ್ಣ ಮಕ್ಕಳಿದ್ದಾರೆ. ನಿನ್ನ ಅಪಶಕುನದ ಪಾದಗಳನ್ನು ನಾನು ನನ್ನ ಮನೆಗೆ ಸೇರಿಸಿಕೊಳ್ಳಲು ಸಾಧ್ಯವಿಲ್ಲ. ಹೋಗು ಇಲ್ಲಿಂದ. ಅವರು ಕೆಲಸದಾಕೆಗೆ ಸನ್ನೆ ಮಾಡಿದರು ಮತ್ತು ನನ್ನ ಮುಖದ ಮುಂದೆಯೇ ಬಾಗಿಲನ್ನು ಜೋರಾಗಿ ಮುಚ್ಚಿಬಿಟ್ಟರು. ನಾನು ದಿಗ್ಭ್ರಮೆಗೊಂಡು ನಿಂತುಬಿಟ್ಟೆ. ಗಂಡನ ಸಾವಿನ ದುಃಖವೇ ಸಾಲದಂಬಂತಿತ್ತೆ. ಈಗ ಜನರು ನನ್ನನ್ನು ಕೊಲೆಗಾತಕಿ ಮತ್ತು ಅಪಶಕುನದವಳು ಎಂದು ಭಾವಿಸಲು ತೊಡಗಿದ್ದರು. ಆದರೆ ನಾನು ಧೈರ್ಯ ಕಳೆದುಕೊಳ್ಳಲಿಲ್ಲ. ನಾನು ಎರಡನೇ ಮನೆಯ ಬಾಗಿಲು ತಟ್ಟಿದೆ. ಅಲ್ಲೂ ಸಹ ಇದೇ ರೀತಿಯ ಉತ್ತರ ಸಿಕ್ಕಿತು. ಮೂರನೇ ಮನೆಯಿಂದಲೂ ಅವಮಾನವೇ ಎದುರಾಯಿತು. ಸೂರ್ಯ ನೆತ್ತಿಯ ಮೇಲೆ ಬಂದಿದ್ದನು. ಹಸಿವು ಮತ್ತು ಬಾಯಾರಿಕೆಯಿಂದ ನನ್ನ ಸ್ಥಿತಿ ತೀರಾ ಹದಗೆಟ್ಟಿತ್ತು. ನಾನು ರಸ್ತೆಯಲ್ಲೇ ಬಿದ್ದುಬಿಡುತ್ತೇನೆನೋ ಎಂದು ನನಗೆ ಅನಿಸುತ್ತಿತ್ತು. ಇಡೀ ಹಳ್ಳಿಯೇ ನನ್ನ ವಿರುದ್ಧ ನಿಂತಂತೆ ಭಾಸವಾಗುತ್ತಿತ್ತು. ಯಾರೂ ನನಗೆ ಕೆಲಸ ಕೊಡಲು ಸಿದ್ಧರಿರಲಿಲ್ಲ. ನಾನು ಸುಸ್ತಾಗಿ ಬೇಸತ್ತು ಒಂದು ಗೋಡೆಯ ಪಕ್ಕದಲ್ಲಿ ಕುಳಿತುಕೊಂಡೆ ಮತ್ತು ಕಣ್ಣೀರು ನನ್ನ ಕೆನ್ನೆಯ ಮೇಲೆ ಹರಿಯುತ್ತಿತ್ತು. ನಾನು ದೇವರಿಗೆ ಕೇಳತೊಡಗಿದೆ, ಇದು ಎಂತಹ ಪರೀಕ್ಷೆ ಬ್ಯಾಕ್ಗ್ರೌಂಡ್? ಗೌರವದಿಂದ ದುಡಿದು ತಿನ್ನುವುದು ಕೂಡ ಅಪರಾಧವೇ? ನಾನು ಕಳ್ಳತನ ಮಾಡಬೇಕೇ ಅಥವಾ ಭಿಕ್ಷೆ ಬೇಡಬೇಕೇ? ನಾನು ಇದನ್ನೇ ಯೋಚಿಸುತ್ತಿದ್ದಾಗ ಎದುರಿನ ಮನೆಯ ಬಾಗಿಲು ತೆರೆಯಿತು ಮತ್ತು ಒಬ್ಬ ಹೆಂಗಸು ಹೊರಗೆ ಬಂದಳು. ಅವಳ ಮುಖದಲ್ಲಿ ಕಠಿಣತೆಯಿತ್ತಾದರೂ ಕಣ್ಣುಗಳಲ್ಲಿ ಇತರರಲ್ಲಿದ್ದಂತಹ ದ್ವೇಷವಿರಲಿಲ್ಲ. ಅವಳು ನನ್ನನ್ನು ನೋಡಿ ಹತ್ತಿರ ಬಂದು ಅಂದಳು, ನೀನು ಕೆಲಸ ಹುಡುಕುತ್ತಿದ್ದೀಯಾ ಅಲ್ವಾ? ನಾನು ನಿನ್ನನ್ನು ಹಲವಾರು ಮನೆಗಳಿಂದ ಬರಿಗೈಲಿ ಮರಳಿ ಬರುತ್ತಿರುವುದನ್ನು ನೋಡಿದ್ದೇನೆ. ನಾನು ಬೇಗನೆ ಕಣ್ಣೀರನ್ನು ಒರೆಸಿಕೊಂಡು ಎದ್ದು ನಿಂತು ಹೇಳಿದೆ, ಹೌದು, ನನಗೆ ಕೆಲಸದ ತುಂಬಾ ಅಗತ್ಯವಿದೆ. ನಾನು ಬಹಳ ಕಷ್ಟಪಟ್ಟು ಕೆಲಸ ಮಾಡುತ್ತೇನೆ. ನೀವು ಏನು ಹೇಳುತ್ತೀರೋ ಅದನ್ನೆಲ್ಲ ಮಾಡುತ್ತೇನೆ. ಆ ಹೆಂಗಸು ತನ್ನ ಹೆಸರನ್ನೂ ಶಿಲ್ಪಾ ಎಂದು ಹೇಳಿದಳು. ಅವಳು ಹಳ್ಳಿಯ ದರ್ಜಿ, ಬಟ್ಟೆ ಹೊಲಿಯುವವಳು ಆಗಿದ್ದಳು ಮತ್ತು ಒಂಟಿಯಾಗಿ ವಾಸಿಸುತ್ತಿದ್ದಳು. ಅವಳು ಅಂದಳು, ನೋಡು ಹುಡುಗಿ, ನಾನೇನು ಶ್ರೀಮಂತ ಹೆಂಗಸಲ್ಲ. ನನ್ನ ಮನೆಯೂ ಚಿಕ್ಕದಾಗಿದೆ. ನನಗೆ ಕಸ ಮುಸುರೆ ಮತ್ತು ಬಟ್ಟೆ ಒಗೆಯಲು ಸಹಾಯ ಬೇಕಾಗಿದೆ, ಏಕೆಂದರೆ ಈಗ ನನ್ನ ನಡುವಿನಲ್ಲಿ ನೋವು ಇರುತ್ತದೆ. ಆದರೆ ನಾನು ನಿನಗೆ ಜಾಸ್ತಿ ಹಣ ಕೊಡಲು ಸಾಧ್ಯವಿಲ್ಲ. ನಾನು ಅಸಹಾಯಕತೆಯಿಂದ ಹೇಳಿದೆ, ಭಾವೀಜಿ, ನನಗೆ ಹಣದ ಅಗತ್ಯವಿಲ್ಲ. ನನಗೆ ಕೇವಲ ಹೊಟ್ಟೆಯ ಹಸಿವಿನ ಚಿಂತೆಯಿದೆ. ನೀವು ನನಗೆ 2 ಹೊತ್ತಿನ ಊಟ ಕೊಟ್ಟರೆ ಸಾಕು ಮತ್ತು ಅದರ ಮೇಲೆ ನಿಮ್ಮ ಕೈಲಾದಷ್ಟು ಏನಾದರೂ ಕೊಟ್ಟರೆ ನಾನು ಇಟ್ಟುಕೊಳ್ಳುತ್ತೇನೆ. ನಾನು ಹೀಗೆ ಹೇಳಿದಾಗ ಶಿಲ್ಪಾ ಭಾವಿ ಸ್ವಲ್ಪ ಯೋಚಿಸಿ ನಂತರ ತಲೆಯಾಡಿಸಿದರು. ಅವರು ಅಂದರು, ಸರಿ, ಆದರೆ ಕೆಲಸದಲ್ಲಿ ಯಾವುದೇ ನಿರ್ಲಕ್ಷ್ಯ ಇರಬಾರದು. ಬೆಳಿಗ್ಗೆ ಸೂರ್ಯ ಮೂಡುತ್ತಿದ್ದಂತೆಯೇ ಬರಬೇಕು ಮತ್ತು ಸಂಜೆಯವರೆಗೆ ಕೆಲಸ ಮಾಡಬೇಕು. ಒಂದು ದಿನ ರಜೆ ತಗೊಂಡ್ರೂ ನಾನು ನಿನ್ನನ್ನು ಕೆಲಸದಿಂದ ಶಾಶ್ವತವಾಗಿ ತೆಗೆದುಹಾಕುತ್ತೇನೆ. ನನಗೆ ಮುಳುಗುತ್ತಿದ್ದವನಿಗೆ ಕಡ್ಡಿಯ ಆಸರೆ ಸಿಕ್ಕಂತಾಯಿತು. ನಾನು ತಕ್ಷಣ ಒಪ್ಪಿಕೊಂಡು ಹೇಳಿದೆ, ನಾನು ನಾಳೆ ಬೆಳಿಗ್ಗೆಯೇ ಬರುತ್ತೇನೆ. ದೇವರು ನಿಮಗೆ ಒಳ್ಳೆಯದು ಮಾಡಲಿ. ನಾನು ಮತ್ತೆ ಆ ಪಾಳುಬಿದ್ದ ಹವೇಲಿಯ ಕಡೆಗೆ ಮರಳಿದೆ. ಆಗಲೂ ನನ್ನ ಹೊಟ್ಟೆ ಖಾಲಿಯೇ ಇತ್ತು, ಆದರೆ ಈಗ ಮನಸ್ಸಿನಲ್ಲಿ ಭರವಸೆಯ ಒಂದು ಕಿರಣ ಮೂಡಿತ್ತು. ದಾರಿಯಲ್ಲಿ ಒಂದು ನಲ್ಲಿ ವಾಟರ್ ಟ್ಯಾಪ್ ಕಂಡಿತು. ನಾನು ಅಲ್ಲಿ ನೀರು ಕುಡಿದು ಹೊಟ್ಟೆಯ ಹಸಿವನ್ನು ನೀಗಿಸಿಕೊಂಡು ಹವೇಲಿಗೆ ಬಂದೆ. ಮರುದಿನದಿಂದ ನನ್ನ ಹೊಸ ಜೀವನದ ಆರಂಭವಾಯಿತು. ನಾನು ಮುಂಜಾನೆಯೇ ಎದ್ದು ಬೆಳಗ್ಗೆ 6 ಗಂಟೆಯಷ್ಟೊತ್ತಿಗೆ ಶಿಲ್ಪಾ ಭಾವಿಯ ಮನೆಗೆ ತಲುಪುತ್ತಿದ್ದೆ. ಅಲ್ಲಿ ಕೆಲಸ ಮಾತ್ರ ತುಂಬಾ ಇರುತ್ತಿತ್ತು. ಅವಳು ನನ್ನಿಂದ ಇಡೀ ಮನೆಯನ್ನು ಗುಡಿಸಿ ತೊಡಿಸಿ ಸ್ವಚ್ಛ ಮಾಡಿಸುತ್ತಿದ್ದಳು, ಬಟ್ಟೆಗಳ ದೊಡ್ಡ ರಾಶಿಯನ್ನೇ ಹಾಕಿಬಿಡುತ್ತಿದ್ದಳು ಮತ್ತು ತಾನು ಮಾತ್ರ ಹೊಲಿಗೆ ಯಂತ್ರದ ಮುಂದೆ ಕುಳಿತು ಬಟ್ಟೆ ಹೊಲಿಯುತ್ತಲೇ ಇರುತ್ತಿದ್ದಳು. ಮಧ್ಯಾಹ್ನ ಅವಳು ನನಗೆ ರಾತ್ರಿ ಉಳಿದಿದ್ದ ರೊಟ್ಟಿ ಮತ್ತು ಉಪ್ಪಿನಕಾಯಿಯನ್ನು ಕೊಡುತ್ತಿದ್ದಳು. ನನಗೆ ಆ ರೊಟ್ಟಿ 56 ಬಗೆಯ ಪಕ್ವಾನ್ನಕ್ಕಿಂತ 56 ಭೋಗ್ ಕಡಿಮೆ ಇರಲಿಲ್ಲ. ನಾನು ಅದನ್ನೇ ತಿಂದು ದೇವರಿಗೆ ಧನ್ಯವಾದ ಅರ್ಪಿಸುತ್ತಿದ್ದೆ. ದಿನಗಳು ವಾರಗಳಾಗಿ, ವಾರಗಳು ತಿಂಗಳುಗಳಾಗಿ ಬದಲಾಗತೊಡಗಿದವು. ಈ ಅವಧಿಯಲ್ಲಿ ನನ್ನ ಅತ್ತೆ ಒಮ್ಮೆಯೂ ತಿರುಗಿ ನೋಡಿ ನನ್ನ ಯೋಗಕ್ಷೇಮ ವಿಚಾರಿಸಲಿಲ್ಲ. ನಾನು ಅವರ ಮೇಲಿನ ನಿರೀಕ್ಷೆಯನ್ನೇ ಕೈಬಿಟ್ಟಿದ್ದೆ. ಶಿಲ್ಪಾ ಭಾವಿಯ ಸ್ವಭಾವವು ಏನೂ ಮೃದುವಾಗಿರಲಿಲ್ಲ. ಕೆಲಸದಲ್ಲಿ ಸ್ವಲ್ಪ ತಪ್ಪು ಮಾಡಿದರೂ ಸಾಕು, ಅವರು ನನಗೆ ಕಠಿಣವಾಗಿ ಬೈಯುತ್ತಿದ್ದರು. ಮೀನಾಕ್ಷಿ, ನನ್ನ ಸೀರೆಯನ್ನು ಸರಿಯಾಗಿ ಒಗೆದಿಲ್ಲ. ಸೋಪಿನ ಹಣವನ್ನು ನಾನು ಹಾಳು ಮಾಡಲು ಕೊಡುತ್ತೇನಾ? ಇದನ್ನು ಮತ್ತೆ ಒಗಿ. ನಾನು ಏನೂ ಮಾತನಾಡದೆ ಸುಮ್ಮನೆ ಮತ್ತೆ ಬಟ್ಟೆ ಒಗೆಯಲು ಕುಳಿತುಕೊಳ್ಳುತ್ತಿದ್ದೆ. ಡಿಟರ್ಜೆಂಟ್ ಪೌಡರ್ ಮತ್ತು ಸೋಪಿನಿಂದಾಗಿ ನನ್ನ ಕೈಗಳೆಲ್ಲ ಒಡೆದು ಹೋಗಿದ್ದವು.
ಬೆರಳುಗಳಲ್ಲಿ ಸಣ್ಣ ಸಣ್ಣ ಬಿರುಕುಗಳು ಮೂಡಿದ್ದವು, ಗಾಯಗಳಾಗಿದ್ದವು. ಅವುಗಳಿಗೆ ಸೋಪು ತಗುಲಿದರೆ ಸಾಕು, ಪ್ರಾಣವೇ ಹೋದಂತಾಗುತ್ತಿತ್ತು. ಆದರೂ ನಾನು ಉಫ್ ಎನ್ನುತ್ತಿರಲಿಲ್ಲ, ಏಕೆಂದರೆ ಈ ಕೆಲಸವೂ ಹೋದರೆ ನಾನು ಹಸಿವಿನಿಂದ ಸತ್ತು ಹೋಗುತ್ತೇನೆ ಎಂಬುದು ನನಗೆ ತಿಳಿದಿತ್ತು. ಸಂಜೆ ನಾನು ವಾಪಸ್ ನನ್ನ ಹವೇಲಿಗೆ ಬರುವಾಗ ನನ್ನ ಇಡೀ ದೇಹವೇ ಮುರಿದು ಹೋದಂತೆ ನೋವಾಗುತ್ತಿತ್ತು. ಆದರೆ ಆಶ್ಚರ್ಯದ ಸಂಗತಿಯೆಂದರೆ ಆ ಪಾಳುಬಿದ್ದ ಮತ್ತು ಭಯಾನಕ ಮನೆ ಈಗ ನನಗೆ ನನ್ನದೇ ಸ್ವಂತ ಮನೆಯಂತೆ ಅನಿಸತೊಡಗಿತ್ತು. ಅಲ್ಲಿ ನನ್ನನ್ನು ನಿಂದಿಸುವವರು ಯಾರೂ ಇರಲಿಲ್ಲ, ನನ್ನನ್ನು ಅಪಶಕುನದವಳು ಎಂದು ಕರೆಯುವವರು ಇರಲಿಲ್ಲ. ನಾನು ಆ ಮುರಿದುಹೋದ ಟೇಬಲ್ ಮೇಲೆ ಕುಳಿತು ನನ್ನ ದಿನವಿಡೀ ಆದ ಸುಸ್ತನ್ನು ಕಳೆದುಕೊಳ್ಳುತ್ತಿದ್ದೆ. ನಾನು ಈ ಹವೇಲಿಯ ಒಂದು ಕೋಣೆಯನ್ನು ವಾಸಿಸಲು ಯೋಗ್ಯವಾಗಿ ಮಾಡಿಕೊಂಡಿದ್ದೆ. ಅಲ್ಲಿದ್ದ ಹಳೆಯ ಮಂಚವನ್ನು ಸರಿಪಡಿಸಿಕೊಂಡಿದ್ದೆ ಮತ್ತು ಟೇಬಲ್ ಸ್ವಚ್ಛಗೊಳಿಸಿ ನೀರಿನ ಜಗ್ ಅನ್ನು ಅಲ್ಲೇ ಇಟ್ಟಿದ್ದೆ. ಮಳೆಗಾಲ ಪ್ರಾರಂಭವಾಗುತ್ತಿತ್ತು. ಆಕಾಶದಲ್ಲಿ ಆಗಾಗ ಕಪ್ಪು ಮೋಡಗಳು ಕವಿಯುತ್ತಿದ್ದವು. ನನಗೆ ತುಂಬಾ ಭಯವಾಗುತ್ತಿತ್ತು, ಏಕೆಂದರೆ ಹವೇಲಿಯ ಛಾವಣಿಗಳಿಂದ ನೀರು ಸೋರುತ್ತಿತ್ತು ಮತ್ತು ಗೋಡೆಗಳು ಬಹಳ ದುರ್ಬಲವಾಗಿದ್ದವು. ಒಂದು ದಿನ ಶಿಲ್ಪಾ ಭಾವಿಯ ಮನೆಯಲ್ಲಿ ಕೆಲಸ ಜಾಸ್ತಿ ಇತ್ತು. ಅವರ ಮನೆಗೆ ನೆಂಟರು ಬಂದಿದ್ದರು. ನನಗೆ ಪಾತ್ರೆ ತೊಳೆದು ಮುಗಿಸುವಷ್ಟರಲ್ಲಿ ರಾತ್ರಿಯಾಗಿಬಿಟ್ಟಿತ್ತು. ಹೊರಗೆ ಬಿರುಗಾಳಿ ಬೀಸುತ್ತಿತ್ತು. ನಾನು ಹೆದರುತ್ತಲೇ ಅವಳಿಗೆ ಕೇಳಿದೆ, ಭಾವಿ, ನಾನು ಈಗ ಹೊರಡಲಾ? ವಾತಾವರಣ ತುಂಬಾ ಕೆಟ್ಟದಾಗಿದೆ. ಶಿಲ್ಪಾ ಭಾವಿ ಕಿಟಕಿಯಿಂದ ಹೊರಗೆ ನೋಡಿ ಅಂದರು, ಹಾ ಹೋಗು. ನಾಳೆ ಬೇಗ ಬಂದುಬಿಡು, ನೆಂಟರಿಗೆ ತಿಂಡಿ ತಯಾರು ಮಾಡಬೇಕು. ನಾನು ವೇಗದ ಹೆಜ್ಜೆಗಳನ್ನಿಡುತ್ತಾ ಹವೇಲಿಯ ಕಡೆಗೆ ಓಡಿದೆ. ಗಾಳಿ ಎಷ್ಟು ಜೋರಾಗಿತ್ತೆಂದರೆ ನನ್ನ ಕಾಲುಗಳೇ ಕಿತ್ತು ಬರುತ್ತಿದ್ದವು. ನನ್ನ ಹೆಜ್ಜೆಗಳು ತತ್ತರಿಸುತ್ತಿದ್ದವು. ನಾನು ಹವೇಲಿ ತಲುಪುತ್ತಿದ್ದಂತೆಯೇ ಮಳೆಯ ಮೊದಲ ಹನಿ ನನ್ನ ಮುಖದ ಮೇಲೆ ಬಿತ್ತು. ನಾನು ಬೇಗನೆ ಬಾಗಿಲು ಮುಚ್ಚಿ ಚಿಲಕ ಹಾಕಿದೆ. ಮುಸಲಧಾರೆ ಮಳೆ ಪ್ರಾರಂಭವಾಯಿತು. ಸಿಡಿಲಿನ ಅಬ್ಬರ ಮತ್ತು ಮೋಡಗಳ ಗರ್ಜನೆ ಇಡೀ ಹವೇಲಿಯನ್ನೇ ನಡುಗಿಸಿಬಿಟ್ಟಿತು. ನಾನು ನನ್ನ ಕೋಣೆಗೆ ಬಂದು ಒಂದು ಮೂಲೆಯಲ್ಲಿ ಮುದುಡಿಕೊಂಡು ಕುಳಿತೆ. ಛಾವಣಿಯಿಂದ ನೀರು ಸೋರುತ್ತಿತ್ತು. ನೆಲವೆಲ್ಲ ಒದ್ದೆಯಾಗಬಾರದೆಂದು ನಾನು ಅಲ್ಲಲ್ಲಿ ಪಾತ್ರೆಗಳನ್ನು ಇಟ್ಟಿದ್ದೆ. ಹಠಾತ್ತನೆ ಸಿಡಿಲು ಜೋರಾಗಿ ಅಪ್ಪಳಿಸಿತು ಮತ್ತು ಇಡೀ ಕೋಣೆಯೇ ಒಂದು ಕ್ಷಣ ಬೆಳಗಾಯಿತು. ನನಗೆ ಗೋಡೆಗಳಿಂದ ವಿಚಿತ್ರವಾದ ಶಬ್ದಗಳು ಕೇಳಿಬರತೊಡಗಿದವು. ಅದು ಇಟ್ಟಿಗೆಗಳು ಸರಿಯುತ್ತಿರುವ ಶಬ್ದವಾಗಿತ್ತು. ಎಲ್ಲಿ ಈ ಛಾವಣಿ ತಲೆಯ ಮೇಲೆ ಬಿದ್ದುಬಿಡುತ್ತದೋ ಎಂಬ ಭಯದಿಂದ ನನ್ನ ಹೃದಯ ಜೋರಾಗಿ ಬಡಿದುಕೊಳ್ಳಲಾರಂಭಿಸಿತು. ನಾನು ದೇವರಲ್ಲಿ ಪ್ರಾರ್ಥಿಸಲು ತೊಡಗಿದೆ. ಹೊರಗೆ ಚಂಡಮಾರುತ ಶಾಂತವಾಗುವ ಲಕ್ಷಣಗಳೇ ಕಾಣಿಸುತ್ತಿರಲಿಲ್ಲ. ಗಾಳಿಯು ಬಾಗಿಲು ಮತ್ತು ಕಿಟಕಿಗಳಿಗೆ ಜೋರಾಗಿ ಅಪ್ಪಳಿಸುತ್ತಿತ್ತು. ಇವತ್ತಿನ ರಾತ್ರಿಯೇ ನನ್ನ ಕೊನೆಯ ರಾತ್ರಿ ಎಂದು ನನಗೆ ಅನಿಸುತ್ತಿತ್ತು. ಕೋಣೆಯ ಒಂದು ಗೋಡೆಯಲ್ಲಿ ಬಿರುಕು ದೊಡ್ಡದಾಗುತ್ತಾ ಹೋಗುತ್ತಿರುವುದನ್ನು ನಾನು ಗಮನಿಸಿದೆ. ಅದು ಯಾವ ಗೋಡೆಯೆಂದರೆ ಅದರ ಪಕ್ಕದಲ್ಲೇ ಆ ಹಳೆಯ ಟೇಬಲ್ ಇಡಲಾಗಿತ್ತು. ಆ ಬಿರುಕಿನ ಒಳಗಡೆ ನೀರು ಹೋಗುತ್ತಿತ್ತು ಮತ್ತು ಮಣ್ಣು ಮೆತ್ತಗಾಗುತ್ತಿತ್ತು. ನಾನು ಭಯದಿಂದ ಕೋಣೆಯ ಇನ್ನೊಂದು ಮೂಲೆಗೆ ಹೋಗಿ ಕುಳಿತೆ. ನನಗೆ ಸಂದೀಪ್ ಜಿ ಅವರ ನೆನಪು ತುಂಬಾ ಬರುತ್ತಿತ್ತು. ಸಂದೀಪ್ ಜಿ, ಕಾಶ್, ಒಂದು ವೇಳೆ ನೀವು ಇದ್ದಿದ್ದರೆ ನಾನು ಈ ಚಂಡಮಾರುತವನ್ನು ಒಬ್ಬಳೇ ಎದುರಿಸಬೇಕಾಗುತ್ತಿರಲಿಲ್ಲ. ಕಬ್ಜಗಿ ಜೋರಾದ ಸ್ಫೋಟದಂತಹ ಶಬ್ದವಾಯಿತು. ಧಮಾಕ ಆಯಿತು. ಯಾವುದೋ ವಸ್ತು ಮೇಲಿಂದ ಕೆಳಗೆ ಬಿದ್ದಂತೆ ಭಾಸವಾಯಿತು. ನಾನು ಜೋರಾಗಿ ಕಿರುಚಿಕೊಂಡು ನನ್ನ ಕಿವಿಗಳನ್ನು ಕೈಗಳಿಂದ ಮುಚ್ಚಿಕೊಂಡೆ. ಕೋಣೆಯ ತುಂಬಾ ಧೂಳು ಮತ್ತು ಮಣ್ಣಿನ ಬಿರುಗಾಳಿ ಎದ್ದಿತು. ನನಗೆ ಕಣ್ಣಿಗೆ ಏನೂ ಕಾಣಿಸುತ್ತಿರಲಿಲ್ಲ. ಕೇವಲ ಆ ಅವಶೇಷಗಳು, ಮಣ್ಣು ಇಟ್ಟಿಗೆಗಳು ಕೆಳಗೆ ಬೀಳುವ ಶಬ್ದ ಮಾತ್ರ ಕೇಳಿಬರುತ್ತಿತ್ತು. ನನ್ನ ಉಸಿರೇ ನಿಂತು ಹೋದಂತಾಗಿತ್ತು. ನಾನು ಇನ್ನು ಬದುಕಿದ್ದೇನಾ? ನಾನು ನನ್ನ ಕೈಕಾಲುಗಳನ್ನು ಆಡಿಸಿ ನೋಡಿದೆ. ನಾನು ಸುರಕ್ಷಿತವಾಗಿದ್ದೆ. ಆದರೆ ನನಗೆ ಯಾವ ಗೋಡೆಯ ಬಗ್ಗೆ ಭಯವಿತ್ತೋ ಅದೇ ಗೋಡೆ ನನ್ನ ಕಣ್ಣೆದುರೇ ಕುಸಿದು ಬಿದ್ದಿತ್ತು. ಅಲ್ಲಿ ಅವಶೇಷಗಳ ದೊಡ್ಡ ರಾಶಿಯೇ ಬಿದ್ದಿತ್ತು. ಮಳೆಯ ನೀರು ಈಗ ನೇರವಾಗಿ ಕೋಣೆಯ ಒಳಗಡೆ ಬರುತ್ತಿತ್ತು. ನಾನು ಇಡೀ ರಾತ್ರಿ ಆ ಮೂಲೆಯಲ್ಲೇ ಕುಳಿತು ನಡುಗುತ್ತಿದ್ದೆ. ಇನ್ನು ನಿದ್ದೆ ಬರುವ ಮಾತು ಎಲ್ಲಿದೆ? ನಾನೂ ಕೇವಲ ಬೆಳಗಾಗುವುದನ್ನೇ ಕಾಯುತ್ತಿದ್ದೆ. ಬೆಳಕಾದರೆ ಎಷ್ಟು ನಷ್ಟವಾಗಿದೆ ಎಂದು ನೋಡಬಹುದಿತ್ತು. ಬೆಳಗಿನ ಮೊದಲ ಕಿರಣ ಮೂಡುತ್ತಿದ್ದಂತೆ ಮಳೆ ನಿಂತು ಹೋಯಿತು. ನಾನು ಧೈರ್ಯ ಮಾಡಿ ಎದ್ದು ಬಿದ್ದಿದ್ದ ಆ ಗೋಡೆಯ ಹತ್ತಿರ ಹೋದೆ. ಇಟ್ಟಿಗೆ ಮತ್ತು ಮಣ್ಣಿನ ರಾಶಿ ಬಿದ್ದಿತ್ತು. ನಾನು ಈ ಅವಶೇಷಗಳನ್ನು ಅಲ್ಲಿಂದ ತೆಗೆಯಬೇಕಾಗಿತ್ತು. ಇಲ್ಲದಿದ್ದರೆ ಓಡಾಡುವ ದಾರಿಯೂ ಮುಚ್ಚಿಹೋಗುತ್ತಿತ್ತು. ನಾನು ನನ್ನ ದುಪ್ಪಟ್ಟಾವನ್ನು ನಡುವಿಗೆ ಗಟ್ಟಿಯಾಗಿ ಕಟ್ಟಿಕೊಂಡು ಮಣ್ಣನ್ನು ತೆಗೆಯಲು ಪ್ರಾರಂಭಿಸಿದೆ. ಮಳೆಯಿಂದಾಗಿ ಮಣ್ಣು ತುಂಬಾ ಭಾರವಾಗಿ ಬಿಟ್ಟಿತ್ತು. ನನ್ನ ಕೈಗಳೆಲ್ಲ ಮಣ್ಣಿನಿಂದ ಗಲೀಜಾಗಿದ್ದವು.
ನಾನು ಒಂದೊಂದೇ ಇಟ್ಟಿಗೆಯನ್ನು ತೆಗೆದು ಪಕ್ಕಕ್ಕೆ ಇಡುತ್ತಿದ್ದಾಗ ಹಠಾತ್ತನೆ ನನ್ನ ಕೈ ಯಾವುದೋ ಗಟ್ಟಿಯಾದ ವಸ್ತುವಿಗೆ ತಗುಲಿತು. ಅದು ಇಟ್ಟಿಗೆಯಾಗಿರಲಿಲ್ಲ. ನಾನು ಮಣ್ಣನ್ನು ಸರಿಸಿ ನೋಡಿದಾಗ ಅಲ್ಲಿ ಒಂದು ಸಣ್ಣ ಮಣ್ಣಿನ ಮಡಕೆ ಇರುವುದು ಕಂಡಿತು. ಅದರ ಬಾಯನ್ನು ಮಣ್ಣಿನಿಂದಲೇ ಮುಚ್ಚಿ ಸೀಲ್ ಮಾಡಲಾಗಿತ್ತು. ನನ್ನ ಹೃದಯದ ಬಡಿತ ಒಂದು ಕ್ಷಣ ನಿಂತು ಹೋದಂತಾಯಿತು. ಈ ಹವೇಲಿ ಹಲವು ವರ್ಷಗಳ ಹಿಂದೆ ಯಾರೋ ಒಬ್ಬ ಶ್ರೀಮಂತ ವ್ಯಕ್ತಿಗೆ ಸೇರಿದ್ದಾಗಿತ್ತು ಎಂಬುದು ನನಗೆ ನೆನಪಾಯಿತು. ಸಂದೀಪ್ ಜಿ ಅವರು ಈ ಮನೆಯ ಬಗ್ಗೆ ಹೇಳಿದ್ದ ಮಾತುಗಳು ನನ್ನ ತಲೆಯಲ್ಲಿ ಸುಳಿದಾಡಲಾರಂಭಿಸಿದವು. ಒಂದು ರಾತ್ರಿ ಸಂದೀಪ್ ಜಿ ನನಗೆ ಈ ಮನೆಯ ಬಗ್ಗೆ ತಿಳಿಸಿದ್ದರು. ನನ್ನ ಕೈಗಳು ನಡುಗಲಾರಂಭಿಸಿದವು. ನಾನು ಸುತ್ತಲೂ ನೋಡಿದೆ, ಅಲ್ಲಿ ಯಾರೂ ಇರಲಿಲ್ಲ. ಕೇವಲ ನಾನು ಮತ್ತು ಈ ಪಾಳುಬಿದ್ದ ಹವೇಲಿ ಮಾತ್ರ ಇದ್ದೆವು. ನಾನು ಬಹಳ ಜಾಗರೂಕತೆಯಿಂದ ಆ ಮಡಕೆಯನ್ನು ಹೊರಗೆ ತೆಗೆದೆ. ಅದು ತುಂಬಾ ತೂಕವಾಗಿತ್ತು. ನನ್ನ ಸುಸ್ತೆಲ್ಲ ಒಂದು ಕ್ಷಣದಲ್ಲಿ ಮಾಯವಾಗಿ ಹೋಯಿತು. ಭರವಸೆಯ ಒಂದು ದೀಪ ನನ್ನ ಹೃದಯದಲ್ಲಿ ಬೆಳಗಿತು. ನಾನು ನಡುಗುವ ಕೈಗಳಿಂದ ಮಡಕೆಯ ಮೇಲೆ ಕೂತಿದ್ದ ಮಣ್ಣನ್ನು ಸ್ವಚ್ಛಗೊಳಿಸಿದೆ ಮತ್ತು ಯೋಚಿಸಿದೆ, ಒಂದು ವೇಳೆ ಈ ಮಡಕೆಯಲ್ಲಿ ಚಿನ್ನವಿದ್ದರೆ ನನ್ನ ಹಣೆಬರಹವೇ ಬದಲಾಗಿಬಿಡುತ್ತದೆ. ಏಕೆಂದರೆ ನನ್ನ ಪತಿ ನನಗೆ ಹೇಳಿದ್ದರು, ಈ ಮನೆಯಲ್ಲಿ ವಾಸಿಸುತ್ತಿದ್ದ ವ್ಯಕ್ತಿ ಯಾವುದೇ ಸಾಮಾನ್ಯ ಮನುಷ್ಯನಾಗಿರಲಿಲ್ಲ. ಅವನ ಹತ್ತಿರ ಎಷ್ಟು ಐಶ್ವರ್ಯ ಇತ್ತೆಂದರೆ ಎಲ್ಲರ ಕಣ್ಣೂ ಅವನ ಸಂಪತ್ತಿನ ಮೇಲೆಯೇ ಇರುತ್ತಿತ್ತು. ಒಂದು ದಿನ ಕೆಲವು ದರೋಡೆಕೋರರು ಬಂದು ಈ ಹವೇಲಿಯಿಂದ ಎಲ್ಲಾ ಹಣ ಮತ್ತು ಒಡವೆಗಳನ್ನು ಕಳ್ಳತನ ಮಾಡಿಕೊಂಡು ಹೋದರು ಹಾಗೂ ಇಲ್ಲಿ ವಾಸಿಸುತ್ತಿದ್ದ ಇಡೀ ಕುಟುಂಬವನ್ನೇ ಕೊಲೆ ಮಾಡಿದರು. ಆ ದರೋಡೆಕೋರರು ಯಾರು ಮತ್ತು ಕಳ್ಳತನ ಮಾಡಿದ ನಂತರ ಎಲ್ಲಿ ಮಾಯವಾದರು ಎಂಬುದು ಇಂದಿನವರೆಗೂ ಯಾರಿಗೂ ತಿಳಿದಿಲ್ಲ. ಆದರೆ ಕೇಳಿರುವುದೇನೆಂದರೆ ಆ ಜನರ ಆತ್ಮಗಳೇ ಈ ಹವೇಲಿಯಲ್ಲಿ ಅಲೆಯುತ್ತಿರುತ್ತವೆ ಎಂದು. ಮೊದಲಿಗೆ ನನಗೆ ಭಯವಾಗಿತ್ತು, ಆದರೆ ಇಲ್ಲಿಗೆ ಬಂದ ನಂತರ ಯಾರದ್ದೋ ಆತ್ಮ ಇಲ್ಲಿ ಅಲೆಯುತ್ತಿದೆ ಎಂದು ನನಗೆ ಎಂದಿಗೂ ಅನಿಸಲಿಲ್ಲ. ಏಕೆಂದರೆ ನಾನು ಈಗಾಗಲೇ ಈ ಪ್ರಪಂಚದ ಜನರ ಕೈಯಿಂದ ತುಂಬಾ ನೊಂದಿದ್ದೆ. ಇನ್ನೂ ಯಾರೋ ಒಬ್ಬರ ಆತ್ಮ ನನ್ನನ್ನು ಏನು ತಾನೇ ತೊಂದರೆಪಡಿಸಲು ಸಾಧ್ಯ? ನನಗೆ ಅನಿಸಿತು, ಬಹುಶಃ ಆ ಜನರು ತಮ್ಮ ಸ್ವಲ್ಪ ಸಂಪತ್ತನ್ನು ತಮ್ಮದೇ ಮನೆಯಲ್ಲಿ ಎಲ್ಲೋ ಬಚ್ಚಿಟ್ಟಿರಬಹುದು. ನಾನು ಯೋಚಿಸಿದೆ, ಒಂದು ವೇಳೆ ಈ ಮಡಕೆಯಲ್ಲಿ ಚಿನ್ನ ಅಥವಾ ಹಣವಿದ್ದರೆ ನನ್ನ ತಲೆಬರಹವೇ ಬದಲಾಗುತ್ತದೆ. ನಾನು ಯಾರ ಮುಂದೆಯೂ ಕೈಯೊಡ್ಡುವ ಅಗತ್ಯವಿರುವುದಿಲ್ಲ. ಜನರ ಚುಚ್ಚುಮಾತುಗಳನ್ನು ಕೇಳಬೇಕಾಗಿಲ್ಲ. ನಾನು ಶಿಲ್ಪಾಭಾವಿಯ ಮನೆಯಲ್ಲಿ ಕೆಲಸ ಮಾಡುವ ಅಗತ್ಯವೂ ಇರುವುದಿಲ್ಲ. ಆದರೆ ತಕ್ಷಣವೇ ಮನಸ್ಸಿನಲ್ಲಿ ಇನ್ನೊಂದು ಭಯ ಮೂಡಿತು, ಒಂದು ವೇಳೆ ಇದರಲ್ಲಿ ಬೇರೇನಾದರೂ ಇದ್ದರೆ ನನ್ನ ಗತಿಯೇನು? ನಾನು ದೀರ್ಘವಾಗಿ ಉಸಿರಾಡಿದೆ ಮತ್ತು ಮಡಕೆಯನ್ನು ಎರಡೂ ಕೈಗಳಿಂದ ಗಟ್ಟಿಯಾಗಿ ಹಿಡಿದುಕೊಂಡೆ. ನನ್ನ ಭವಿಷ್ಯ ಈ ಮಡಕೆಯ ಒಳಗಡೆ ಬಂಧಿಯಾಗಿತ್ತು. ಅದನ್ನು ತೆಗೆದುಕೊಂಡು ನಾನು ಬೆಳಕಿರುವ ಜಾಗಕ್ಕೆ ಬಂದೆ, ನನ್ನ ಅದೃಷ್ಟದಲ್ಲಿ ಏನು ಬರೆಯಲಾಗಿದೆ ಎಂದು ನೋಡಲು. ನನ್ನ ಕೈಗಳು ನಡುಗುತ್ತಿದ್ದವು ಮತ್ತು ನನ್ನ ಹೃದಯದ ಬಡಿತ ಕಿವಿಗಳಲ್ಲಿ ಸುತ್ತಿಗೆಯಿಂದ ಹೊಡೆದಂತೆ ಕೇಳಿಸುತ್ತಿತ್ತು. ಮಣ್ಣಿನಿಂದ ಹಸಿಯಾಗಿದ್ದ ಆ ಮಡಕೆ ನನ್ನ ಕಣ್ಣೆದುರಿಗಿತ್ತು. ನಾನು ದೀರ್ಘವಾಗಿ ಉಸಿರು ತೆಗೆದುಕೊಂಡು ನಡುಗುವ ಕೈಗಳಿಂದ ಅದರ ಬಾಯಿಗೆ ಹಚ್ಚಲಾಗಿದ್ದ ಮಣ್ಣಿನ ಸೀಲನ್ನು ತೆಗೆಯಲು ಪ್ರಯತ್ನಿಸಿದೆ. ನನ್ನ ತಲೆಯಲ್ಲಿ ನನ್ನ ತಂದೆ ಹೇಳುತ್ತಿದ್ದ ಆ ಕಥೆ ನೆನಪಾಯಿತು. ಹಳೆಯ ಕಾಲದಲ್ಲಿ ಜನರ ಹತ್ತಿರ ಸಂಪತ್ತು ಹೆಚ್ಚಾಗಿದ್ದಾಗ ಅವರು ದರೋಡೆಕೋರರು ಮತ್ತು ಕಳ್ಳರ ಭಯದಿಂದ ತಮ್ಮ ಎಲ್ಲ ಐಶ್ವರ್ಯವನ್ನು ಭೂಮಿಯ ಅಡಿಯಲ್ಲಿ ಅಥವಾ ಗೋಡೆಗಳ ಮಧ್ಯೆ ಬಚ್ಚಿಡುತ್ತಿದ್ದರು ಎಂದು ಅವರು ಹೇಳುತ್ತಿದ್ದರು. ಅದಕ್ಕಾಗಿಯೇ ನನ್ನ ದುರಾದೃಷ್ಟದ ದಿನಗಳು ಮುಗಿಯಲಿವೆ ಮತ್ತು ಈ ಮಡಕೆಯೊಳಗೆ ನನ್ನ ಜೀವನವನ್ನೇ ಬದಲಾಯಿಸುವ ಚಿನ್ನದ ನಾಣ್ಯಗಳಿರುತ್ತವೆ ಎಂದು ನನಗೆ ಪೂರ್ಣ ನಂಬಿಕೆಯಿತ್ತು. ಕೊನೆಗೂ ಮಡಕೆಯ ಬಾಯಿ ತೆರೆದುಕೊಂಡಿತು. ನಾನು ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥಿಸಿದೆ ಮತ್ತು ನಂತರ ನಿಧಾನವಾಗಿ ನನ್ನ ಕೈಯನ್ನು ಮಡಕೆಯೊಳಗೆ ಹಾಕಿದೆ. ನನ್ನ ಬೆರಳುಗಳಿಗೆ ಯಾವುದೇ ಲೋಹದ ಬದಲು ಒಣಗಿದ ಮತ್ತು ಒರಟಾದ ವಸ್ತುವೊಂದು ಸ್ಪರ್ಶಿಸಿತು. ನಾನು ತಕ್ಷಣವೇ ಕೈಯನ್ನು ಹೊರಗೆಳೆದು ಮಡಕೆಯನ್ನು ತಲೆಕೆಳಗು ಮಾಡಿ ನೋಡಿದಾಗ ನನ್ನ ಕಣ್ಣುಗಳು ಅರಳಿದವು. ಅದರಲ್ಲಿ ಚಿನ್ನದ ನಾಣ್ಯಗಳಿರಲಿಲ್ಲ, ಬದಲಿಗೆ ಹಳೆಯ ಮತ್ತು ಒಣಗಿದ ಒಣಹುಲ್ಲು ಹೊರಬಂತು. ಇದು ನನ್ನೊಂದಿಗೆ ಎಂತಹ ತಮಾಷೆ ಎಂದು ನನ್ನ ಬಾಯಿಂದ ತಕ್ಷಣವೇ ಹೊರಬಿತ್ತು. ನನ್ನ ಎಲ್ಲ ಆಸೆಗಳೂ ಇಲ್ಲವಾಗಿದ್ದವು. ನಾನು ಅಲ್ಲೇ ಮಣ್ಣಿನ ರಾಶಿಯ ಮೇಲೆ ಕುಳಿತುಕೊಂಡೆ. ನನ್ನ ಕಣ್ಣುಗಳಿಂದ ಕಣ್ಣೀರು ಸುರಿಯುತ್ತಿತ್ತು. ನಾನೆಷ್ಟು ಮೂರ್ಖಿ, ಹಗಲುಗನಸು ಕಾಣುತ್ತಿದ್ದೆನಲ್ಲ ಎಂದು ನನ್ನ ಹಣೆಬರಹವನ್ನು ನೋಡಿ ನನಗೇ ನಗು ಬರುತ್ತಿತ್ತು. ಮೀನಾಕ್ಷಿ, ನಿನ್ನ ಹಣೆಬರಹದಲ್ಲಿ ಚಿನ್ನ ಎಲ್ಲಿದೆ? ನಿನ್ನ ಹಣೆಬರಹದಲ್ಲಿ ಇರುವುದು ಕೇವಲ ಮಣ್ಣು ಮತ್ತು ಧೂಳು ಮಾತ್ರ. ನನ್ನ ಅದೃಷ್ಟ ಅಷ್ಟೊಂದು ಚೆನ್ನಾಗಿದ್ದಿದ್ದರೆ ನಾನು ಅನಾಥೆಯಾಗುತ್ತಿದ್ದೆನೆ. ನನ್ನ ಭಾಗ್ಯ ಚೆನ್ನಾಗಿದ್ದಿದ್ದರೆ ಮಾವ ನನ್ನನ್ನು ಅತ್ತೆಯ ಕೈಗೆ ಮಾರಿಬಿಡುತ್ತಿದ್ದರೆ ಮತ್ತು ಅತ್ತೆ ನನ್ನನ್ನು ಮನೆಯಿಂದ ಹೊರದೂಡುತ್ತಿದ್ದರೆ. ನಾನು ನಿರಾಶೆಯ ಸ್ಥಿತಿಯಲ್ಲಿ ಆ ಮಡಕೆಯನ್ನು ತಲೆಕೆಳಗು ಮಾಡಿ
ಹತ್ತಿರದಲ್ಲೇ ಇದ್ದ ಆ ಹಳೆಯ ಮರದ ಮೇಜಿನ ಮೇಲೆ ಜೋರಾಗಿ ಇಟ್ಟೆ. ಗಟ್ಟಿಯಾಗಿ ಕಿರುಚಿ ಅಳಬೇಕು ಎನಿಸುತ್ತಿತ್ತು. ಆದರೆ ಈಗ ಕಣ್ಣೀರು ಕೂಡ ಒಣಗಿ ಹೋಗಿತ್ತು. ನಾನು ಬೆಳಗಿನಿಂದ ಕೆಲಸ ಮಾಡುತ್ತಿದ್ದೆ ಮತ್ತು ಆಯಾಸದಿಂದ ನನ್ನ ಸ್ಥಿತಿ ತುಂಬಾ ಕೆಟ್ಟಿತ್ತು. ಗಂಟಲಿನಲ್ಲಿ ಬಾಯಾರಿಕೆಯ ಮುಳ್ಳುಗಳು ಚುಚ್ಚುತ್ತಿದ್ದವು. ನಾನು ಮೇಜಿನ ಮೇಲೆ ನೋಡಿದೆ. ನಾನು ಬಳಸುತ್ತಿದ್ದ ಅದೇ ಹಳೆಯ ಜಗ್ ಅಲ್ಲೇ ಇತ್ತು. ನಾನು ನೀರು ಕುಡಿಯಲು ಮುಂದೆ ಸಾಗಿದೆ. ನನ್ನ ಗಮನ ಎಲ್ಲೋ ಇತ್ತು ಮತ್ತು ಕಣ್ಣುಗಳಲ್ಲಿ ನಿರಾಶೆಯ ಕತ್ತಲೆಯಿತ್ತು. ನಾನು ಜಗ್ ಎತ್ತಲು ಕೈ ಚಾಚಿದ ತಕ್ಷಣ ನನ್ನ ಮೊಣಕೈ ಆ ಮಣ್ಣಿನ ಮಡಕೆಗೆ ತಗುಲಿತು. ಒಂದು ಜೋರಾದ ಛನ್ ಎಂಬ ಸದ್ದು ಕೇಳಿಸಿತು. ಮಡಕೆ ಮೇಜಿನಿಂದ ಕೆಳಗೆ ನೆಲಕ್ಕೆ ಬಿದ್ದು ಒಡೆದು ಹೋಯಿತು. ನಾನು ಓಹೋ, ಈಗ ಈ ಕೊಳಕನ್ನು ಕೂಡ ನಾನೇ ಸ್ವಚ್ಛಗೊಳಿಸಬೇಕಲ್ಲ ಎಂದು ಗೊಣಗುತ್ತಾ ಕೆಳಗೆ ಬಾಗಿದೆ. ಆದರೆ ನನ್ನ ದೃಷ್ಟಿ ನೆಲದ ಮೇಲೆ ಬಿದ್ದ ತಕ್ಷಣ ನನ್ನ ಉಸಿರುಗಂಟಲಲ್ಲೇ ಸಿಲುಕಿಕೊಂಡಿತು. ನನ್ನ ಕಣ್ಣುಗಳು ಆಶ್ಚರ್ಯದಿಂದ ಅರಳಿದವು. ಮಡಕೆಯ ಮೇಲ್ಭಾಗದಲ್ಲಿ ತುಂಬಿದ್ದ ಆ ಒಣಹುಲ್ಲು ಈಗ ಹರಡಿಕೊಂಡಿತ್ತು ಮತ್ತು ಆ ಹುಲ್ಲಿನ ಕೆಳಗೆ ನೆಲದ ಮೇಲೆ ಡಜನ್ಗಟ್ಟಲೆ ಚಿನ್ನದ ನಾಣ್ಯಗಳು ಮಿನುಗುತ್ತಿದ್ದವು. ನನ್ನ ಕಣ್ಣುಗಳನ್ನು ನಾನೇ ನಂಬಲಾಗದೆ ಒಮ್ಮೆ ಮಿಟುಕಿಸಿದೆ. ಬಹುಶಃ ಇದು ನನ್ನ ಭ್ರಮೆ ಇರಬಹುದು ಎಂದುಕೊಂಡೆ. ನಾನು ನಡುಗುವ ಕೈಯಿಂದ ಒಂದು ನಾಣ್ಯವನ್ನು ಎತ್ತಿಕೊಂಡೆ. ಅದು ತುಂಬಾ ತೂಕವಾಗಿತ್ತು ಮತ್ತು ಅದರ ಮೇಲೆ ಹಳೆಯ ಕಾಲದ ಮುದ್ರೆಯಿತ್ತು. ಇದು ಖಂಡಿತವಾಗಿಯೂ ಅಪ್ಪಟ ಚಿನ್ನವಾಗಿತ್ತು. ಇದು ದೇವರ ಕೃಪೆಯಾಗಿತ್ತು. ನಾನು ದೇವರಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೆ. ಹಳೆಯ ಕಾಲದ ಶ್ರೀಮಂತರು ನಿಜವಾಗಿಯೂ ತಮ್ಮ ಹಳೆಯ ಮನೆಗಳಲ್ಲಿ ತಮ್ಮ ಹಣ ಮತ್ತು ಚಿನ್ನ ಬೆಳ್ಳಿಯನ್ನು ಇದೇ ರೀತಿ ಬಚ್ಚಿಡುತ್ತಿದ್ದರು ಎಂಬುದು ನನಗೆ ಈಗ ಅರ್ಥವಾಯಿತು. ಆದರೆ ಕಳ್ಳರಿಂದ ರಕ್ಷಿಸಲು ಅವರು ಮೇಲ್ಭಾಗದಲ್ಲಿ ಒಣಹುಲ್ಲನ್ನು ತುಂಬಿಸಿದ್ದರು. ಇದರಿಂದ ಯಾರಾದರೂ ನೋಡಿದರೆ ಅದನ್ನು ನಿರುಪಯುಕ್ತ ಎಂದು ಭಾವಿಸಿ ಬಿಟ್ಟು ಹೋಗಲಿ ಎಂಬುದು ಅವರ ಆಲೋಚನೆಯಾಗಿತ್ತು. ನನ್ನ ನಿರಾಶೆ ಒಂದೇ ಕ್ಷಣದಲ್ಲಿ ಮಾಯವಾಗಿತ್ತು. ನಾನು ಬೇಗನೆ ಆ ಎಲ್ಲಾ ನಾಣ್ಯಗಳನ್ನು ಹೆಕ್ಕಿಕೊಂಡೆ. ನನ್ನ ಮಡಿಲು ಈಗ ಚಿನ್ನದ ನಾಣ್ಯಗಳಿಂದ ತುಂಬಿಹೋಗಿತ್ತು. ನಾನು ಒಂದು ಹಳೆಯ ಬಟ್ಟೆಯನ್ನು ತೆಗೆದುಕೊಂಡು ಈ ನಾಣ್ಯಗಳನ್ನು ಚೆನ್ನಾಗಿ ಮೂಟೆ ಕಟ್ಟಿಕೊಂಡೆ. ಈ ರಹಸ್ಯವನ್ನು ಸದ್ಯಕ್ಕೆ ರಹಸ್ಯವಾಗಿಯೇ ಇಡಬೇಕು ಎಂಬುದು ನನಗೆ ತಿಳಿದಿತ್ತು. ನಾನು ಆ ಮೂಟೆಯನ್ನು ನನ್ನ ಎದೆಗೆ ಅಪ್ಪಿಕೊಂಡು ನೇರವಾಗಿ ನಗರದ ಕಡೆಗೆ ಹೆಜ್ಜೆ ಹಾಕಿದೆ. ನಗರಕ್ಕೆ ಹೋಗಿ ನಾನು ಅಕ್ಕಸಾಲಿಗನಿಗೆ, ಚಿನ್ನದ ವ್ಯಾಪಾರಿ, ಆ ನಾಣ್ಯಗಳನ್ನು ತೋರಿಸಿದಾಗ ಅವನ ಕಣ್ಣುಗಳು ಕೂಡ ಹೊಳೆದವು. ಅವನು ನನಗೆ ಆ ನಾಣ್ಯಗಳಿಗೆ ತುಂಬಾ ಭಾರಿ ಬೆಲೆಯನ್ನು ನೀಡಿದನು. ನಾನು ನೋಟುಗಳಿಂದ ತುಂಬಿದ ಚೀಲಗಳನ್ನು ಹಿಡಿದು ವಾಪಸ್ ಆ ಪಾಳುಬಿದ್ದ ಹವೇಲಿಗೆ ಬಂದಾಗ ನಾನು ಗಾಳಿಯಲ್ಲಿ ತೇಲುತ್ತಿರುವಂತೆ ಭಾಸವಾಗುತ್ತಿತ್ತು. ಮರುದಿನದಿಂದಲೇ ನಾನು ಕೆಲಸವನ್ನು ಪ್ರಾರಂಭಿಸಿದೆ. ಎಲ್ಲಕ್ಕಿಂತ ಮೊದಲು ನಾನು ಕಾರ್ಮಿಕರನ್ನು ಕರೆಸಿ ಈ ಪಾಳುಬಿದ್ದ ಮತ್ತು ಭೂತದ ಬಂಗಲೆಯಂತಿದ್ದ ಹವೇಲಿಯ ದುರಸ್ತಿ ಕೆಲಸವನ್ನು ಆರಂಭಿಸಿದೆ. ಗೋಡೆಗಳನ್ನು ಮತ್ತೆ ಕಟ್ಟಲಾಯಿತು, ಮೇಲ್ಛಾವಣಿಗಳನ್ನು ಗಟ್ಟಿ ಮಾಡಲಾಯಿತು ಮತ್ತು ಪೇಂಟ್ ಮಾಡಿದ ನಂತರವಂತೂ ಮನೆಯ ನಕ್ಷೆಯೇ ಬದಲಾಗಿ ಹೋಯಿತು. ಗ್ರಾಮಸ್ಥರು ಆಶ್ಚರ್ಯ ಮತ್ತು ಗೊಂದಲಕ್ಕೊಳಗಾಗಿದ್ದರು. ನಿನ್ನೆಯವರೆಗೆ ನನ್ನನ್ನು ಭಿಕ್ಷುಕಿಯೆಂದು ಭಾವಿಸಿ ಧುತ್ಕರಿಸುತ್ತಿದ್ದ ಜನರು ಈಗ ಈ ಹವೇಲಿಯ ಮುಂದೆ ನಿಂತು ನೋಡುತ್ತಾ, ಮೀನಾಕ್ಷಿಗೆ ಇಷ್ಟೊಂದು ಹಣ ಎಲ್ಲಿಂದ ಬಂತು? ಎಲ್ಲಾದರೂ ನಿಧಿ ಸಿಕ್ಕಿತೇನು? ಎಂದು ಮಾತನಾಡಿಕೊಳ್ಳುತ್ತಿದ್ದರು. ಜನರ ಮಧ್ಯೆ ಮಾತುಕತೆಗಳು ಶುರುವಾಗಿದ್ದವು. ಆದರೆ ನಾನು ಯಾರ ಬಗ್ಗೆಯೂ ತಲೆಕೆಡಿಸಿಕೊಳ್ಳಲಿಲ್ಲ. ಮನೆಯ ದುರಸ್ತಿ ಕೆಲಸ ಮುಗಿದ ನಂತರ ನಾನು ನಗರದಿಂದ ಬಟ್ಟೆಗಳನ್ನು ತರಿಸಿ ನನ್ನ ಮನೆಯ ಹಿಂಭಾಗದಲ್ಲಿ ಒಂದು ಸಣ್ಣ ಬಟ್ಟೆ ಅಂಗಡಿಯನ್ನು ತೆರೆದೆ. ನೋಡುತ್ತಿದ್ದಂತೆ ನನ್ನ ಸ್ವಂತ ಬಟ್ಟೆ ವ್ಯಾಪಾರವೂ ಚೆನ್ನಾಗಿ ನಡೆಯಲಾರಂಭಿಸಿತು. ದೇವರು ನನಗೆ ಎಷ್ಟು ಯಶಸ್ಸನ್ನು ನೀಡಿದ್ದನೆಂದರೆ ಅದನ್ನು ನಿಭಾಯಿಸುವುದು ಕೂಡ ನನಗೆ ಕಷ್ಟವಾಗುತ್ತಿತ್ತು. ಈಗ ನನ್ನ ಸರದಿಯಾಗಿತ್ತು. ನನ್ನಿಂದ ಏನೆಲ್ಲವನ್ನೂ ಕಸಿದುಕೊಳ್ಳಲಾಗಿದ್ದಿತೋ ಅದನ್ನೆಲ್ಲ ನಾನು ಮರಳಿ ಪಡೆಯಬೇಕಾಗಿತ್ತು. ಸಂಪತ್ತು ಬಂದಿತ್ತು, ಆದರೆ ನನ್ನ ಅತ್ತೆ ನನಗೆ ನೀಡಿದ್ದ ಆ ನೋವಿನ ಮುಳ್ಳು ಇನ್ನೂ ಸಹ ನನ್ನ ಹೃದಯದಲ್ಲಿ ಚುಚ್ಚುತ್ತಲೇ ಇತ್ತು. ಅದುವೇ ಸಂದೀಪ್ ಅವರ ನೆನಪಿನ ಕಾಣಿಕೆಯಾಗಿದ್ದ ಅವರ ಪೆನ್ಷನ್, ನಿವೃತ್ತಿ ವೇತನ. ನಾನು ನಗರದಿಂದ ಒಬ್ಬ ವಕೀಲರನ್ನು ಗೊತ್ತುಮಾಡಿ ನ್ಯಾಯಾಲಯದ ಮೂಲಕ ನನ್ನ ಅತ್ತೆಗೆ ನೋಟಿಸ್ ಕಳುಹಿಸಿದೆ. ಪೊಲೀಸ್ ಮತ್ತು ನ್ಯಾಯಾಲಯದ ಸಿಬ್ಬಂದಿ ನನ್ನ ಅತ್ತೆಯ ಮನೆಗೆ ತಲುಪಿ ಪೆನ್ಷನ್ ಪತ್ರಗಳನ್ನು ವಶಪಡಿಸಿಕೊಂಡಾಗ ಇಡೀ ಮೊಹಲ್ಲಾದಲ್ಲಿ, ಬಡಾವಣೆಯಲ್ಲಿ ಕೋಲಾಹಲವೇ ಸೃಷ್ಟಿಯಾಯಿತು. ನನ್ನ ಸೊಸೆ ನನ್ನ ಮೇಲೆ ಸುಳ್ಳು ಕೇಸ್ ಹಾಕುತ್ತಿದ್ದಾಳೆ, ಈ ಹಣ ನನ್ನ ಮಗನಿಗೆ ಸೇರಿದ್ದು ಎಂದು ನನ್ನ ಅತ್ತೆ ತುಂಬಾ ಗದ್ದಲ ಮಾಡಿದರು. ಆದರೆ ಕಾನೂನಿನ ಮುಂದೆ ಅವರ ಯಾವುದೇ ಆಟ ನಡೆಯಲಿಲ್ಲ. ಕಾಗದ ಪತ್ರಗಳ ಮೇಲೆ ನನ್ನ ಸಹಿ ಇತ್ತು ಮತ್ತು ನಾನೇ ಕಾನೂನುಬದ್ಧ ವಾರಸುದಾರಳಾಗಿದ್ದೆ. ನ್ಯಾಯಾಲಯವು ಆ ಪತ್ರಗಳನ್ನು ಮತ್ತು ಇದುವರೆಗೆ ಪಡೆದ ಹಣದ ಲೆಕ್ಕವನ್ನು ಕೇಳಿದಾಗ ನನ್ನ ಅತ್ತೆಯ ಪ್ರಜ್ಞೆಯೇ ತಪ್ಪಿದಂತಾಯಿತು.
ಅವರು ಆ ಎಲ್ಲಾ ಪತ್ರಗಳನ್ನು ನನಗೆ ಮರಳಿ ನೀಡಬೇಕಾಗಿ ಬಂತು. ಇವು ಕೇವಲ ಕಾಗದ ಪತ್ರಗಳಾಗಿರಲಿಲ್ಲ, ಇದು ನನ್ನ ಗೌರವವಾಗಿತ್ತು. ಮೊಹಲ್ಲಾದ ಜನರಿಗೆ ಈಗ ನಾನು ಸತ್ಯವಂತೆ ಮತ್ತು ನನ್ನ ಮೇಲೆ ದೌರ್ಜನ್ಯ ನಡೆದಿತ್ತು ಎಂಬುದು ಖಾತ್ರಿಯಾಯಿತು. ಜನರು ನನ್ನ ಬಳಿಗೆ ಬಂದು ನನ್ನ ಧೈರ್ಯವನ್ನು ಶ್ಲಾಘಿಸುತ್ತಿದ್ದರು. ಮಗಳೇ, ನಮ್ಮನ್ನು ಕ್ಷಮಿಸಿಬಿಡು. ಈ ಮನೆಗೆ ಬಂದ ನಂತರ ಇಲ್ಲಿನ ಭೂತ ಪ್ರೇತಗಳು ನಿನಗೆ ತೊಂದರೆ ಕೊಡುತ್ತವೆ ಮತ್ತು ನೀನು ಶೀಘ್ರದಲ್ಲೇ ಇಲ್ಲಿಂದ ಹೆದರಿ ಓಡಿಹೋಗುತ್ತೀಯಾ ಎಂದು ನಾವು ಭಾವಿಸಿದ್ದೆವು. ಆದರೆ ನೀನು ತುಂಬಾ ಧೈರ್ಯಶಾಲಿಯಾಗಿ ಹೊರಹೊಮ್ಮಿದೆ. ನಾವು ನಿನ್ನನ್ನು ತಪ್ಪಾಗಿ ಅರ್ಥೈಸಿಕೊಂಡಿದ್ದೆವು. ನೀನು ತುಂಬಾ ತಾಳ್ಮೆಯಿಂದಿದ್ದಿ ಎನ್ನುತ್ತಿದ್ದರು. ನಾನು ಕೇವಲ ಮುಗುಳ್ನಕ್ಕೂ ಸುಮ್ಮನಾಗುತ್ತಿದ್ದೆ. ನಾನು ವರ್ಷಗಟ್ಟಲೆ ಕಾಯ್ದ ಕಷ್ಟಕ್ಕೆ ಸಿಕ್ಕ ತಾಳ್ಮೆಯ ಫಲ ಇದಾಗಿದೆ ಎಂದು ನಾನು ನಂಬಿದ್ದೆ. ಮತ್ತೊಂದೆಡೆ ನನ್ನ ಅತ್ತೆಯ ಮನೆಯಲ್ಲಿ ಪ್ರಳಯವೇ ಸಂಭವಿಸಿತ್ತು. ನನ್ನ ಭಾವ, ನಾದಿನಿಯ ಗಂಡ, ಈಗ ಅಲ್ಲಿಯೇ ಕಾಯಂ ಆಗಿ ಬೀಡು ಬಿಟ್ಟಿದ್ದನು ಮತ್ತು ನನ್ನ ಅತ್ತೆ ತನ್ನಲ್ಲಿರುವ ಎಲ್ಲವನ್ನೂ ತನ್ನ ಅಳಿಯನ ಹೆಸರಿಗೆ ಬರೆಯಬೇಕೆಂದು ಬಯಸುತ್ತಿದ್ದನು. ಒಂದು ದಿನ ಮಾತು ಎಷ್ಟು ಬೆಳೆಯಿತೆಂದರೆ, ಭಾವನು ಕೋಪಗೊಂಡು ನನ್ನ ನಾದಿನಿಗೆ ವಿಚ್ಛೇದನ, ತಲಾಕ್ ನೀಡಿಬಿಟ್ಟನು ಮತ್ತು ನನ್ನ ಅತ್ತೆ ಹಾಗೂ ನಾದಿನಿಯ ಎಲ್ಲ ಸಾಮಾನು ಸರಂಜಾಮುಗಳನ್ನು ಮನೆಯಿಂದ ಹೊರಗೆ ಎಸೆದನು. ಆ ಇಬ್ಬರು ತಾಯಿ ಮಗಳ ತಲೆಯ ಮೇಲೆ ಯಾವುದೇ ಗಂಡಸಿನ ಆಸರೆ ಇಲ್ಲ ಎಂಬುದು ಅವನಿಗೆ ತಿಳಿದಿತ್ತು. ಅದಕ್ಕಾಗಿಯೇ ಅವನು ಅವರನ್ನು ಅಸಹಾಯಕರು ಎಂದು ಭಾವಿಸಿ ಚಾಣಾಕ್ಷತನದಿಂದ ಅವರ ಮನೆ ಮತ್ತು ಎಲ್ಲವನ್ನೂ ತನ್ನ ಹೆಸರಿಗೆ ಮಾಡಿಕೊಳ್ಳಲು ಬಯಸಿದ್ದನು. ನನ್ನ ಅತ್ತೆ ತನ್ನ ಅಳಿಯನಿಗೆ ತುಂಬಾ ತಿಳಿಹೇಳಲು ಪ್ರಯತ್ನಿಸಿದರು, ಆದರೆ ಅವನು ಕೇಳಲಿಲ್ಲ. ಈಗ ಅವರಿಬ್ಬರೂ ಸಂಪೂರ್ಣವಾಗಿ ಬೇಸರಾದರು. ಯಾರಿಂದಲಾದರೂ ಸಹಾಯ ಪಡೆಯಲು ಅವರಿಗೆ ಯಾವುದೇ ದಾರಿಯೇ ಉಳಿದಿರಲಿಲ್ಲ. ಕೆಲವು ಸಮಯದ ಹಿಂದೆ ನಾನು ಹೇಗೆ ಬೀದಿಯಲ್ಲಿ ನಿಂತಿದ್ದೆನೋ, ಇಂದು ಅವರು ನನ್ನ ಜಾಗದಲ್ಲಿ ಅದೇ ರೀತಿ ಬೀದಿಯಲ್ಲಿ ನಿಂತಿದ್ದರು. ಸಂಜೆಯ ಸಮಯದಲ್ಲಿ ನನ್ನ ಮನೆಯ ಬಾಗಿಲನ್ನು ಯಾರೋ ತಟ್ಟಿದರು. ನಾನು ಕೆಲಸದವಳನ್ನು ಕಳುಹಿಸಿದೆ. ಅವಳು ಹಿಂತಿರುಗಿ ಬಂದು, ಯಜಮಾನತಿ, ಹೊರಗೆ ಯಾರೋ ಒಬ್ಬರು ವಯಸ್ಸಾದ ಮಹಿಳೆ ಬಂದಿದ್ದಾರೆ. ಅವರ ಜೊತೆ ಒಬ್ಬ ಯುವತಿ ಕೂಡ ಇದ್ದಾರೆ. ಅವರ ಸ್ಥಿತಿ ತುಂಬಾ ಶೋಚನೀಯವಾಗಿದೆ. ನಿಮ್ಮನ್ನು ಭೇಟಿಯಾಗಲು ಬಯಸುತ್ತಿದ್ದಾರೆ ಎಂದಳು. ನಾನು ಹೊರಗೆ ಬಾಗಿಲ ಬಳಿಗೆ ಹೋದೆ. ನನ್ನ ಅತ್ತೆ ಮತ್ತು ನಾದಿನಿ ಇಬ್ಬರೂ ಅಲ್ಲಿ ನಿಂತಿದ್ದರು. ಅವರಿಬ್ಬರ ಬಟ್ಟೆಗಳು ತುಂಬಾ ಕೊಳಕಾಗಿದ್ದವು, ಕೂದಲು ಕೆದರಿತ್ತು ಮತ್ತು ಕಣ್ಣುಗಳಲ್ಲಿ ಕಣ್ಣೀರು ತುಂಬಿತ್ತು. ಅವರು ನನ್ನನ್ನು ನೋಡಿದ ತಕ್ಷಣ ನನ್ನ ಕಾಲಿಗೆ ಬಿದ್ದರು. ನಾದಿನಿ ಅತ್ತಿಗೆ ನಮ್ಮನ್ನು ಕ್ಷಮಿಸಿಬಿಡಿ ಎಂದಳು. ಅತ್ತೆ, ಸೊಸೆಯೇ, ನನಗೂ ಕ್ಷಮಿಸಿಬಿಡು. ನಾನು ನಿನಗೆ ತುಂಬಾ ಅನ್ಯಾಯ ಮಾಡಿದೆ. ನನ್ನ ಅಳಿಯ ನನ್ನನ್ನು ಮತ್ತು ನನ್ನ ಮಗಳನ್ನು ಮನೆಯಿಂದ ಹೊರಹಾಕಿದ್ದಾನೆ. ನಮಗೆ ಇರಲು ಯಾವುದೇ ಆಶ್ರಯವಿಲ್ಲ. ಅವನು ಚಾಣಾಕ್ಷತನದಿಂದ ನಮ್ಮ ಮನೆ ಮತ್ತು ಎಲ್ಲವನ್ನೂ ತನ್ನ ಹೆಸರಿಗೆ ಮಾಡಿಕೊಂಡಿದ್ದಾನೆ. ನಾನು ನಿನ್ನ ಮೇಲೆ ತುಂಬಾ ದೌರ್ಜನ್ಯ ಎಸಗಿದೆ. ನನ್ನ ಪಾಪಗಳ ಶಿಕ್ಷೆ ನನಗೆ ಸಿಕ್ಕಿದೆ. ದೇವರಿಗಾಗಿಯಾದರೂ ನಮಗೆ ನಿನ್ನ ಮನೆಯಲ್ಲಿ ಸ್ವಲ್ಪ ಜಾಗ ಕೊಡು ಎಂದು ಬೇಡಿಕೊಂಡರು. ಅವರನ್ನು ಈ ಸ್ಥಿತಿಯಲ್ಲಿ ನೋಡಿ ನನ್ನ ಹೃದಯ ತುಂಬಿ ಬಂತು. ನನ್ನಲ್ಲಿದ್ದ ಹಳೆಯ ಕೋಪ ಮತ್ತು ದ್ವೇಷ ಒಂದೇ ಕ್ಷಣದಲ್ಲಿ ಕರಗಿಹೋದವು. ನನಗೆ ತಕ್ಷಣವೇ ಸಂದೀಪ್ ಅವರ ಮುಖ ನೆನಪಿಗೆ ಬಂತು. ಅವರು ತಮ್ಮ ತಾಯಿ ಮತ್ತು ತಂಗಿಯನ್ನು ತುಂಬಾ ಪ್ರೀತಿಸುತ್ತಿದ್ದರು. ಒಂದು ವೇಳೆ ಅವರು ಬದುಕಿದ್ದರೆ ತಮ್ಮ ತಾಯಿ ಮತ್ತು ತಂಗಿಯ ಈ ಸ್ಥಿತಿಯನ್ನು ನೋಡಿ ಎಷ್ಟು ದುಃಖಪಡುತ್ತಿದ್ದರು. ನಾನು ಕೆಳಗೆ ಬಾಗಿ ಅವರಿಬ್ಬರನ್ನು ಅಪ್ಪಿಕೊಂಡೆ ಮತ್ತು ನನ್ನ ಅತ್ತೆಗೆ ಹೇಳಿದೆ, ನೀವು ನಾಚಿಕೆ ಪಡಬೇಡಿ. ನೀವು ನನ್ನ ಪತಿಯ ತಾಯಿ. ಈ ಮನೆ ನಿಮ್ಮದೇ ಆಗಿದೆ. ನೀವಿಬ್ಬರೂ ನನ್ನ ಮನೆಯಲ್ಲಿ ಇರಲು ನಾನು ಜಾಗ ನೀಡುತ್ತೇನೆ. ಅವರಿಬ್ಬರೂ ನನ್ನನ್ನು ಆಶ್ಚರ್ಯದಿಂದ ಕಣ್ಣು ಬಿಟ್ಟು ನೋಡುತ್ತಲೇ ಉಳಿದರು. ನನ್ನ ನಾದಿನಿ ಕೇಳಿದಳು, ಅತ್ತಿಗೆ, ನೀನು ನಿಜವಾಗಿಯೂ ನಮ್ಮನ್ನು ಕ್ಷಮಿಸಿಬಿಟ್ಟೆಯಾ? ಇಷ್ಟೆಲ್ಲ ಆದ ಮೇಲೆಯೂ ನಾನು ಹೇಳಿದೆ, ಹೌದು ಹೌದು, ನಾನು ನಿಮ್ಮ ಮೇಲೆ ಸೇಡು ತೀರಿಸಿಕೊಂಡು ನಿಮ್ಮಂತೆಯೇ ಆಗಲು ಬಯಸುವುದಿಲ್ಲ. ದೇವರು ನನಗೆ ತುಂಬಾ ಧೈರ್ಯ ಮತ್ತು ತಾಳ್ಮೆಯನ್ನು ನೀಡಿದ್ದಾನೆ. ಈಗ ನನ್ನ ಬಳಿ ಎಲ್ಲವೂ ಇದೆ. ಹಾಗಾಗಿ ನಿಮ್ಮ ಮೇಲೂ ಕರುಣೆ ತೋರಿಸುವುದು ನನ್ನ ಕರ್ತವ್ಯವಾಗಿದೆ. ನಾನು ಅವರಿಬ್ಬರನ್ನೂ ಮನೆಗೆ ಕರೆದುಕೊಂಡು ಬಂದೆ. ಅವರಿಬ್ಬರಿಗೂ ಸ್ನಾನ ಮಾಡಲು ಹೇಳಿ, ಇಬ್ಬರಿಗೂ ಸ್ವಚ್ಛವಾದ ಬಟ್ಟೆಗಳನ್ನು ಕೊಟ್ಟೆ. ನಾನು ಅವರಿಗೆ ಮನೆಯಲ್ಲೇ ಅತ್ಯಂತ ಉತ್ತಮವಾದ ಕೋಣೆಯಲ್ಲಿ ಇರಲು ಜಾಗ ನೀಡಿದೆ. ಆ ತಾಯಿ ಮಗಳಿಬ್ಬರೂ ಹಗಲಿರುಳು ತಮ್ಮ ತಪ್ಪುಗಳಿಗಾಗಿ ಕ್ಷಮೆಯಾಚಿಸುತ್ತಲೇ ಇರುತ್ತಿದ್ದರು. ಅವರ ಅಹಂಕಾರ ಈಗ ಮಣ್ಣು ಪಾಲಾಗಿತ್ತು ಮತ್ತು ಅವರಿಬ್ಬರೂ ಈಗ ಸಂಪೂರ್ಣವಾಗಿ ನೊಂದು ಹೋಗಿದ್ದರು. ಕಾಲ ಕಳೆಯುತ್ತಾ ಹೋಯಿತು. ನಾನು ಮತ್ತೊಂದು ಮದುವೆ ಮಾಡಿಕೊಳ್ಳಲಿಲ್ಲ. ನನ್ನ ಬಳಿ ಈಗ ಎಲ್ಲವೂ ಇತ್ತು, ಆದರೆ ಹೃದಯದಲ್ಲಿ ಒಂದು ಸಣ್ಣ ಕೊರತೆಯಿತ್ತು.
ನನ್ನ ಈ ಸಂಪತ್ತನ್ನು ನಾನು ಯಾವುದಾದರೂ ಒಂದು ಒಳ್ಳೆಯ ಉದ್ದೇಶಕ್ಕಾಗಿ ಬಳಸಬೇಕೆಂದು ಯೋಚಿಸಿದೆ. ನಾನು ಹವೇಲಿಯ ಪಕ್ಕದಲ್ಲಿದ್ದ ಜಮೀನನ್ನು ಖರೀದಿಸಿ ಅಲ್ಲಿ ಒಂದು ಅನಾಥಾಶ್ರಮವನ್ನು ಕಟ್ಟಿಸಿದೆ. ಇಂದು ಆ ಅನಾಥಾಶ್ರಮದಲ್ಲಿ 10 ಅನಾಥ ಮತ್ತು ಅಸಹಾಯಕ ಮಕ್ಕಳಿದ್ದಾರೆ. ಈ ಜಗತ್ತಿನಲ್ಲಿ ಯಾರ ಆಸರೆಯೂ ಇಲ್ಲದ ಅಂತಹ ಮಕ್ಕಳಾಗಿದ್ದರು ಅವರು. ನಾನು ಕಳೆದಂತಹ ಬಾಲ್ಯವನ್ನು, ನಾನು ತಿಂದಂತಹ ಕಷ್ಟದ ಪೆಟ್ಟುಗಳನ್ನು ಈ ಮುಗ್ಧ ಮಕ್ಕಳು ತಿನ್ನಬಾರದು ಎಂದು ನಾನು ಬಯಸಿದ್ದೆ. ನಾನು ದಿನವಿಡೀ ಆ ಮಕ್ಕಳ ಮಧ್ಯೆಯೇ ಕಾಲ ಕಳೆಯುತ್ತೇನೆ. ಅವರ ಶಿಕ್ಷಣ ಮತ್ತು ಅವರ ಪಾಲನೆ ಪೋಷಣೆಯ ಜವಾಬ್ದಾರಿಯನ್ನು ನಾನೇ ನೋಡಿಕೊಳ್ಳುತ್ತೇನೆ. ಆ ಮಕ್ಕಳು ನನ್ನನ್ನು ಅಮ್ಮ ಎಂದು ಕರೆದಾಗ ನನ್ನ ಜೀವನದ ಉದ್ದೇಶವೇ ಸಫಲವಾಯಿತು ಎಂದು ನನಗೆ ಅನಿಸುತ್ತದೆ. ನನ್ನ ಅತ್ತೆ ಈಗ ತುಂಬಾ ವಯಸ್ಸಾಗಿದ್ದಾರೆ ಮತ್ತು ನನ್ನ ನಾದಿನಿ ನನ್ನೊಂದಿಗೆ ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡಿದ್ದಾಳೆ. ಆ ಮಕ್ಕಳ ಜೊತೆಯಲ್ಲಿ ನನ್ನ ಅತ್ತೆ ಕೂಡ ಈಗ ತುಂಬಾ ಸಂತೋಷವಾಗಿದ್ದಾರೆ. ಅವರು ಹೆಚ್ಚಾಗಿ ಮಕ್ಕಳಿಗೆ ಕಥೆಗಳನ್ನು ಹೇಳುತ್ತಾರೆ ಮತ್ತು ನಂತರ ನನ್ನ ಕಡೆಗೆ ನೋಡಿ ಹೇಳುತ್ತಾರೆ, ಮಗಳೇ, ನೀನು ನನಗೆ ಕೇವಲ ಆಶ್ರಯ ನೀಡಲಿಲ್ಲ, ಬದಲಿಗೆ ನನ್ನನ್ನು ಒಬ್ಬ ಒಳ್ಳೆಯ ಮನುಷ್ಯನನ್ನಾಗಿ ಮಾಡಿದ್ದೀಯಾ. ನೀನು ಗೆದ್ದೆ ಮತ್ತು ನನ್ನ ದೌರ್ಜನ್ಯ ಸೋತಿತು. ನಾನು ಆಕಾಶದ ಕಡೆಗೆ ನೋಡಿ ಮುಗುಳ್ನಗುತ್ತೇನೆ. ನನಗೆ ಮೋಡಗಳ ನಡುವೆ ನನ್ನ ಪತಿಯ ನಗುತ್ತಿರುವ ಮುಖ ಕಾಣಿಸುತ್ತದೆ. ಅವರು ಎಲ್ಲೇ ಇದ್ದರೂ ನನ್ನನ್ನು ನೋಡಿ ತುಂಬಾ ಸಂತೋಷಪಡುತ್ತಿದ್ದಾರೆ ಎಂಬ ಪೂರ್ಣ ನಂಬಿಕೆ ನನಗಿದೆ. ಜೀವನ ನನಗೆ ತುಂಬಾ ಕಷ್ಟಕರವಾದ ಪಾಠಗಳನ್ನು ಕಲಿಸಿತು, ಆದರೆ ಎಲ್ಲಕ್ಕಿಂತ ದೊಡ್ಡ ಪಾಠವೆಂದರೆ ತಾಳ್ಮೆಯ ಫಲ ಯಾವಾಗಲೂ ಸಿಹಿಯಾಗಿರುತ್ತದೆ. ದೇವರು ನಮ್ಮನ್ನು ಎಂದಿಗೂ ಒಂಟಿಯಾಗಿ ಬಿಡುವುದಿಲ್ಲ. ಸ್ನೇಹಿತರೆ, ನಮ್ಮ ಈ ಕಥೆ ನಿಮಗೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇನೆ. ಕಥೆ ಇಷ್ಟವಾಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ. ಚಾನೆಲ್ಗೆ ಹೊಸಬರಾಗಿದ್ದರೆ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಹೌದು, ನೋಟಿಫಿಕೇಷನ್ ಬೆಲ್ ಅನ್ನು ಖಂಡಿತವಾಗಿ ಒತ್ತಿ. ಇದರಿಂದ ಮುಂದಿನ ಅಪ್ಡೇಟ್ ಎಲ್ಲಕ್ಕಿಂತ ಮೊದಲು ನಿಮಗೆ ಸಿಗುತ್ತದೆ.